ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂಥ SS ಮುಡ್ಕೋದಿನಿ ಅವರೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ, ಇದೀಗ ಮಿತ್ರ ಪರಿಚಯಿಸಿರ್ತಕ್ಕಂಥ ಜಾಜಿ ಮಲ್ಲಿಗೆ ಕವಿ, ಪ್ರೀತಿಯ ಕವಿ ಸತ್ಯಾನಂದ ಪಾತ್ರೋಡ್ರವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಅವರಿವರಿಲ್ಲದೆ ಎಲ್ಲ ಹಿರಿಯ ಬಂಧುಗಳು, ಬನ್ನಟ್ಟಿ ಸರಾದಿಯಾಗಿ, ಜನಾದ್ರಿ ಸರಾದಿಯಾಗಿ, ಗೊಲ್ಗೊಂಡ ಸರಾದಿಯಾಗಿ, ಹಣಗಿ ಸರ್, ಹಾಗೆ ನಮ್ಮ ದುದ್ಗಿ ಸರ್, ಹೀಗೆ ನಾಡಗೌಡ ಸರ್, ಹೆಸರು ಬಹುಶಃ ಎಲ್ಲರನ್ನು ಹೇಳೋದಕ್ಕಿಂತ ಹಾಸ್ಪಿಟಲ್ ಮೇಡಮ್ ಅವರು, ದಾನೇಶ್ವರ ಮೇಡಮ್ ಅವರು, ಎಲ್ಲ ದೊಡ್ಡವರ ಮುಂದೆ ನಾನಿಲ್ಲಿ ಬಂದು ನಿಂತಿದ್ದೇನೆ. ಅದರ ಕಾರಣವನ್ನು ಮೊದಲಿಗೆ ಸ್ವಲ್ಪ ಬಿಚ್ಚಿಟ್ಟು, ಈಗ ಅನುಭವಿತ ಅನಿಸಿದ್ರು ಬಿಚ್ಚಿಟ್ಟು ನಾನು ಪುಸ್ತಕದ ಬಗ್ಗೆ ಮಾತಾಡ್ತೇನೆ. ಬಂಧುಗಳೇ, ನಾನು ಇಂತಹ ಸಾಹಿತ್ಯಿಕ ವೇದಿಕೆಗಳಲ್ಲಿ ಪುಸ್ತಕದ ಬಗ್ಗೆ ಮಾತನಾಡ್ತಕ್ಕಂಥ ಎರಡನೇ ಫಂಕ್ಷನ್ ಇತ್ತು. ನಾನು ಮೊದಲು ಒಂದು ಕವನ ಸಂಕಲನ ಬಗ್ಗೆ ಮಾತಾಡಿದ್ದೆ, ಇವತ್ತು ಮತ್ತೆ ಬಂದು ನಿಂತಿದ್ದೀನಿ. ಮೊದಲನೇ ಸಲ ಬಂದು ನಿಲ್ಲಕ್ಕೆ ಕಾರಣ ಏನಂದ್ರೆ, ಸಹೋದರಿ ಮುತ್ತುಜಾ ಬೇಗಂ ಕೊಡಗಲಿಯವರ ಮುಖವಾಡ ಧರಿಸುತ್ತೇನೆ ನಾನು ಅಂತಕ್ಕಂಥ ಕವನ ಸಂಕಲನ ಬಿಡುಗಡೆ ಇತ್ತು. ಅವರು ಫೋನ್ ಮಾಡಿ, ಸರ್ ನೀವೇ ಮಾತಾಡಬೇಕು ಅಂತ ಹೇಳಿದ್ರು. ಮೇಡಮ್ ನನಗೆ ಆಗಲ್ಲ, ಸ್ವಲ್ಪ ಅದು ಇದು ಒತ್ತಡಗಳಿದ್ದಾವೆ, ಬೇರೆ ಯಾರಾದರೂ ಹೇಳೋಣ ಅಂತೇಳಿ ಬೇರೆ ಒಬ್ಬ ಸ್ನೇಹಿತರಿಗೆ, ಹೊಸಪೇಟೆಯಲ್ಲಿರ್ತಕ್ಕಂಥ ಒಬ್ಬ ಸ್ನೇಹಿತರಿಗೆ ಒಪ್ಪಿಸಿದ್ವಿ. ಆಮಂತ್ರಣ ಪತ್ರಿಕೆ ಪ್ರಿಂಟ್ ಆಯಿತು, ಎಲ್ಲರಿಗೂ ಹಂಚಿದ್ರು. ಇನ್ನೇನು ನಾಳೆ ಬಿಟ್ಟು ನಾಡಿದ್ದು ಪುಸ್ತಕ ಬಿಡುಗಡೆ ಇತ್ತು. ಅವ್ರ ಮನೇಲಿ ಒಂದೇನೋ ಅನಾಹುತ ಆಯಿತು, ಒಂದು ಸಾವು ಪ್ರಕರಣ ನಡೀತು. ಹಾಗಾಗಿ ಇನ್ನು 2 ದಿನ ಇದ್ದಾಗ ಇಲ್ಲಿ ಕೂತಿದ್ದಾನೆ ಗುರು ಹಿರೇಮಠ ಫೋನ್ ಮಾಡಿದ ರಾತ್ರಿ, ಅಣ್ಣ ಏನ್ ಮಾಡ್ತೀಯ ಗೊತ್ತಿಲ್ಲ, ನಾಳೆ ಬಿಟ್ಟು ನಾಡಿದ್ದು ಫಂಕ್ಷನ್ ಇದೆ, ನೀನೇ ಮಾತಾಡ್ಬೇಕು ಅಂತ. ಮೊದಲೇ ಒಪ್ಕೊಂಡಿದ್ರೆ ಚೆನ್ನಾಗಿತ್ತು ಅಂತ ಅನ್ಕೊಂಡೆ ನಾನು. ಅನಿವಾರ್ಯ, ಮೇಡಮ್ ಅವರು ಹೇಳಿದ್ರಲ್ಲ, ಆಮಂತ್ರಣ ಕೊಟ್ಬಿಟ್ಟಿದ್ದೇವೆ, ಪ್ರಿಂಟ್ ಆಗಿಬಿಟ್ಟಿದೆ ಹೆಸರು, ಬೇರೆ ಯಾರು ಮಾತಾಡಲ್ಲ ಅಂದಾಗ ಅನಿವಾರ್ಯವಾಗಿ ಪುಸ್ತಕವು ನನ್ನ ಕೈಲಿರಲಿಲ್ಲ. ಮಾರನೇ ದಿನ ಬೆಳಿಗ್ಗೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ಇಲ್ಕಲ್ ಬಸ್ ಸ್ಟ್ಯಾಂಡ್ ಅಲ್ಲಿ ಪುಸ್ತಕ ಕೊಟ್ಟರು. ನೆಕ್ಸ್ಟ್ ಡೇ ಅದ್ರ ಬಗ್ಗೆ ನಾನು ಮಾತಾಡಿದ್ದು ನನ್ನ ಮೊದಲನೇ ಒಂದು ಪ್ರಸಂಗ. ಇನ್ನು ಎರಡನೇದ್ದು ಇವತ್ತಿಂದು ಈ ಪುಸ್ತಕದ ಬಗ್ಗೆ ಇಳಕಲ್ಲಿನ ಶ್ರೀ ವಿಜಯ ಮಹಾಂತೇಶ್ ಕಾಲೇಜಿನ ಕನ್ನಡ ಪ್ರೊಫೆಸರ್ ಆಗಿರ್ತಕ್ಕಂಥ ಸದಾಶಿವ ದುರ್ಮನಿ ಅವರು ಮಾತಾಡಬೇಕಾಗಿತ್ತು. ಅವ್ರಿಗೆ ನಾವು ಏಪ್ರಿಲ್ದಲ್ಲೇ ಆಕ್ಚುಲಿ ಫಂಕ್ಷನ್, ಈ ಪುಸ್ತಕ ಏಪ್ರಿಲ್ದಲ್ಲೇ ಮಾತನಾಡಲಿಕ್ಕೆ ನಾವು ಡಿಸೈಡ್ ಮಾಡಿದ್ದು. ಏಪ್ರಿಲ್ ನಲ್ಲಿ PU ಎಕ್ಸಾಮ್ ಸಲುವಾಗಿ ಮುಂದೆ ಹಾಕಿದ್ವಿ. ಮೇ ತಿಂಗಳಲ್ಲಿ ಮತ್ತು ಜೂನ್ ತಿಂಗಳಲ್ಲಿ ಸರ್ ಬಿಸಿ ಆಗಿದ್ರು. ಆಮೇಲೆ ಜೂನ್ ಅಲ್ಲಿ ಮಾಡಬೇಕಂತ ಫೈನಲ್ ಮಾಡಿದಾಗ ಸದಾಶಿವ ದುರ್ಮನಿ ಸರ್ ಅವರ ಅಳಿಯ ತೀರ್ಕೊಂಡ, ಮತ್ತೆ ಮುಂದೆ ಹಾಕಿದ್ವಿ. ಕೊನೆಗೆ ಈ ಸಾರಿ ಮಾಡ್ಬಿಡೋಣ ಅಂತ ಡಿಸೈಡ್ ಮಾಡಿ ಎಲ್ಲ ಆಯೋಜನೆ ಮಾಡ್ಕೊಂಡ್ವಿ. ಈಗ 4 ದಿವಸದಿಂದ ಸದಾಶಿವ ದುರ್ಮನಿ ಸರ್ ಫೋನ್ ಮಾಡಿ, ಸರ್ ನಮ್ದು ಸಂಡೇ ಕ್ಲಾಸ್ ಇದೆ, ದಯವಿಟ್ಟು ಏನೂ ತಿಳ್ಕೊಬಿಡ್ರಿ, ನನಗೆ ಬರಕ್ಕಾಗಲ್ಲ. ಈ ಸಂಕಟದ ನಡುವೆ ಕೆಲವರಿಗೆ ಇರ್ತದಲ್ಲ, ಈಗ 1 ವರ್ಷದಿಂದ ನಾನು ಒಂದು ಕಥಾ ಸಂಕಲನ ಬಗ್ಗೆ ಮಾತನಾಡಲಿಕ್ಕೆ ವೇದಿಕೆ ಮೇಲೆ ನಮ್ಮ ಗೆಳೆಯರನ್ನು ಕೂಡಿಸಿದ್ದೆ. ಆ ಸಿಟ್ಟು ಇತ್ತು ಅವರಿಗೆ, ಆ ಸಿಟ್ಟನ್ನ ತೀರಿಸ್ಕೊಳ್ಬೇಕಾಗಿತ್ತು. ಹಾಗಾಗಿ ನನ್ನನ್ನ ಇಲ್ಲಿಗೆ ತಳ್ಳಿದ್ರು, ಅದಕ್ಕಾಗಿ ನಾನು ಇಲ್ಲಿ ಬಂದು ನಿಂತಿದ್ದೇನೆ ಅನ್ನೋದು ಒಂದು ಮಾತು. ಅದಕ್ಕಿಂತ ಮುಖ್ಯವಾಗಿ ಪ್ರೀತಿಯ ಕವಿ ಸತ್ಯಾನಂದ ಪಾತ್ರೋಡ್ರತಕ್ಕಂಥ ದೊಡ್ಡ ಕವಿಯ ಬಗ್ಗೆ ಇಂತಹ ವೇದಿಕೆಗಳಲ್ಲಿ ಮಾತನಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅನ್ನೋದಕ್ಕಂಥ ಖುಷಿನೂ ನನ್ನಲ್ಲಿ. ಈ ನಿಟ್ಟಿನಲ್ಲಿ ಬಹುಶಃ ಅನಾರೋಗ್ಯದ ಈ ಸಂದರ್ಭದಲ್ಲೂ ಕವಿಗಳು ಕೂಡ ಅದನ್ನು ಮಾತು ಹೇಳಬೇಕು. ಸರ್ ಫೋನ್ ಮಾಡಿದೆ, ಸರ್ ಹಿಂಗಿದೆ, ಇಂಥ ಒತ್ತಡದಲ್ಲಿದೆ, ಮುಂದೆ ಹಾಕ್ಬಿಡೋಣ ಸರ್, 2ನೇ ತಾರೀಕಿಗೆ ಮಾಡೋಣ, ಆರಾಮಿಲ್ಲ ಅಂತ ಹೇಳಿದೆ. ನನಗೂ ಆರಾಮಿಲ್ಲ ಮರಯ್ಯ, ನಾನು ಕೆಂಪು ಅಂದ್ಕೊತೀನಿ, ನೀನು ಕೆಂಪು ಅಂತ ಮಾತಾಡೋಣ. ಹಾಗಾಗಿ ಈ ವೇದಿಕೆಗೆ ಸಿದ್ಧವಾಗಿದೆ. ಈಗ ಪುಸ್ತಕದ ಪ್ರವೇಶಕ್ಕೆ ಮುನ್ನ ಕವಿಯ ಬಗ್ಗೆ 2 ಮಾತಾಡಿದ್ದಾರೆ ಈಗಾಗಲೇ. 80ರ ದಶಕದಿಂದ ಕವಿತೆಗಳೊಂದಿಗೆ ಉಸಿರಾಡುತ್ತಾ ಬಂದವರು ನಮ್ಮ ಈ ಕವಿ. ಬಹುಶಃ ನಾವು ಹುಟ್ಟೋಕ್ಕಿಂತ ಮುಂಚೆನೆ ಕವಿತೆಗಳೊಂದಿಗೆ ಉಸಿರಾಡಿ ಸಾಕಷ್ಟು ಕೃತಿಗಳನ್ನು ನೀಡಿದ್ರು ಕೂಡ ಕವಿತೆಗಳೊಂದಿಗೆ ಬದುಕಿ ನಾಡಿನಾದ್ಯಂತ ಜಾಜಿ ಮಲ್ಲಿಗೆ ಕವಿ ಎಂದು ಪ್ರಸಿದ್ಧರಾಗಿರ್ತಕ್ಕಂಥವರು. ಮುಖ್ಯವಾಗಿ ಬಂಡಾಯ ಸಾಹಿತ್ಯದಲ್ಲಿ ಗುರುತಿಸಿಕೊಂಡು ಉತ್ತರ ಕರ್ನಾಟಕದ ಪ್ರತಿನಿಧಿತ್ವವನ್ನು ನಾವು ಪಾತ್ರೋಡ್ರವರಲ್ಲಿ ಕಾಣ್ತಾ ಇದ್ದೇವೆ.
ಅಂತಹ ಒಬ್ಬ ಪ್ರೀತಿಯ ಕವಿ, ನಾಟಕಕಾರ, ಪ್ರಬಂಧಕಾರರ ಇತ್ತೀಚೆಗೆ ಬಿಡುಗಡೆಯಾಗಿರ್ತಕ್ಕಂಥ ಕೃತಿ ಬಟಾಬಯಲು ಬಗ್ಗೆ ನಾನು ಮಾತಾಡಬೇಕಾಗಿದೆ. ಬಂಧುಗಳೇ, ಕನ್ನಡ ಸಾಹಿತ್ಯದಲ್ಲಿ ಕಾವ್ಯಕ್ಕೆ ಬಹಳ ದೊಡ್ಡ ಹೆಸರಿದೆ. ನಮ್ಮ ಇಡೀ ಇತಿಹಾಸವನ್ನು ಗಮನಿಸಿದಾಗ ಕಾವ್ಯ ರಾಣಿ ಮಹಾರಾಣಿಯಾಗಿ ಮೆರೆದಿದೆ. ಶ್ರೀ ವಿಜಯನದಿಂದ ಹಿಡಿದುಕೊಂಡು ಪಂಪರನ್ನ ಪನ್ನರಾದಿಯಾಗಿ ಹೊಸಗನ್ನಡ ಸಾಹಿತ್ಯದವರೆಗೂ ಕಾವ್ಯವೇ ಮೆರೆದಿದೆ. ನವೋದಯದಲ್ಲಿ ಕಾವ್ಯದ ವಿಜೃಂಭಣೆಯನ್ನು ಕಾಣ್ತೇವೆ. ಪ್ರಗತಿಶೀಲದಲ್ಲಿ ಒಂದಿಷ್ಟು ಸಪ್ಪೆಯಾಗಿ ಹೋದರೂ ಕೂಡ ನವ್ಯದಲ್ಲಿ ಹೊಸ ವೇಷದೊಂದಿಗೆ ಕಾವ್ಯವನ್ನು ಗುರುತಿಸ್ತೇವೆ. ಬಂಡಾಯದಲ್ಲಂತೂ ಬಹುಶಃ ನಿಚ್ಚಳವಾಗಿ ಸಿಕ್ಕ ಸಿಕ್ಕ ದಾರಿಯನ್ನು ಹಿಡಿದುಕೊಂಡು ನುಗ್ಗುವ ಪರಿಪಾಠದಲ್ಲಿ ಬಹುಶಃ 80ರ ದಶಕದಿಂದ ಈಗಲೂ ಮುನ್ನುಗ್ತಾನೆ ಸಾಗಿದೆ. ಅಂತಹ ಒಂದು ಕಾವ್ಯ ಇವತ್ತು ನಾವು ಚರ್ಚೆ ಮಾಡ್ತಕ್ಕಂಥದ್ದು ಕೂಡ ಒಂದು ರೀತಿಯಲ್ಲಿ ಬಂಡಾಯ ಸಾಹಿತ್ಯದ ಮೂಲ ಫಲಕಗಳನ್ನ ಹೊಂದಿರತಕ್ಕಂಥ ಕೃತಿ. ಕವಿಯಾದವನು ತನ್ನ ಭಾವನೆಗಳನ್ನ, ಆಲೋಚನೆಗಳನ್ನ, ತರ್ಕವನ್ನ, ಕಲ್ಪನೆಗಳನ್ನ ಅಕ್ಷರ ರೂಪಕ್ಕಿಳಿಸಿ ಕಾವ್ಯವನ್ನು ಕಟ್ಟಿಕೊಡ್ತಾರೆ. ಒಂದು ವಿಧದಲ್ಲಿ ಕಾವ್ಯ ಕವಿಯ ದೃಷ್ಟಿಯಲ್ಲಿ ಖಾಲಿಯಾಗುವಿಕೆ ಅಂತ ಅನಿಸ್ತದೆ. ತನ್ನೊಳಗಿನದೆಲ್ಲವನ್ನ ಬರೆದು ಖಾಲಿಯಾಗುವುದು ಕವಿಯ ಕೆಲಸವಾದ್ರೆ, ಸೀಮಿತವಾದ ಪದಗಳಲ್ಲಿ, ಕಡಿಮೆ ಪದಗಳಲ್ಲಿ ಓದುಗರ ಸಹೃದಯರ ಕರ್ಣಾನಂದ ರಸಾನಂದಗೊಳಿಸುವ ಹಾಗೆ ಬರೀತಕ್ಕಂಥದ್ದು ಕವಿ ಕೆಲಸವಾದ್ರೆ, ಅದನ್ನ ಸ್ವೀಕರಿಸಬೇಕಾಗಿರೋದು ಸಹೃದಯನ ಕೆಲಸ. ಆದ್ರೆ ಇವತ್ತು ಕಾವ್ಯದ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ಒಂದೆರಡು ಮಾತಲ್ಲಿ ನಾವು ನೋಡ್ಬೇಕಾಗಿದೆ. ಬಹುಶಃ ಇಲ್ಲಿರೋರು ಸಾಕಷ್ಟು ಜನ ಬರೆಯೋರು ಇರೋದ್ರಿಂದ ಇವತ್ತು ಪುಸ್ತಕಗಳದವರು, ಪ್ರಕಾಶಕರು ಹೇಳ್ತಾರೆ ಕವನ ಸಂಕಲನ ಅಂದ್ರೆ ತರಬೇಡಿ, ಕಾವ್ಯ ಪುಸ್ತಕಗಳು ಮಾರಾಟ ಆಗುವುದಿಲ್ಲ, ಕವನ ಸಂಕಲನಕ್ಕೆ ಇವತ್ತು ಓದುಗರಿಲ್ಲ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಚರ್ಚೆ ಆಗುತ್ತೆ, ಇವತ್ತು ಕವಿತೆಗಳನ್ನ ಬರೆಯುವವರು ಸದ್ಯ ಕರ್ನಾಟಕದಲ್ಲಿ 3 ಲಕ್ಷ ಜನ ಬರೀತಾ ಇದ್ದಾರೆ ಅನ್ನೋದು ಒಂದು ವೇದಿಕೆಯಲ್ಲಿ ಚರ್ಚೆ ಆಗುತ್ತೆ. ಹಾಗಾದ್ರೆ 3 ಲಕ್ಷ ಜನ ಬರೀತಾ ಇದ್ದಾರೆ, ಕಾವ್ಯ ಮಾರಾಟ ಆಗೋದಿಲ್ಲ, ಓದುವರಿಲ್ಲೂ ಒಂದು ಕಡೆ ಆಗ್ತಾ ಇದೆ. ಒಂದು ರೀತಿ ಸವಾಲಿನ ಕೆಲಸವೂ ಹೌದು, ಸಂಕಟದ ಕೆಲಸವೂ ಹೌದು. ಈ ದಿಸೆಯಲ್ಲಿ ಇಂತಹ ವೇದಿಕೆಗಳಲ್ಲಿ ನಾವೇನ್ ಮಾಡಬೇಕಾಗಿದೆ, ಕಾವ್ಯವನ್ನ ಜನರಿಗೆ, ಓದುಗರ ಮನೆ ಬಾಗಿಲಿಗೆ, ಹೃದಯಕ್ಕೆ, ಮನಸ್ಸಿಗೆ ಮುಟ್ಟಿಸುವ ಕೆಲಸವನ್ನ ನಾವು ಇಂತಹ ವೇದಿಕೆಗಳಲ್ಲಿ ಮಾಡಬೇಕಾಗಿದೆ. ತಲುಪಿಸುವುದರ ಜೊತೆಗೆ ಆ ಕಾವ್ಯ ತನ್ನ ಉದ್ದೇಶವನ್ನ ಈಡೇರಿಸಿಕೊಳ್ಬೇಕಾಗಿದೆ, ಬದಲಾವಣೆಗೆ ಕಾರಣವಾಗಬೇಕಾಗಿದೆ. ಇಲ್ಲಿ ತಲುಪಿಸಲಿಕ್ಕೆ ಒಂದು ಉದಾಹರಣೆ ಬಹುಶಃ ಈಗ ವಸ್ತ್ರದವರು ಹೇಳಿದ್ರು, ಬಡವನಾದರೆ ಏನು ಪ್ರಿಯ ಹಾಡು 4 ಕೋಟಿಗೂ ಹೆಚ್ಚು ವೀಕ್ಷಣೆಗೊಳಪಟ್ಟಿದೆ. ಆದ್ರೆ ವಸ್ತ್ರದವರು ಹೇಳಿದ್ರು 4 ಕೋಟಿಗೂ ಹೆಚ್ಚು ವೀಕ್ಷಣೆಗೊಳಗಾಗಿದ್ರು. ಅದನ್ನು ಬರೆದವರು ಸತ್ಯಾನಂದ ಪಾತ್ರೋಟ್ ಅಂತ, ಅದರಲ್ಲಿ 2-3 ಕೋಟಿ ಜನರಿಗೆ ಗೊತ್ತೇ ಇಲ್ಲ. ಆಮೇಲೆ ಗೊತ್ತಿದ್ದವರು, ಹೆಸರು ಗೊತ್ತಿದ್ದವರು ಸತ್ಯಾನಂದ ಪಾತ್ರೋಟ್ ಅವರಿಗೆ ಮಾತಾಡಿಸಿಲ್ಲ, ಫೋನು ಮಾಡಿ. ಇದು ಅವರು ಸ್ವತಃ ನನ್ನೊಂದಿಗೆ ಹಂಚಿಕೊಂಡಂತ ಮಾತುಗಳು. ಅಂದ್ರೆ ಅದೇ ರೀತಿ ಇಲ್ಲಿ ಕವಿ ನಗಣ್ಯನೆ, ಬರೆದ್ರೆ ಆತ ನಗಣ್ಯನೆ. ಆದ್ರೆ ಒಂದು ಕಾವ್ಯ ಕೋಟಿ ಜನರನ್ನ ತಲುಪುತ್ತೆ, ಎಲ್ಲರ ಬುದ್ಧಿಭಾವ ಇಳಿಯುತ್ತೆ ಅಂದ್ರೆ ಅದು ಕಾವ್ಯದ ತಾಕತ್ತೆ. ಅಂತಹ ತಾಕತ್ತಿನ ಕವಿ ಇವತ್ತು ವೇದಿಕೆ ಮೇಲೆ ಕೂತಿದ್ದಾರೆ. ಅದು ನಮಗೆ ತುಂಬಾ ಖುಷಿಯ ವಿಚಾರ. ಈ ಸಂದರ್ಭದಲ್ಲಿ ನಾನು ಹೊಡೆದಿರುವ 4 ಸಾಲುಗಳನ್ನು ಬರೆದೇ ಇದೆ, ಅದನ್ನು ವಾಚನ ಮಾಡುತ್ತೇನೆ. ಪುಸ್ತಕ ಪಡೆಯುವವರಿದ್ದಾರೆ, ಕೊಳ್ಳುವವರಿಲ್ಲ. ಪುಸ್ತಕ ಪಡೆಯುವವರಿದ್ದಾರೆ ಅಂದ್ರೆ ಫ್ರೀಯಾಗಿ, ಪುಸ್ತಕ ಪಡೆಯುವವರಿದ್ದಾರೆ, ಕೊಳ್ಳುವವರಿಲ್ಲ. ಕೊಳ್ಳುವವರು ಇದ್ದಾರೆ, ಓದುವವರಿಲ್ಲ. ಓದುವರು ಇದ್ದಾರೆ, ಸಹೃದಯಿಗಳಿಲ್ಲ. ಸಹೃದಯಿಗಳು ಇದ್ದಾರೆ, ಆದರೆ ಕಾವ್ಯ ಹುಟ್ಟುವ ಪ್ರಮಾಣದಲ್ಲಿಲ್ಲ. ಇದು ಇವತ್ತಿನ ವಾಸ್ತವ. ನಮ್ಮ ಮನೆಗಳಲ್ಲಿ ಪುಸ್ತಕಗಳು ಕಪಾಟುಗಳಲ್ಲಿ ಶೇಖರಣೆ ಆಗ್ತಾ ಇದ್ದಾವೆ. ಕೊಳ್ಳುಕೊಂಡ ಪುಸ್ತಕಗಳು ಪುಟಗಳನ್ನ ತೆರೆಯದೆ ನಿರ್ಭಾವುಕರಾಗಿ ಪ್ರತಿ ದೀಪಾವಳಿಗೋ ರಂಜಾನ್ಗೋ ಧೂಳ ಜಾಡಿಸ್ಕೊಂಡು ಮತ್ತೆ ಕುಳಿತುಕೊಳ್ತಾ ಇದ್ದಾವೆ. ನಾವು ಓದ್ತಾ ಇಲ್ಲ. ಓದಿದ್ರು ಸಿಪ್ಪೆಯ ಮೇಲಿನ ಧೂಳು ತೆಗೆದಂಗೆ ನಾವು ಓದ್ತಾ ಇದ್ದೀವಿ. ಸಹೃದಯರಿಲ್ಲ, ಆಳಕ್ಕೆ ಇಳಿತಾ ಇಲ್ಲ, ಓದಿದ ಮೇಲೆ ಕವಿಯೊಂದಿಗೆ ಮಾತಾಡ್ತಾ ಇಲ್ಲ, ಅದನ್ನು ಚರ್ಚೆ ಮಾಡ್ತಾ ಇಲ್ಲ. ಇದನ್ನು ಮಾಡುವಂತಹ ಕೆಲಸವನ್ನ ಇಂತಹ ವೇದಿಕೆಗಳು ಸಹೃದಯರಲ್ಲಿ ತಂದ್ರೆ
ಒಂದಿಷ್ಟು ಅನುಕೂಲವಾಗುತ್ತೆ ಅನ್ನೋ ದೃಷ್ಟಿ ನಮ್ಮ ವೇದಿಕೆಯದು. ಈ ದಿಶೆಯಲ್ಲಿ ನಾವಿವತ್ತು ಬಟಾಬಯಲನ್ನ ಈ ಸಂದರ್ಭದಲ್ಲಿ ತೆಗೆದುಕೊಂಡು ಬಂದಿದ್ದೇವೆ. ಈ ಕೃತಿಯ ಬಗ್ಗೆ ಮಾತನಾರಂಭಿಸೋದಾದ್ರೆ 2022ರಲ್ಲಿ ಸಮತಾ ಪ್ರಕಾಶನದಿಂದ ಪ್ರಕಟಣೆಯಾಗಿರುವ ಈ ಪುಸ್ತಕ ಅತ್ಯಂತ ಸೊಗಸಾದ ಮುದ್ರಣವನ್ನು ಹೊಂದಿದೆ. 35 ಕವಿತೆಗಳ ಗುಚ್ಛ ಈ ಕೃತಿ. ಆಮೇಲೆ ಬಹಳ ಅಂದವಾಗಿ ಪ್ರಿಂಟ್ ಮಾಡಿಸಿದ್ದಾರೆ. ಮುಖಪುಟದಲ್ಲಿ ಒಂದು ಹೆಣ್ಣಿನ ಚಿತ್ರವನ್ನ, ಹೆಣ್ಣು ಮಗಳ ಚಿತ್ರವನ್ನ ಹಾಕಿದ್ದಾರೆ. ಬಹುಶಃ ಈ ಚಿತ್ರವನ್ನ ನೋಡಿದಾಗ ನನಗೆ ಬಹುಶಃ ಶಾಕುಂತಲೆಯ ಚಿತ್ರವಿರಬಹುದೇನೋ ಅಂತ ಅನ್ನಿಸ್ತು. ಬಹುಶಃ ಅದರ ಕವಿ ಮೇಲೆ ಮಾತಾಡ್ತಾರೆ. ಆದ್ರೆ ಮುಖಭಾವ ನೋಡಿದ್ರೆ ಅತ್ಯಂತ ಗಂಭೀರವಾಗಿ ಚಿಂತನೆಯಲ್ಲಿಯೋ ಅಥವಾ ಚಿಂತೆಯಲ್ಲಿಯೋ ಕುಳಿತಿದ್ದಾಳೆ. ಅದಕ್ಕೆ ಸಾಕ್ಷೀಕರಣವಾಗಿ ಪುಸ್ತಕದಲ್ಲಿ ಸ್ತ್ರೀಯನ್ನ ಪ್ರತಿನಿಧಿಸುವ ಅನೇಕ ಕವಿತೆಗಳನ್ನ ಇಲ್ಲಿ ಕಟ್ಟಿಕೊಡ್ತಾರೆ. ಬಹುಶಃ ಆ ಉದ್ದೇಶದಿಂದನೂ ಕವಿ ಹೆಣ್ಣು ಮಗಳನ್ನ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಅವಳನ್ನ ಕಲ್ಲಿನ ಮೇಲೆ ಕುಳಿಸಿದ್ದಾರೆ. ಅಂದ್ರೆ ಕಲ್ಲಿನ ಮೇಲೆ ಕುಳಿತು ಅವಳನ್ನು ಕಲ್ಲಿನಂತಾಗಿ ಮಾಡಿದ್ದೇವೆ ಅನ್ನೋ ಭಾವವೋ, ಅಥವಾ ಬೆಟ್ಟದ ಮೇಲೆ ಬೆಟ್ಟವಾಗಿ ಬೆಳೆಯಬೇಕು ಅನ್ನೋ ಭಾವವೋ ಅನ್ನೋ ನಿಟ್ಟಿನೊಳಗ ಈ ಮುಖಪಟ ಭಾವ ನನಗೆ ಕಾಣಿಸ್ಕೊಳ್ತು. ಇಂತಹ ಒಂದು ಗಂಭೀರ ಚಿಂತನೆಯ ಅತ್ಯಂತ ಸೊಗಸಾದ ಮುಖಪಟವನ್ನು ಒಳಗೊಂಡಿರುವ 35 ಕವಿತೆಗಳ ಗುಚ್ಛವಾಗಿರುವ ಈ ಬಟಾಬಯಲು ಅಂತಕ್ಕಂಥ ಕೃತಿಗೆ ಕಾಂತಾವರದ ಮುದ್ದಣ ಕಾವ್ಯ ಪ್ರಶಸ್ತಿ 2019ರ ಮುದ್ದಣ ಕಾವ್ಯ ಪ್ರಶಸ್ತಿ ಸಂದಿದೆ. ಅವರಿಗೆ ನಮ್ಮ ವೇದಿಕೆಯ ಮೂಲಕ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇಷ್ಟು ಈ ಕವಿತೆಯ ಈ ಸಂಕಲನದ ಬಗ್ಗೆ ಕೆಲವು ಮಾತುಗಳಾದ್ರೆ, ಈ ಕವಿತೆಯ ಪುಸ್ತಕಗಳ ಒಂದಿಷ್ಟು ಸುಮ್ಮನೆ ಕಣ್ಣಾಡಿಸಿದೆ. ಯಾಕಂದ್ರೆ 35 ಕವಿತೆಗಳಿದ್ದಾವೆ. ಎಲ್ಲ ಕವಿತೆಗಳ ಬಗ್ಗೆ ಮಾತಾಡಿದ್ರೆ ಬಹುಶಃ ನಾನೇನ್ರಿ 2 ದಿವಸದಾಗ ಬಂದು ನಿಂತೀನಿ ಇಷ್ಟು ಮಾತಾಡ್ತೀನಿ ಅಂತ ಅನ್ಬೋದು ನೀವು. ಯಾಕಂದ್ರೆ ನಾವು ಕಾಲೇಜಿನ ಮಾತಾಡೋರು ನಮ್ಗೆ ಟೈಮು ಬಿಡ ಏನು ಗೊತ್ತೇ ಆಗೋದು, ಹಂಗೆ ಹೊಡಿತಾ ಇರ್ತೀವಿ, ನಿಮ್ಗೆ ಬೇಜಾರಾಗ್ಬೋದು. ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಮಾತಾಡ್ತೇನೆ ನಾನು ಕವಿತೆಗಳ ಬಗ್ಗೆ. ಒಂದಿಷ್ಟು ಎಲ್ಲ ಕವಿತೆಗಳನ್ನ ಸುತ್ತುವರೆದಾಗ ನೋಡಿದಾಗ ನನ್ನ ಕಣ್ಣಿಗೆ ಕಾಣಿಸಿದ ಕೆಲವು ಈ ಸಂಕಲನದ ಒಂದಿಷ್ಟು ಸಂಗತಿಗಳನ್ನ ನಾನು ನಿಮ್ಮ ಮುಂದೆ ಬಿಚ್ಚಡಕ್ಕೆ ಪ್ರಯತ್ನ ಪಡ್ತೇನೆ. ಅಂದ್ರೆ ವೈವಿಧ್ಯಮಯ ಮಾದರಿಯ ಪದ್ಯಗಳು ಇದರಲ್ಲಿದ್ದಾವೆ. ಅಂದ್ರೆ ಈ ಛಂದಸ್ಸಿನ ಎಲ್ಲ ನಿಯಮಗಳನ್ನ ಹೆಚ್ಚು ಕಡಿಮೆ ಪಕ್ಕಕ್ಕೆ ಸರಿಸಿ ಸ್ವಚ್ಛಂದವಾಗಿ 3, 4 ಸಾಲು, 6 ಸಾಲು, 5 ಸಾಲು ಎಲ್ಲ ನಿಯಮಗಳನ್ನು ಬಿಟ್ಟು ಬೇರೆ ಬೇರೆ ಮಾದರಿಯ ಕವಿತೆಗಳು ಈ ಪದ್ಯದುದ್ದಕ್ಕೂ ಈ ಇಡೀ ಸಂಕಲನಕ್ಕೂ ಸಿಗ್ತವೆ. ಎಲ್ಲಾ ಪದ್ಯಗಳು 2 ಪುಟ 3 ಪುಟ ಇದ್ದಾವೆ. 4 ಪುಟದ ಒಂದೇ ಒಂದು ಕವಿತೆ ಸಿಗೋದಿಲ್ಲ, 1 ಪುಟದ ಒಂದು ಕವಿತೆನೂ ಸಿಗೋದಿಲ್ಲ. ಭಾಷೆ ಅತ್ಯಂತ ಸರಳವಾದ ಬಹಳ ಮುಖ್ಯವಾದ ಸಂಗತಿ. ಭಾಷೆ ಸರಳವಾಗಿದ್ದಾಗಲೇ ಹೆಚ್ಚು ಓದುಗರನ್ನು ತಲುಪಲಿಕ್ಕೆ ಸಾಧ್ಯ. ಇಲ್ಲಿ ವಾಚ್ಯಾರ್ಥ ಅಂತ ನಾವೇನು ಮೀಮಾಂಸೆಯಲ್ಲಿ ಕರಿತೇವೆ, ಆ ನಿಟ್ಟಿನಲ್ಲಿ ತುಂಬಾ ಚೆನ್ನಾಗಿ ಕಟ್ಟಿಕೊಡ್ತಾರೆ. ಅನೇಕ ಕವಿತೆಗಳು ಸಖಿಯೊಂದಿಗಿನ ಸಂಭಾಷಣೆಯೊಂದಿಗೆ ಆರಂಭವಾಗ್ತವೆ. ಅವರು ತಮ್ಮ ಕವಿತೆಯನ್ನ ಸಖಿಗೆ ಹೇಳುವ ಮೂಲಕವೇ, ಗೆಳತಿಗೆ ಹೇಳುವ ಮೂಲಕವೇ ತಾವೇ ಮಾತಾಡಿಕೊಳ್ಳುವ ರೀತಿಯಲ್ಲಿ, ಸಖಿಗೆ ಹೇಳುವ ರೀತಿಯಲ್ಲಿ ಅನೇಕ ಕವಿತೆಗಳು ಕಾಣಿಸಿಕೊಳ್ತವೆ. ಕ್ವಚಿತ್ತಾಗಿ ಗಾದೆಗಳು, ವಚನಗಳು, ಸಂಕೇತಗಳು, ಪ್ರತಿಮೆಗಳು ಅಲ್ಲಲ್ಲಿ ಬೇರೆ ಬೇರೆ ಕಡೆ ಕಾಣಿಸಿಕೊಂಡಿದ್ದಾವೆ. ಇನ್ನು ಮುಖ್ಯವಾದ ಒಂದು ಮಾತಂದ್ರೆ ಬುದ್ಧನನ್ನ, ಬಸವನನ್ನ, ಗಾಂಧಿಯನ್ನ, ಅಂಬೇಡ್ಕರ್ ಅವರನ್ನ ಇಡೀ ಸಂಕಲನದುದ್ದಕ್ಕೂ ಎಲ್ಲೆಲ್ಲಿ ಬೇಕೋ ಅಲ್ಲಿ ಸನ್ನಿವೇಶಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಅವರನ್ನ ತೆಗೆದುಕೊಂಡು ಬರ್ತಾರೆ. ಇದ್ರ ಜೊತೆಗೆ ಕುವೆಂಪುರವರನ್ನ, ಅಂಬೇಡ್ಕರ್ ಅವರನ್ನ, ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಬೇರೆ ಬೇರೆ ವ್ಯಕ್ತಿ ಚಿತ್ರಣಗಳನ್ನು ನೆನಪಿಸ್ತಾರೆ. ಅಲ್ಲಮ ಅವರಿಗೆ ಮತ್ತೆ ಮತ್ತೆ ನೆನಪಾಗ್ತಾರೆ. ಅದಕ್ಕೆ ಕಾರಣ ಮುಂದೆ ಕವಿತೆಯಲ್ಲಿ ನಾವು ಕಾಣ್ತೇವೆ. ಮತ್ತೆ ಇನ್ನೊಂದು ಮುಖ್ಯವಾದ ಸಂಗತಿ, ಗ್ರಾಮೀಣ ಪರಂಪರೆಯ ಸೊಗಡು ಅನೇಕ ಕವಿತೆಗಳಲ್ಲಿ ಕಾಣಿಸಿಕೊಳ್ತವೆ. ಏನು ನಮ್ಮ ಬಾಲ್ಯದ ಆಟಗಳು, ಅವತ್ತಿನ ಏನು ಪರಂಪರೆ ಅಂತಾನೆ ಕರೀತಾರೆ. ನಮ್ಮ ಬಾಲ್ಯಕ್ಕೆ ಕವಿತೆಯನ್ನು ಓದಾಗ ಹೋಗ್ಬಿಡ್ತೇವೆ. ಚಿಣಿಪಣಿ ಆಟ, ಗೋಲಿಗುಂಡು, ಗಜಗು, ಏನು ಕುರಿ, ಕೋಳಿ, ಪ್ರಾಣಿ, ಪಕ್ಷಿ, ನಾಯಿ, ಇರುವೆ, ಸೊಳ್ಳೆ, ನೋಡಿ ಎಲ್ಲ ಸಂಗತಿಗಳನ್ನು ಇಟ್ಕೊಂಡು ಬರೀತಾರೆ. ಹರಕು ಕೌದಿಯನ್ನು ಬಿಡೋದಿಲ್ಲ, ಕೌದಿಯೊಳಗಿನ ತೂತನ್ನು ಬಿಡೋದಿಲ್ಲ, ಎಲ್ಲವನ್ನು ಗುಡಿಸಲೊಳಗಿನ ಕತ್ತಲು, ಎಲ್ಲ ಸಂಗತಿಗಳು. ಅಂದ್ರೆ ನಮ್ಮ ಪೂರ್ವದ ಗ್ರಾಮೀಣ ಬದುಕಿನ ಸೊಗಡನ್ನ, ಬಾಲ್ಯದ ಆಟೋಟಗಳನ್ನ ಒಂದೇ ಕವಿತೆಯಲ್ಲ ಅನೇಕ ಕವಿತೆಗಳಲ್ಲಿ ಮತ್ತೆ ಮತ್ತೆ ತೆಗೆದುಕೊಂಡು ಬಂದು ಉತ್ತರ ಕರ್ನಾಟಕದ ಗ್ರಾಮೀಣ ಪರಂಪರೆಯನ್ನ ಮುಂದುವರಿಸುವ ಅಥವಾ ಚಿತ್ರಿಸುವ ಕೆಲಸವನ್ನ ಕವಿ ಮಾಡ್ತಾರೆ. ಆಮೇಲೆ ಹೆಚ್ಚಿನ ಕವಿತೆಗಳು ಕಥನ ಕವನಗಳ ಮಾದರಿಯಲ್ಲಿದ್ದಾವೆ. ಒಂದು ಕವನವನ್ನು ಓದ್ಬಿಟ್ರೆ ಒಂದು ಕಥೆಯನ್ನ ಹೇಳ್ತೇವೆ ಅನ್ನೋ ರೀತಿಯಲ್ಲಿ ನಾವು ನೋಡ್ತೇವೆ.
ವ್ಯಕ್ತಿ ಚಿತ್ರಣದ ಕವಿತೆಗಳ ಬಗ್ಗೆ ನಾನು ಆಗ್ಲೇ ಹೇಳಿದೆ. ಮತ್ತೆ ಈ ಸಾಧಕರನ್ನ, ಮಹಾತ್ಮರನ್ನ ಅನೇಕ ಕಡೆ ನೆನೀತಾರೆ, ಅದು ಬೇರೆ ಬೇರೆ ಕಡೆ ಕಾಣಿಸ್ಕೊಳ್ತದ. ಬಂಡಾಯವಂತೂ ಬಹುಶಃ ಬಂಡಾಯ ಕವಿ ಅಂತಾನೆ ಕರಿತೀವಿ. ಬಂಡಾಯ ಅಷ್ಟೊಂದು ಖಾರವಾಗಿ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ, ತಣ್ಣಗಿನ ಬಂಡಾಯ. ಈ ಬಂಡಾಯದಲ್ಲಿ ಬಹುಶಃ ನಾವು ಬಂಡಾಯ ತಕ್ಷಣ ಸಿದ್ಲಿಂಗ ಹತ್ರ ಹೋಗ್ಬಿಡ್ತೀವಿ, ಇಕ್ಕಿರ್ಲ ಓದಿರ್ಲ, ಈ ನನ್ನ ಮಕ್ಕಳ ಚರ್ಮ ಎಬ್ಬರ್ಲ, ಹಿಂಗ್ ಹೋಗ್ಬಿಡ್ತದೆ. ಆದ್ರೆ ಪಾತ್ರೋಟ್ರವರ ಬಂಡಾಯ ಹೇಗಿದೆ ಅಂದ್ರೆ, ಪ್ರೀತಿಯಿಂದ ತಲೆ ಮೇಲೆ ಕೈಯಾಡಿಸಿ ಗಲ್ಲ ಸೌರಿ ಬೆಂತುರಿಸಿ ನಿಧಾನಕ್ಕೆ ಕಿವಿಯಲ್ಲಿ ಉಸಿರುವಂತಹ ತಣ್ಣಗಿನ ಬಂಡಾಯ ಇಲ್ಲಿ ಕಾಣಿಸ್ಕೊಳ್ತದ. ಅನೇಕ ಚಿಕ್ಕ ಚಿಕ್ಕ ಸಂಗತಿಗಳಿಗೂ ಕೂಡ ಕವಿತೆಯ ಸ್ಥಾನ ಕೊಟ್ಟಿದ್ದಾರೆ. ಒಂದು ಇರುವೆಯು ಕವಿತೆಯ ವಿಷಯ ಆಗುತ್ತೆ, ಒಂದು ಸೊಳ್ಳೆಯು ಕವಿತೆಯ ವಿಷಯ ಆಗುತ್ತೆ ಅನ್ನೋದು ಕವಿಯ ನೋಟವನ್ನ ನಾವು ಗಮನಿಸುವಂತೆ ಮಾಡ್ತದ. ಶೀರ್ಷಿಕೆಗಳು ಅನೇಕ ಕಡೆ ಆಕರ್ಷಕವಾಗಿ ಕಾಣಿಸ್ಕೊಳ್ತಾ ಇದ್ದಾವೆ. ಪುರಾಣದ, ಮಹಾಕಾವ್ಯದ ಪಾತ್ರಗಳನ್ನ ಅಲ್ಲಲ್ಲಿ ತೆಗೆದುಕೊಂಡು ಬರ್ತಾರೆ. ಆದರೆ ಇಡೀ ಸಂಕಲನವನ್ನು ನೋಡಿದಾಗ ಕವಿ ಮಣೆ ಹಾಕೋದು ಪ್ರೀತಿಗೆ, ಮನುಷ್ಯತ್ವಕ್ಕೆ, ಮಾನವೀಯತೆ, ಈ 2-3 ಸಂಗತಿಗಳನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಹಾಗಾಗಿ ಕವಿತೆ ಓದುಗರಿಗೆ ಬಹಳ ಬೇಗ ಇಷ್ಟವಾಗುವಂತಹ ಒಂದು ಕೃತಿ. 90 ಪುಟಗಳ 35 ಕವಿತೆಗಳ ಒಂದು ಗುಚ್ಛ. ಇನ್ನು ಈ ಕವನ ಸಂಕಲನದ ಕೇಂದ್ರ ವಸ್ತು ಅಂದ್ರೆ ಬಹುಶಃ ಬಟಾಬಯಲು ಅಂತ ಇಟ್ಬಿಟ್ಟಿದ್ದಾರೆ. ಕವಿ ಬಟಾಬಯಲಲ್ಲೇ ನಿಂತ್ಕೊಂಡು ಇಡೀ ಸಮಸ್ತ ಲೋಕವನ್ನ ತನ್ನ ಸೂಕ್ಷ್ಮ ಕಣ್ಣುಗಳಿಂದ ನೋಡಿ ಆ ಬದುಕನ್ನೇ ಅಕ್ಷರ ರೂಪಕ್ಕೆ ಇಳಿಸಿದಂತಹ ಸಂಗತಿಗಳು ಇಡೀ ಕವಿತೆಯುದ್ದಕ್ಕೂ ನಮಗೆ ಕಾಣಿಸ್ಕೊಳ್ತವೆ. ನಾನೀಗಾಗಲೇ ಹೇಳಿದಂತೆ ಮುಖ್ಯ ವೇದಿಕೆಯಲ್ಲಿ ಸ್ತ್ರೀ ಮತ್ತೆ ಮತ್ತೆ ಕಾಣಿಸ್ಕೊಳ್ತಾರೆ. ಕವಿಯ ತುಡಿತ ಇರೋದು ನೊಂದವರ ಕಷ್ಟಕ್ಕೆ, ದಮನಿತ ಲೋಕಕ್ಕೆ ಬೆಳಕಾಗುವುದು, ದನಿಯಾಗುವುದು ಮತ್ತೆ ಮತ್ತೆ ಕಾಣಿಸಿಕೊಳ್ತವೆ. ಏನು ಈ ನೆಲದಲ್ಲಿ ಶತಮಾನಗಳಿಂದ ತುಳಿತಕ್ಕೊಳಪಟ್ಟಿದ್ದಾರೆ, ಶತಮಾನಗಳಿಂದ ವಂಚನೆಗೊಳಪಟ್ಟಿದ್ದಾರೆ, ಏನೆಲ್ಲ ಸಂಕಟಗಳ ನಡುವೆ ಶೋಷಣೆಯನ್ನ ಇವತ್ತಿಗೂ ಅನುಭವಿಸ್ತಾ ಇದ್ದಾರೆ. ಉಳ್ಳವರ ನಡುವಿನ ಈ ಸಂಕಟಗಳನ್ನ ಬೇರೆ ಬೇರೆ ಕವಿತೆಗಳಲ್ಲಿ ತೆಗೆದುಕೊಳ್ತಾರೆ. ಬಂಡಾಯ ತಣ್ಣಗಿದ್ರು ಕೂಡ ಹೆಜ್ಜೆ ಹೆಜ್ಜೆಗೆ ಬಹುಶಃ ಅವರ ಆಕ್ರೋಶ ಇದ್ರೂ ಕೂಡ ತಣ್ಣಗೆ ತೆಗೆದುಕೊಂಡು ಬರ್ತಾರೆ. ಹಾಗಾಗಿ ಅವರನ್ನ ಪ್ರೀತಿಯ ರಾಯಭಾರಿ ಅಂತ ಬಹುಶಃ ಈ ಕವಿತೆಯನ್ನು ಓದಿದಾಗ ನನಗೆ ಅನ್ನಿಸ್ತಾರೆ. ಇಷ್ಟೆಲ್ಲ ಸಂಗತಿಗಳು ನನಗೆ ಇಡೀ ಕವನ ಸಂಕಲನ ನೋಡಿದಾಗ ಅನ್ನಿಸ್ತು. ಈಗ ಕೆಲವು ಕವಿತೆಗಳೊಂದಿಗೆ ನಾವು ಒಂದಿಷ್ಟು ಮಾತಾಡ್ತಾ ಹೋಗೋಣ. ಕಾವ್ಯ ಪ್ರವೇಶ ಆಗೋದು ಮೊದಲ ಕವಿತೆ ಪ್ರೇಮದೋಲೆ ಅನ್ನೋ ಕವಿತೆಯ ಮೂಲಕ, ಕೊನೆಯ ಕವಿತೆ ಸಾಕ್ಷಾತ್ಕಾರ ಅನ್ನೋ ಕವಿತೆ. ಪ್ರೇಮದೋಲೆ ಅಂದ ತಕ್ಷಣ ಬಹುಶಃ ನಮ್ಮ ಮನಸ್ಸಿಗೆ ಹೊಳೆಯೋದು ಇದು ನವೋದಯ ಮಾದರಿಯ ಕವಿತೆ ಏನು ಅಂತ ಅನಿಸ್ಬಿಡ್ತದೆ. ಪ್ರೇಮದೋಲೆ, ಪ್ರೇಮದಿಂದ ಬಹುಶಃ ಪ್ರೇಮದೋಲೆ, ಪ್ರೀತಿ ಪತ್ರ ಹೇಗಿರುತ್ತೆ ಬಹುಶಃ ನಮ್ಮ ಕಲ್ಪನೆಗಳಿವೆ. ಆದ್ರೆ ಕವಿ ತುಂಬಾ ವಿಷಾದದಿಂದ ಈ ಕವಿತೆಯನ್ನು ಬರೀತಾರೆ. ಅವರ ಸಂಕಟಗಳು, ಮಡುಗಟ್ಟಿದ ನೋವುಗಳಲ್ಲೇ ಈ ಕವಿತೆಯನ್ನ ಬರೀತಾರೆ. ಯಾಕಂದ್ರೆ ಕವಿಗೆ ಈ ವಿಷಾದ ಬರಲಿಕ್ಕೆ ಕಾರಣವೂ ನಮ್ಮ ಲೋಕದಲ್ಲೇ ಇದೆ. ಕಾರಣವೇನು ಅಂದ್ರೆ ಇವತ್ತಿನ ಈ ಜಗತ್ತಿನ ರಕ್ತಸಿಕ್ತ ಪ್ರಕರಣಗಳು. ನಾವೇನೆಲ್ಲ ಕಲಬುರಗಿಯವರನ್ನ, ಪನ್ಸಾರಿಯವರನ್ನ, ಗೌರಿಯವರನ್ನ, ದಾವಲ್ಕರ್ ಅವರನ್ನ, ದೀಪಕ್ ಬಶೀರ್ ಅವರನ್ನ ಹೇಗೆ ಇವತ್ತು ಕೊಂದು ಹಾಕ್ತಾ ಇದ್ದೇವೆ, ಅವರ ಸಾವಿಗೆ ಕಾರಣರಾಗ್ತಿದ್ದೇವೆ ಅನ್ನುವ ಆತಂಕ ಕವಿಯಲ್ಲಿ ಒಂದು ಕಡೆ ಕಾಣಿಸಿಕೊಂಡ್ರೆ, ಇನ್ನೊಂದು ಕಡೆ ಈ ನಾಡಿನಲ್ಲಿ ಅವತರಿಸಿ ಹೋಗಿರುವ, ಬೆಳಕಿನ ಬೀಜಗಳನ್ನು ಬಿತ್ತಿ ಹೋಗಿರುವ ಬಸವಣ್ಣನ ತತ್ವಗಳು ಎಲ್ಲಿ ಹೋದವು, ಗಾಂಧಿಯ ತತ್ವಗಳು ಎಲ್ಲಿ ಹೋದವು, ತೆರೆಸಾರ ತತ್ವಗಳು ಎಲ್ಲಿ ಹೋದವು, ಅಂಬೇಡ್ಕರ್ ಅವರ ತತ್ವಗಳು ಎಲ್ಲಿ ಹೋದವು. ಇಷ್ಟೆಲ್ಲ ತತ್ವಗಳನ್ನ, ಸಿದ್ಧಾಂತಗಳನ್ನ, ಈ ನಾಡಿನ ಬೆಳಕಿನ ಬೀಜಗಳನ್ನ ಗಂಟು ಕಟ್ಟಿ ಅಟ್ಟದ ಮೇಲೆ ಇಟ್ಟು ನಾನು ಪ್ರೇಮದೋಲೆ ಬರಿ ಅಂದ್ರೆ ಹೆಂಗ್ ಬರಿ, ಹೇಗೆ ಸಾಧ್ಯ? ಪ್ರೇಮದೋಲೆ ಬರೀತಾರೆ ಸಾಧ್ಯವಿಲ್ಲ. ಈ ಎಲ್ಲಾ ತತ್ವಗಳು ಬಹುಶಃ ಜಗತ್ತಿನ ತುಂಬಾ ವ್ಯಾಪಿಸಿಕೊಂಡ್ರೆ, ಈ ಎಂತಹ ನಡೀತಕ್ಕಂಥ ರಕ್ತಸಿಕ್ತ ವಾತಾವರಣ ನಿಂತ್ರೆ ನಾನು ಆಗ ಕವಿತೆ ಬರೀತೇನೆ ಅಂತ. ಇದರ 2 ಸಾಲನ್ನಷ್ಟೇ, ನಾನು ಎಲ್ಲ ಕವಿತೆಯನ್ನ ಎಲ್ಲೂ ಓದೋದಿಲ್ಲ, ಮುಖ್ಯವಾದ ನನಗನಿಸುವ 2 ಸಾಲನ್ನು ಓದ್ತೇನೆ. ಈ ಕವಿತೆದು ನೋಡಿ, ಬರೀತಾರೆ, ಹೆಪ್ಪುಗಟ್ಟಿದೆ ಪೆನ್ನು, ಮಂಜಾಗಿವೆ ಕಣ್ಣು, ಕಲ್ಲಾಗಿದೆ ಮನಸ್ಸು, ಆಡುತ್ತಿಲ್ಲ ಕೈಕಾಲು, ಏನೆಂದು ಬರೆಯಲಿ ನಿನಗೆ ಪ್ರೇಮ. ಹಾಗಾಗಿ ಕವಿ ಹೇಳಿದಾಗ
ಇಲ್ಲಿ ನಡೀತಕ್ಕಂಥ ರಕ್ತ ಸಿಕ್ತ ಚರಿತ್ರೆಗೆ ಒಂದು ಮಂಗಳ ಆಡಿದಾಗ ಬಹುಶಃ ನಾನು ಆಗ ಬರೆಯಬಲ್ಲೆ, ನನ್ನಿಂದ ಈ ತಳಮಳವನ್ನ ನೋಡಿ ಬರೆಯಕ್ಕಾಗುತ್ತೆ ಎನ್ನುತ್ತಲಿದ್ದೆ, ಕನಸಲ್ಲಿದ್ದೆ. ಇನ್ನೆಲ್ಲಿದ್ದೆ ಮಾಡಿ ನಾನು ಇದೆಲ್ಲ ನೋಡಿದ್ಮೇಲೆ ಬಹುಶಃ ಕವಿಯ ಜವಾಬ್ದಾರಿ ಕೂಡ ಇದೆ. ಅವ್ನು ನಿದ್ದೆ ಮಾಡಕ್ ಸಾಧ್ಯವೇ ಇಲ್ಲ, ಸುಮ್ಮನೆ ಬರೆಯೋದು ಬೇರೆ. ನೋಡಿ, ಕವಿ ಒಬ್ಬ ಜವಾಬ್ದಾರಿಯುತ ಕವಿ ನೋಡಿ ಹೇಳ್ತಾನೆ, ಇಂತಹ ಪ್ರಕರಣಗಳನ್ನು ನೋಡಿದ ಮೇಲೆ ನನ್ನಲ್ಲಿ ಪ್ರೇಮ ಹೇಗೆ ಹರಡಿತು, ಹೇಗೆ ನಾನು ಪ್ರೇಮದಲ್ಲಿ ಬಂದೆ ಅನ್ನುವ ಪ್ರಶ್ನೆಯೊಂದಿಗೆ ಈ ಕವಿತೆ ಮುಗಿತು. ಇನ್ನು ಎರಡನೇ ಕವಿತೆ ನೆಲಮುಟ್ಟುವ ಪ್ರೀತಿ ಅಂತ. ಬಹುಶಃ ಇಡೀ ಕವಿತೆಗಳು ತುಂಬಾ ಸಂಕಲನ ತುಂಬಾ ಪ್ರೀತಿ ಮತ್ತೆ ಮತ್ತೆ ಕಾಣಿಸಿಕೊಳ್ಳೋದ್ರಿಂದ ನಾನು ಅವರನ್ನ ಪ್ರೀತಿಯ ರಾಯಭಾರಿ ಅಂತಾನೆ ಕರೆದೆ. ಇಲ್ಲಿ ಕವಿಯ ಕಣ್ಣಿಗೆ ಈ ಕವಿತೆಯೊಳಗ ಎರಡು ಭಾಗಗಳನ್ನ ಹೇಳ್ತಾರೆ, ಆದರೆ ಚಿತ್ರಿಸೋದು ಒಂದೇ ಭಾಗವನ್ನ. ಯಾವುದದು ಒಂದು ಭಾಗ? ನಮ್ಮ ಬದುಕಿನ ಮೂಲ ನೆಲಮೂಲ ಸಂಸ್ಕೃತಿ. ಹರಕು ಕೌದಿ, ಅಲ್ಲಿ ಮಲಗಿದ್ದು ಎದ್ದಿದ್ದು ಅನುಭವಿಸಿದ್ದು ಸಂಕಟಗಳು, ನೋವುಗಳು, ಮುಂಗಾರು ಮಳೆ, ಬಿಸಿಲು, ಮಳೆ, ಗಾಳಿ, ಚಳಿ, ಹಳ್ಳ ಕೊಳ್ಳ, ಕೆರೆ ಕಟ್ಟೆ, ಮಣ್ಣಿನ ಕಣಕಣಗಳು, ಗುಬ್ಬಿ ಗೂಡು, ಉಸುಕಿನಲ್ಲಿ ಕಟ್ಟಿದ ಗೂಡು, ಕುರಿ, ಕೋಳಿ, ಕಾಗೆ, ಗುಬ್ಬಿ, ನಾಯಿ, ಈ ಎಲ್ಲ ಸಂಗತಿಗಳನ್ನು ಬಿಚ್ಚಿಟ್ಟು ಕೊನೆಗೊಂದು ಮಾತು ಹೇಳ್ತಾರೆ, ಏನು? ಇದೇ ನನ್ನ ಇಡಿಗಂಟು, ಈ ನೆಲದ ಇಡಿಗಂಟಿದೆ, ಇನ್ನೊಂದು ಲೋಕವನ್ನು ಬಿಚ್ಚಿಡೋದಿಲ್ಲ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಾವು ಹೇಗೆ ಬದುಕ್ತಾ ಇದ್ದೇವೆ? ಈಗ ನಾವು ಕುಳಿತುಕೊಂಡ ರೂಮ್ ಹೇಗಿದೆ? ಈ ಫ್ಯಾನು, AC, ಲೈಟು, ಮೊಬೈಲು, ಪ್ಲೇನು, ಫ್ಲೈಟು, ಬಿಸ್ಲರಿ ವಾಟರ್, ನೋಡಿ ಎಲ್ಲ ಬದಲಾಗಿದೆ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ನಮ್ಮ ಬದುಕು, ನಮ್ಮ ನೆಲಮೂಲ ಸಂಸ್ಕೃತಿಯನ್ನು ನಾವು ಮರಿತಾ ಇದ್ದೀವಿ. ನಮ್ಮ ಕೌದಿಗಳೆಲ್ಲ ನೀವು ಅಡ್ಡ ಸೇರಿಬಿಟ್ಟಿದ್ದಾರೆ. ಬಹುಶಃ ಈ ಸಂದರ್ಭದಲ್ಲಿ ನಾನೊಂದು ನನ್ನ ವೈಯಕ್ತಿಕ ಬಟ್ಟ ಮುಟ್ಟುದಿಲ್ಲ, ನಾನೇ ಉಳಿದವ್ರು ಏನೇ ಹೊತ್ಕೊಂಡ್ರು ನನಗೆ ಕೌದಿ, ಯಾಕಂದ್ರೆ ಆ ಕೌದಿಯಲ್ಲಿನ ಸುಖ ಅನುಭವಿಸ್ತಾ ಇರಬೇಕು. ಅದು ಎಲ್ಲ ಕಾಲಕ್ಕೂ ಹೊಂದಿಕೊಳ್ತಾಗ ಅದರ ಬೇಕಾದಷ್ಟು ಚಿತ್ರಗಳಂದ್ರೆ ಬದುಕಿನ ಬಣ್ಣಗಳು. ಆ ಕೌದಿಯ ಬಗ್ಗೆ ಬೇಕಾದಷ್ಟು ಕೃತಿಗಳು ಕೂಡ ಬಂದಿದ್ದಾವೆ. ಯಾಕಂದ್ರೆ ಅದ್ರೊಳಗ ಎಲ್ಲ ಇರ್ತದ, ಕೌದಿಯೊಳಗೆ ಏನಿಲ್ಲ ಅದ್ರೊಳಗಡೆ. ಅಲ್ಲಿರ್ತಕ್ಕಂಥ ಎಲ್ಲ ಬಟ್ಟೆಗಳನ್ನು ಗಮನಿಸಿದ್ರೆ, ಎಲ್ಲ ದಾರಗಳನ್ನ ಗಮನಿಸಿದ್ರೆ, ಹೊಲಿಗೆಗಳನ್ನು ಗಮನಿಸಿದ್ರೆ, ಅದೊಂದು ಹೊಸ ಜಗತ್ತು, ನಮ್ಮ ಜಗತ್ತು, ನಾವು ಅನುಭವಿಸಿದ ಜಗತ್ತು, ನಮ್ಮ ಬಾಲ್ಯದ ಜಗತ್ತು. ಅದನ್ನ ಯಾಕೆ ಬಿಟ್ಟಿರ್ತಾರಂದ್ರೆ, ಈ ನೆಲಮೂಲ ಸಂಸ್ಕೃತಿಯನ್ನ, ನಮ್ಮ ಬಾಲ್ಯವನ್ನ, ನಮ್ಮ ಬದುಕನ್ನ ಮುಂದುವರಿಸುವ ಅಥವಾ ಅದನ್ನು ಮತ್ತೆ ನೆನಪಿಸುವ. ಹೇಳ್ತಾರೆ ಕೊನೆಗೆ, ಇದು ನನ್ನ ಇಡಿಗಂಟು, ಇವತ್ತಿನ ಲೋಕವಲ್ಲ, ಇದು ಮತ್ತೆ ಬದಲಾಗೋದು. ಇವತ್ತು 5G ಬಂದಿದೆ, ನಾಳೆ 6G ಬರ್ತದೆ. ನಾವು ಹಂಗೆ ಹಾರ್ತಾ ಹೋಗ್ತಾ ಇದ್ದೇವೆ. ಹಾಗಾಗಿ ಈ ನೆಲದ ಸಂಸ್ಕೃತಿಯನ್ನ ಬಿಚ್ಚಿಡುವ ಕೆಲಸವನ್ನ, ಬೆವರಿನ ಲೋಕಕ್ಕೆ ಮಣೆ ಹಾಕುವ ಕೆಲಸವನ್ನ ಇಲ್ಲಿ ಕಾಣ್ತಾ ಇದ್ದೇವೆ. ಇನ್ನು ಮೂರನೆಯ ಕವಿತೆ ಕಾಣುತ್ತತ್ತಿ ಆಟ. ಬಹುಶಃ ನಾವೆಲ್ಲ ಆಡಿದ್ದೀವಿ. ಕಾಣುತ್ತತ್ತಿ ಎಲ್ಲಿಗೆ ಬಂತು ಸಂಗಯ್ಯ. ನೋಡಿ, ಈ ಕವಿತೆಯೊಳಗ ಇತಿಹಾಸದ ಕತ್ತಲೆಯನ್ನೆಲ್ಲ ಬಿಚ್ಚಿಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅರಮನೆಗಳ ಹಿಂದಿರುವ ಸಂಕಷ್ಟಗಳು. ಯಾಕಂದ್ರೆ ನಮಗೆ ಅರಮನೆ ಕಾಣಿಸ್ತದೆ, ಗೋಲ್ ಗುಮ್ಮಟ ಗೊತ್ತು, ತಾಜ್ ಮಹಲ್ ಗೊತ್ತು, ಬೇಲೂರು ಹಳೆಬೀಡು ಶಿಲೆಗಳು ಗೊತ್ತು, ಹಂಪಿಯ ಸ್ಮಾರಕಗಳು ಗೊತ್ತು, ಕಟ್ಟಿಸಿದವರ ಹೆಸರು ಗೊತ್ತು, ಆದ್ರೆ ಕಟ್ಟಿದವರ ಹೆಸರು ಗೊತ್ತಿಲ್ಲ. ಅದಕ್ಕೆ ಮಣ್ಣು ಹೊತ್ತವರು, ಕಲ್ಲು ಹೊತ್ತವರು, ಬೆವರು ಹರಿಸಿದವರು, ಹಸಿವಿನಿಂದ ಸತ್ತವರು, ಕಟ್ಟಿದ ಮೇಲೆ ಕೊಲೆಯಾದವರು, ಸತ್ತು ಹೋದವರು, ಅವರು ಯಾರು ನಮಗೆ ಗೊತ್ತಿಲ್ಲ. ಬಹುಶಃ ಯಾರಿಗಾಗಿ ಇವೆಲ್ಲವನ್ನ ನಾವು ಯಾರಿಗೆ ಮಾಡಿದ್ದೇವೆ? ನೋಡಿ, ಒಂದೆರಡು ಸಾಲು ಉಲ್ಲೇಖ ಮಾಡ್ತಾರೆ. ಪಟ್ಟದ ಅರಸ, ಅರಸಿ, ರಾಜ, ಮಹಾರಾಜ, ರಾಜಕುಮಾರ, ರಾಣಿ, ಮಹಾರಾಣಿ, ರಾಜಮಾತೆಯರಿಗೆ ಕನ್ನಡಿಯಾಗಿ ಈಗಲೂ ಕಂಪಿಸಿ ಕಂಬನಿ ಸುರಿಯುತ್ತವೆ ಸ್ಮಾರಕ, ಶಾಸನ, ನಕ್ಷೆ, ಕೋಟೆ, ಕೊತ್ತರ, ಬಿಕ್ಕಳಿಕೆಯಲ್ಲಿ. ಇದಕ್ಕನುಗುಣವಾಗಿ ಕುವೆಂಪುರವರು ಒಂದು ಶಿಲಾಬೇರಿ ಅಂತಕ್ಕಂಥ ಒಂದು ಪದ್ಯವನ್ನು ಬರೀತಾರೆ. ಕೂಗುತ್ತಿವೆ ಕಲ್ಲು, ಕಿವಿವೆತ್ತ ಕಿವುಡಲಿರ ಕೇಳಿಯ ಸೊಲ್ಲು ಅಂತ. ಅಂದ್ರೆ ತ್ಯಾಗಕ್ಕೋಸ್ಕರ, ಬಲಿದಾನಕ್ಕೋಸ್ಕರ ಎಷ್ಟೆಲ್ಲ ನಾವಿದೆಲ್ಲ ಕಟ್ಟಿ, ಅದರ ಹಿಂದಿನ ತ್ಯಾಗ ಬಹುಶಃ ನಾವು ಇವತ್ತು ಮರ್ತು ಬಿಟ್ಟಿದ್ದೇವೆ. ಕಟ್ಟಿಸಿದವರ ಹೆಸರು, ಆ ಸಂತತಿ ರಾಜಗಳ ಹೆಸರಷ್ಟೇ ನಮಗೆ ಇತಿಹಾಸದಲ್ಲಿ ದಾಖಲಾಗಿರೋದು. ಈ ನಗಣ್ಯವಾಗಿರೋರು, ಬೆಳಕಿನ ಹಿಂದೆ ದುಡಿದು ಹೋದವರಿದ್ದಾರೆ. ಈಗ ಇದು ವೇದಿಕೆ ಸಿದ್ಧವಾಗಿದೆ, ಈ ಕುರ್ಚಿಯನ್ನು ಹೊತ್ಕೊಂಡ್ಬಂದು ನಮಗೆ ಕಾಣೋದೇ ಇಲ್ಲ, ಇದನ್ನೆಲ್ಲ ಕ್ಲೀನ್ ಮಾಡಿ ಒರೆಸ್ತವ ನಮಗೆ ಕಾಣೋದೇ ಇಲ್ಲ. ಇದೆಲ್ಲ ಎಲ್ಲ ಪ್ರಸಂಗಗಳಿಗೆ ಅನ್ವಯಿಸ್ಕೋಬಹುದು ನಾವು. ಅಂದ್ರೆ ಕವಿಯ ತುಡಿತ ಎಲ್ಲಿದೆ ಅಂದ್ರೆ, ಈ ಜಗ ಸುಂದರವಾಗಿರ್ಲಿಕ್ಕೆ, ಮೇಲತ್ತಲಿಕ್ಕೆ, ಈ ದಾರಿಗೆ ಬರಲಿಕ್ಕೆ ಕಾರಣರಾಗಿರ್ತಕ್ಕಂಥ ಶ್ರಮಿಕ ವರ್ಗದ ಕಡೆ ನೋಡ್ತಾ ಇದ್ದಾರೆ. ಯಾರು ಕಟ್ಟಿದರಯ್ಯ ಕೋಟೆಯ ಬಗ್ಗೆ ಜಂಬಣ್ಣ ಅಮರ್ಚಿತ್ ಬರೀತಾರೆ.
ಯಾರಿಗಾಗಿ ಕೋಟೆ ಕೊತ್ತಲ ಬಿರುಜು. ನೋಡಿ 2 ಸಾಲು ನಾನು ಬರೆದೆ. ಯಾರು ಕಟ್ಟಿದರಯ್ಯ, ಯಾರು ಕಟ್ಟಿದರು, ಯಾರಿಗಾಗಿ ಕೋಟೆ ಕೊತ್ತಳ, ಉದ್ದನೆಯ ಬುರುಜು, ಅಂಬುಗುಡಿ, ಆನೆ ನೂಕಿದರೂ ಮುರಿಯದ ಮುಳ್ಳಿನ ಅಗಸೆ ಬಾಗಿಲು, ಯಾರಿಗಾಗಿ ಪ್ರತಿನಿತ್ಯ ಕತ್ತಿ ಕಾವಲು ಪಹರೆ, ಯಾರಿಗೋಸ್ಕರ ಇದೆ? ಅದನ್ನು ಕಟ್ಟಿದವರು ಶ್ರಮಿಕರು, ಅವರ ಬದುಕು ಹೇಗಿದೆ ಅದನ್ನು ಯಾವತ್ತಾದ್ರೂ ನಾವು ಆಲೋಚನೆ ಮಾಡಿದ್ದೇವಾ? ಹಾಗಾಗಿ ನೋಡಿ, ನಾವು ಕವಿಯ ಕಣ್ಣನ್ನು ಗಮನಿಸಬೇಕು. ನಾನಾಗ್ಲೇ ಹೇಳಿದೆ, ಕವಿ ಬಟಾಬಯಲಲ್ಲಿ ನಿಂತ್ಕೊಂಡು ಸೂಕ್ಷ್ಮವಾಗಿ ಜಗತ್ತನ್ನು ನೋಡ್ತಾ ಇದ್ದಾನೆ. ಇಲ್ಲಿ ಶ್ರಮಿಕ ವರ್ಗದ ಬೆವರು ಅವರ ಕಣ್ಣಿಗೆ ಕಾಣಿಸ್ತಾ ಇದೆ. ಅದು ಅಲ್ಲಿಗೆ ನಿಂತಿದೆಯಾ? ಇಲ್ಲ. ಕವಿತೆ ಮುಂದುವರಿಸ್ತಾರೆ. ಆ ಶೋಷಣೆ ಇವತ್ತಿಗೂ ಮುಂದುವರೆದಿದೆ. ಇವತ್ತಿಗೂ ಆ ಶೋಷಣೆ ಮುಂದುವರೆದಿದೆ. ಇವತ್ತಿಗೂ ಶ್ರಮಿಕ ವರ್ಗ ನಗಣ್ಯವಾಗ್ತಾ ಇದೆ. ದುಡಿದವರು ಸಂಬಳವಿಲ್ಲದೆ ಅಥವಾ ಇನ್ನೊಂದು ಸಂಬಳ ತೆಗೆದುಕೊಂಡರೂ ಕೂಡ ಅವರ ಪರಿಸ್ಥಿತಿ, ಬದುಕು, ಹಸಿವು ಇಂದಿಗೂ ಮುಂದುವರೆದಿದೆ. ಅದರ ಬಗ್ಗೆ ಕವಿಗೆ ವಿಷಾದವಿರುವುದರ ಜೊತೆಗೆ ಕೊನೆಗೆ ಒಂದು ಸಾಲನ್ನು ದಾಖಲಿಸ್ತಾರೆ. ಏನು? ಅರಿವಿನ ಕೊರತೆ ಇದೆ. ಅರಿವಿನ ಕೊರತೆ ಇದೆ. ನಾವು ಹೇಳ್ತಾ ಇದ್ದೀವಿ, ನಮಗೆ ಶಿಕ್ಷಣ ಇದೆ, ನಾವೆಲ್ಲ ಆಗುತ್ತೇನಿದ್ದೀವಿ, ಈ ನೌಕರಿಲಿದ್ದೀವಿ, 75% ಸಾಕ್ಷರತೆ ಇದೆ ಅಂಕಿಅಂಶಗಳಲ್ಲಿ. ಆದರೆ ಅರಿವಿನ ಕೊರತೆ ಮುಖ್ಯವಾಗಿ ಕಾಣಿಸಿಕೊಳ್ತಾ ಇದೆ. ನಮಗೆ ನಿಜವಾದ ತಿಳುವಳಿಕೆ, ಇಲ್ಲಿ ನಿಂತ್ಕೊಂಡು ಮಾತಾಡುವ ತಿಳುವಳಿಕೆ ಬೇರೆ, ಬದುಕಿನಲ್ಲಿರುವ ತಿಳುವಳಿಕೆ ಬೇರೆ. ಅದು ಬರದಂತೆ ನುಡಿದಂತೆ ನಮ್ಮ ಶರಣರು ಬದುಕಿದ್ರು ಹಾಗೆ ಬದುಕುವ ಅಗತ್ಯವನ್ನ ಇಲ್ಲಿ ಬಿಚ್ಚಿಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು 4ನೇ ಕವಿತೆ ನನಗೆ ಬಹಳ ಇಷ್ಟವಾಯಿತು. ಅರ್ಧರಾತ್ರಿಯ ಕೊಡೆ. ಅರ್ಧರಾತ್ರಿಯ ಕೊಡೆ, ಬಹುಶಃ ಇದನ್ನ ನಾವು ಮಾತಿನಲ್ಲಿ ನಡು ಮಾತಿನಲ್ಲಿ ಅಲ್ಲಲ್ಲಿ ಬಳಸಿರೋದು ತಮಗೆಲ್ಲ ಗೊತ್ತಿರುವಂತದ್ದು. ಇಲ್ಲಿ ಅರ್ಧರಾತ್ರಿಯ ಕೊಡೆಯನ್ನ ಬಹುಶಃ ಕವಿ ಪ್ರಶ್ನೆಯೊಂದಿಗೆ ಆರಂಭ ಮಾಡ್ತಾರೆ. ಯಾರಿಗೆ ಪ್ರಶ್ನೆ ಮಾಡ್ತಾರೆ? ಇಲ್ಲಿ ಕೂತಿದೆಯಲ್ಲ ನಿಮಗೆಲ್ಲರಿಗೂ ಪ್ರಶ್ನೆ ಮಾಡ್ತಾರೆ. ಯಾರಿಗೆ? ಬುದ್ಧಿಜೀವಿಗಳಿಗೆ. ಬೌದ್ಧಿಕ ಏನು ಉತ್ತುಂಗ ಶಿಖರದಲ್ಲಿದ್ದೇವೆ ನಾವು, ನಮ್ಮನ್ನೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಬೌದ್ಧಿಕ ದಿವಾಳಿತನ ಏನಂತ ಏನು ಅಲ್ಲಲ್ಲಿ ಪ್ರಸ್ತಾಪವಾಗುತ್ತೆ. ಅದರ ಕುರಿತಾಗಿ ಕವಿಗೆ ಇಲ್ಲಿ ನೋಡಿ ಪ್ರಶ್ನೆ. 2 ಸಾಲು ಓದ್ತೇನೆ. ನಮ್ಮ ಹಲ ಕೆಲ ಕವಿ ಕಲಾವಿದ ಲೇಖಕರಿಗೆ ಏನಾಗಿದೆ? ನಮ್ಮ ಹಲ ಕೆಲ ಕವಿ ಕಲಾವಿದ ಲೇಖಕರಿಗೆ ಏನಾಗಿದೆ? ಬಾಲ ಸುತ್ತ ಬೆಕ್ಕಿನಂತಾಗಿದ್ದಾರೆ, ಬಹಳ ಸೈಲೆಂಟ್ ಆಗಿ ಅಂಗನೆಯರ ಸಂಘದಲ್ಲಿ ಬಿದ್ದವರಂತೆ ಆಕಾಶದಗಲ ಭೂಮಿಯಾಳದ ಕನಸು ಕಾಣುತ್ತಿದ್ದಾರೆ. ಗದ್ದುಗೆ ಪೀಠ ಏರೇರಿ ಕಂಠಸ್ಥ ಇನ್ನೋವಾದಲ್ಲಿ ವಿಜೃಂಭಿಸುವಾಗ ಕನಲಿ ಎಚ್ಚರಾಗಿ. ಇವತ್ತು ರಾಜಕಾರಣಿಗಳೆಲ್ಲ ಕವಿ ಸಾಹಿತಿಗಳು ಪ್ರಶಸ್ತಿಗಳ ಹಿಂದೆ, ಹೆಸರಿನ ಹಿಂದೆ, ಕೀರ್ತಿಯ ಹಿಂದೆ ಬೆನ್ನತ್ತು ಬಿಟ್ಟಿದ್ದೇವೆ ನಾವೆಲ್ಲ. ಅದರ ಬಗ್ಗೆ ಕವಿಗೆ ವಿಷಾದ ಇದೆ. ಬರುತ್ತೆ ಅದು ಯಾವಾಗಾದ್ರೂ. ಅದನ್ನು ಹುಡುಕಿಕೊಂಡು ಹೋಗೋದಿದೆಯಲ್ಲ, ಬೇರೆಯವ್ರಿಗೆ ಸಿಕ್ಕ ಮೇಲೆ ಬಟ್ಟೆ ಕಿಚ್ಚು ಪಟ್ಕೊಂಡು ನನಗೂ ಸಿಗಲಿ ಅಂತ ಹೋಗೋದಿದೆಯಲ್ಲ, ಇನ್ಫ್ಲೂಯೆನ್ಸ್ ಹಚ್ಚೋದಿದೆಯಲ್ಲ, ಬೆನ್ನು ಹೊತ್ಕೊಂಡು ಹೋಗೋದಿದೆಯಲ್ಲ, ಇದೆಲ್ಲ ಮಾಡಿದ್ರೆ ಅದನ್ನೇ ಪ್ರಶ್ನೆ ಮಾಡ್ತಾರೆ. ಏನಾಗಿದೆ ಈ ಬುದ್ಧಿಜೀವಿಗಳಿಗೆಲ್ಲ? ಯಾಕೆ ಹೀಗೆಲ್ಲ ಬೆನ್ನು ಹತ್ಕೊಂಡು ಹೋಗ್ತಾ ಇದ್ದಾರೆ? ಇದನ್ನಷ್ಟೇ ಮುಗಿಸೋದಿಲ್ಲ ಕವಿ. ಮತ್ತೆ ಹೇಳ್ತಾರೆ, ನಮ್ಮ ನಾನಾಗ್ಲೇ ಏನು ಸಾಧಕರನ್ನ ಮತ್ತೆ ಮತ್ತೆ ನೆನೀತಾರೆ ಅಂತ. ಈ ನೆಲದಲ್ಲಿ ಬೆಳಕಿನ ಬೀಜಗಳನ್ನ ಬಿತ್ತಿ ಹೋದವರಿದ್ದಾರಲ್ಲ, ಅವ್ರನ್ನ ಮತ್ತೆ ಮತ್ತೆ ನೆನೀತಾರೆ. ನೋಡಿ, ರಸ ಋಷಿ, ಸಂತ, ವಚನಕಾರರ ಚಿತ್ರಪಟಕ್ಕೆ ಹೂವಿಟ್ಟು ಹಾರ ಹಾಕಿ, ಇವ ನಮ್ಮವ, ಅವ ಅವರ, ಇವ ನಮ್ಮ ಕುಲ ತಿಲಕ, ಅವ ಅವರ ಕುಲ ತಿಲಕ. ಇದು ನಿತ್ಯ ಸತ್ಯ ಅಲ್ವಾ? ಕನಕದಾಸನನ್ನ ಯಾರೋ ಹಂಚ್ಕೊಂಡ್ಬಿಟ್ಟಿದ್ದಾರೆ, ಟಿಪ್ಪು ಸುಲ್ತಾನನ್ನ ಇನ್ನೊಬ್ರು ಹಂಚ್ಕೊಂಡಿದ್ದಾರೆ, ಚೆನ್ನಮ್ಮನನ್ನ ಮತ್ತೊಬ್ರು ಹಂಚ್ಕೊಂಡಿದ್ದಾರೆ, ಅಂಬೇಡ್ಕರ್ ಇನ್ನೊಬ್ರು ಹಂಚ್ಕೊಂಡಿದ್ದಾರೆ. ಅವರು ಅವ್ರ ಜನರಿಗೆ ಕಷ್ಟ ಹೇಳಿದ್ರ? ಇಲ್ಲ ಅನ್ನೋ ಸತ್ಯ ನಮ್ಗೆಲ್ಲರಿಗೂ ಗೊತ್ತಿದೆ. ಅವರು ಇಡೀ ಮಾನವ ಕಲ್ಯಾಣಕ್ಕಾಗಿ ಬದುಕಿದ್ದಾರೆ. ಅವರು ಹೇಳಿದ ತತ್ವಗಳು ವಿಶ್ವದೆಲ್ಲಕ್ಕೂ ವ್ಯಾಪಿಸ್ತವೆ, ಎಲ್ಲರಿಗೂ ಅನ್ವಯಗೊಂತವೆ. ನಾವೇನ್ ಮಾಡಿದೀವಿ? ವಿಶಾಲ ಸಮುದ್ರದಂತಿರುವ ಅವರನ್ನ ಸಣ್ಣ ಕೊಡದಲ್ಲಿ ತುಂಬಿಡ್ತಾ ಇದ್ದೀವಿ. ಅವನ್ನ ಸೀಮಿತರಾಗಿ ಮಾಡ್ತಾ ಇದ್ದೀವಿ. ಅವ್ರು ನಮಗ್ ಸಂಬಂಧ ಇಲ್ಲ, ಇವ್ರು ನಮಗ್ ಸಂಬಂಧ ಇಲ್ಲ. ಇವತ್ತಿನ ಹುಡುಗರನ್ನ ಬಹುಶಃ ನಾವು ಕಾಲೇಜು ಹುಡುಗರನ್ನ ನೋಡ್ತಾ ಇದೀವಿ, ಅದು ನಮಗ್ ಸಂಬಂಧ ಇಲ್ಲ ಅಂತ. ಸಂಬಂಧ ಇಲ್ಲ, ಅದನ್ನ ಹಾಕ್ಬಿಟ್ರೆ ಆ ಹಾವು ತುಳಿದಂಗೆ ಚೇಳು ಕಡ್ದಂಗೆ ದೂರ ಹೋಗ್ಬಿಡ್ತಾರೆ. ಇಲ್ಲ ಇಲ್ಲ, ಅದನ್ನ ಮಾಡಂಗಿಲ್ಲ, ಅದನ್ನ ನೋಡಂಗಿಲ್ಲ, ತಿರುಗಿ ನೋಡ್ಬಿಡ್ತಾರೆ. ಹಾಗಾದ್ರೆ ನಾವೇನನ್ನು ಬೆಳೆಸ್ತಾ ಇದ್ದೀವಿ? ಯಾವ ದಿಕ್ಕಿನಲ್ಲಿ ಇವತ್ತಿನ ಭೌತಿಕ ಜಗತ್ತು ಸಾಗ್ತಾ ಇದೆ? ಏನನ್ನ ಬೆಳೆಸಬೇಕಾಗಿದೆ ಅದನ್ನು ಬೆಳೆಸ್ತಾ ಇಲ್ಲ, ಏನನ್ನ ನಾವು ಅಳಿಸ್ಬೇಕಾಗಿದೆ ಅದನ್ನು ಬೆಳೆಸ್ತಾ ಇದ್ದೀವಿ. ಇದು ಕವಿಯ ವಿಷಯ. ಹಾಗಾಗಿ ಕವಿ ಇದನ್ನ ಸಂಕಟದಲ್ಲಿ ಬರೀತಾನೆ. ಇಲ್ಲಿ ಒಂದು ಪ್ರತಿಮೆ ಕಾಣಿಸಿಕೊಳ್ಳುತ್ತೆ ನನಗೆ. ಕತ್ತಲ ರಾಣಿಯ ಕತ್ತು ಹಿಸುಕಿ ಬೆಳಕಿನ ಕುದರಿ ಹತ್ತುವ ಬದಲು ತಾವು ಕತ್ತಲಲ್ಲಿ ಕತ್ತಲಾಗಿ ಕರಿ ಹುಂಜಕ್ಕೆ ದಾರಿ ಕೊರದಿದ್ದಾರೆ. ಅಂದ್ರೆ
ಕತ್ತಲನ್ನ ಕಡಿಮೆ ಮಾಡೋ ಬದಲು ಕತ್ತಲೆದು ಮತ್ತೊಂದು ದೊಡ್ಡ ದಾರಿ ಸುರಂಗವನ್ನ ಕೊರಿತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಕಲಿ ಹುಂಜ ಅಂತ ಪ್ರತಿಭೆ ಬಳಸ್ತಾರೆ. ಯಾಕೆ ಬಳಸ್ತಾರೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಬಹುಶಃ ನನ್ನ ಬಹುಶಃ ಆಮೇಲೆ ಕವಿ ಮಾತಾಡ್ಬೋದು ಅಂತ ಅನ್ಕೊಳ್ತೀನಿ. ಇನ್ನು 5ನೆಯ ಕವಿತೆ ಬಟಾಬಯಲು. ಬಹುಶಃ ಬಟಾಬಯಲು ಎಲ್ಲ ಕಡೆ ನಮಗೆ ಅನ್ವಯಿಸಿಕೊಂಡೇ ಹೋಗುತ್ತೆ. ಕವಿ ಬಟಾಬಯಲಲ್ಲೇ ನಿಂತ್ಕೊಂಡು ಬರಿತಾ ಇದ್ದಾರೆ. ಈ ನಾನು ನಿಂತ್ಕೊಂಡಿದ್ದು ಬಟಾಬಯಲಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂತ ನಾನು ಅನ್ಕೊಳ್ತಾ ಇದ್ದೆ. ಅಲ್ಲಿ ನಿಂತಾಗಲೇ ಎಲ್ಲವನ್ನು ಕಾಣೋದು. ನಾವು ಏನನ್ನೋ ಅಂಟಿಸಿಕೊಂಡು ಹೋದಾಗ ಬಹುಶಃ ಸ್ವತಂತ್ರವಾಗಿ ಮಾತಾಡಕ್ ಆಗೋದಿಲ್ಲ. ಅವುಗಳನ್ನ ಕಳಚಿಕೊಂಡು ಹೋಗೋದಿದೆಯಲ್ಲ, ಅದು ಸಾಧ್ಯವೂ ಇಲ್ಲ. ಆದ್ರೂ ಕವಿ ಬದುಕನ್ನ ಹುಟ್ಟು ಸಾವಿನ ಎರಡೂ ಚುಕ್ಕೆಗಳನ್ನ ನೋಡ್ತಾ ಈ ಕವಿತೆಯನ್ನ ಬರಿತಾ ಹೋಗ್ತಾರೆ. ಇಲ್ಲಿ 2 ಸಂಕೇತಗಳನ್ನು ಕೊಡ್ತಾರೆ. ಒಂದು ಹೆಣ್ಣು, ಮತ್ತೊಂದು ಮರ. ಮರದ ಬದುಕು ನಮಗೆ ಗೊತ್ತಾಗಿದೆ. ಪರೋಪಕಾರಂ ಇದಂ ಶರೀರಂ, ಅದು ಪರೋಪಕಾರಕ್ಕೆ ಹುಟ್ಟುಬಿಟ್ಟಿದೆ. ಎಲ್ಲವನ್ನು ಕೊಡೋದೇ ಅದರ ಕೆಲಸ, ತಗೊಳ್ಳೋದೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಮರನ ಯಾರಿಗೆ ತಂದು ಹೋಲಿಸ್ತಾರೆ ಕವಿ? ಹೆಣ್ಣಿಗೆ. ಅವಳ ಬದುಕು ಹಾಗೆ ಹುಟ್ಟಿನಿಂದ ಕೊನೆಯವರೆಗೆ ಎಲ್ಲವನ್ನ ಧಾರೆಯನ್ನು, ಎಲ್ಲ ಪಾತ್ರಗಳನ್ನು, ಹೆಂಡತಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ತಾಯಿ, ಇನ್ನೇನು ಎಲ್ಲ ಪಾತ್ರ, ಹೆಣ್ಣಿನ ಎಲ್ಲಾ ಪಾತ್ರಗಳನ್ನ ಯಶಸ್ವಿಯಾಗಿ. ಇನ್ನೊಂದು ಸಾಲು ಬರ್ತದಿಲ್ಲ ಏನು? 2 ಮನೆಗಳಿಗೆ ಸೇತುವೆಯಾಗಿ ಅವಳು ಬದುಕ್ತಾ ಇದ್ದಾಳೆ. ಇಷ್ಟಕ್ಕೆ ಮುಗಿಸದೆ ಅಕ್ಕನನ್ನ ತೆಗೆದುಕೊಂಡು ಬರ್ತಾಳೆ. ಯಾಕಂದ್ರೆ ಅಕ್ಕನ ಬದುಕು ನಮಗೆಲ್ಲ ಗೊತ್ತಿದೆ. ಅವಳು ಬಂಡಾಯದ ಬಹುದೊಡ್ಡ ಮಾದರಿ, ಸ್ತ್ರೀ ಸ್ವಾತಂತ್ರ್ಯಕ್ಕೆ ದೊಡ್ಡ ಮಾದರಿ. ಅವತ್ತು ಅವಳು ವಿರೋಧಿಸಿದ ಯಾರನ್ನ? ಕೌಶಿಕನನ್ನ ಅಷ್ಟೇ ಅಲ್ಲ, ಅವಳು ವಿರೋಧಿಸಿದ್ದು, ಧಿಕ್ಕರಿಸಿದ್ದು ಪುರುಷ ಪ್ರಪಂಚವನ್ನು, ಜೊತೆಗೆ ಇಡೀ ವ್ಯವಸ್ಥೆಯನ್ನು ಧಿಕ್ಕರಿಸಿದ್ದಾಳು 12ನೇ ಶತಮಾನದಲ್ಲಿ. ಹಾಗಾಗಿ ಅವಳು ಅವತ್ತು ಸ್ವತಃ ರಾಜನಾಗಿರುವಂತಹ ಗಂಡನನ್ನ ಬಿಟ್ಟು ಕಲ್ಯಾಣದತ್ತ ಬರ್ತಾಳೆ. ವೈಚಾರಿಕ ಕ್ರಾಂತಿಗೆ ಅವಳು ಕಾರಣಲಾಗ್ತಾಳೆ. ಆದ್ರೆ ಅವತ್ತು ಅಕ್ಕಳಿಗೆ ಸಿಕ್ಕಿರುವ ಸ್ವಾತಂತ್ರ್ಯ ಅವನಿಗೆ ಚನ್ನಮಲ್ಲಿಕಾರ್ಜುನ ಸಿಕ್ಕಿರಬಹುದು. ಇವತ್ತಿನ ನಮ್ಮ ಹೆಂಗಳಿಯರಿಗೆ ಅವನು ಬಯಸಿದ ಚನ್ನಮಲ್ಲಿಕಾರ್ಜುನ ಸಿಗುವನೆ ಅನ್ನೋ ಪ್ರಶ್ನೆ ಕೂಡ ಬಂದು ಹೋಗ್ಬಿಡ್ತಾರೆ. ಅದಕ್ಕೊಂದು ಸಾಲಿಯಲ್ಲಿ ಕಾಣಿಸ್ತದ ಏನು? ಕವಿ ಕಣ್ಣು, ಕಿವಿ, ಬಾಯಿ, ಹೃದಯ ಇದ್ದವರಿಗೆ ಮಾತ್ರ ಅಕ್ಕನ ಕಷ್ಟವೂ ಅರ್ಥ ಆಗುತ್ತೆ, ಇವತ್ತಿನ ಹೆಣ್ಣಿನ ಕಷ್ಟವೂ ಅರ್ಥ ಆಗುತ್ತೆ. ಅವು ಇಲ್ಲ ಅಂದ್ರೆ ಯಾರಿಗೂ ಅರ್ಥ ಆಗುತ್ತೆ. ಅಂದ್ರೆ ನೋಡಿ, ಕವಿ ಯಾರನ್ನೂ ಬಿಡೋದಿಲ್ಲ, ಎಲ್ಲರನ್ನ ತೆಗೆದುಕೊಂಡು ಹೋಗ್ತಾರೆ. ಅವ್ರು ಏನ್ ಮಾಡುವ ತಪ್ಪುಗಳನ್ನ ಅವರು ಬಹಳ ಸೂಕ್ಷ್ಮವಾಗಿ ತೆಗೆದುಕೊಂಡು ಬರ್ತಾರೆ. ಯಾಕಂದ್ರೆ ಅಕ್ಕ ಕೊರಳಿಗೂ ಜೀವದ ಕಳೆಯನ್ನು ತಂದವಳು. ಅವಳ ವಚನಗಳು ನಮಗೆಲ್ಲ ಗೊತ್ತಿದ್ದಾವೆ. ಎಲ್ಲ ಪಕ್ಷಿಗಳನ್ನ, ಗುಡ್ಡ ಬೆಟ್ಟಗಳನ್ನ ಮಾತಾಡಿಸ್ತಾ ಹೋಗ್ತಾಳೆ. ಆಮೇಲೆ ವಚನ ಬರ್ತಾ, ಹಸಿವಾದಡೆ ಭಿಕ್ಷಾನಿಗಳುಂಟು, ತೃಷಿಯಾದಡೆ ಹಾಳು ಬಾವಿಗಳು, ಶಯನಕ್ಕೆ ಹಾಳು ದೇವರು ಉಂಟು. ನೋಡಿ, ಈ ಜಗತ್ತಿನಲ್ಲಿ ಎಲ್ಲರಿಗೂ ಬದುಕು ಹಾಕಿದೆ, ಎಲ್ಲರಿಗೂ ಬೇಕಾದಷ್ಟು ಇದ್ದೇ ಇದೆ, ಖಂಡಿತ ಇದೆ. ಅದನ್ನು ಕವಿ ದಾಖಲಿಸ್ತಾರೆ. ಒಂದ್ ಮಾತು ಹೇಳೋದಾದ್ರೆ, ಎಲ್ಲೋ ಬಿದ್ದ ಬೀಜ ಮಳೆ, ಗಾಳಿ, ಬೆಳಕು ಹೀರಿ ಮೊಳಕೆ ಒಡೆದು ಬೆಳೆದದ್ದು ಹೇಗೆ? ಜಗದ ಗರ್ಭವೇ ಹೀಗೆ. ಎಲ್ಲರಿಗೂ ಅವಕಾಶ ಇದೆ, ಎಲ್ಲರೂ ಬೆಳೀತಾರೆ. ಹಾಗಾದ್ರೆ ಇದೇಕೆ ಅವರ ಮೇಲೆ ಬಂಧನ, ಒತ್ತಡ, ಕತ್ತು ಹಿಚುಕುವ ಕೆಲಸ, ಸಂಕಟದಲ್ಲಿ ಬಂಧಿಸುವ ಕೆಲಸ? ಇದಕ್ಕೆ ಕವಿ ವಿಷಾದದಿಂದ ಬರೀತಾರೆ. ಕೊನೆಗೆ ಹೇಳ್ತಾರೆ, ನಾವು ಹುಟ್ಟಿದ್ದು ಹಾಗೆ, ಸಾಯುವುದು ಹಾಗೆ, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಇದೇ ಬಟಾಬಯಲು. ಈ ಬದುಕಿನ ಶಾಶ್ವತ ಸತ್ಯವನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದು ಕವಿಯ ಕನಸಾಗಿ, ಬಯಕೆಯಾಗಿ ಕಾಣಿಸ್ಕೊಳ್ತದೆ. ಇನ್ನು ಮುಂದಿನ ಕವಿತೆ ಶಬರಿ ಕುಲ. ಶಬರಿ ನಮ್ಗೆಲ್ಲರಿಗೂ ಗೊತ್ತಿರುವಂತವಳು. ಶಬರಿ ರಾಮನಿಗೋಸ್ಕರ ಕಾದವಳು. ವಯಸ್ಸಾದ ಮೇಲೆ ಅಂತಹ ಮುಸ್ಸಂಜೆಯ ಹೊತ್ತಲ್ಲಿ ಕಾಡಿನೊಳಗಡೆ ಯಾರಿಲ್ಲದಿದ್ದರೂ, ರಾಮ ಬರುವನೆಂಬ ಯಾವ ಸೂಚನೆಯೂ ಇಲ್ಲದಿದ್ದರೂ, ಕಷ್ಟದಲ್ಲಿ ಸಂಕಟದಲ್ಲಿರುವಂತಹ ರಾಮ ಲಕ್ಷ್ಮಣರಿಗಾಗಿ ತನ್ನ ಕೊನೆಯ ಜೀವವನ್ನು ಹಿಡ್ಕೊಂಡು ಕಾದವಳು. ಇಲ್ಲಿ ಶಬರಿ ಕುಲ ಅಂತ ಯಾಕೆ ಹೇಳ್ತಾರಂದ್ರೆ, ಕವಿಯು ಕೂಡ ಕಾಯಲಿಕ್ಕೆ ಸಿದ್ಧರಾಗಿದ್ದಾರೆ. ಹೇಳ್ತಾರೆ ಅವರು, ನಾನು ಕಾಯುತ್ತಲೇ ಇರುತ್ತೇನೆ. ಎದಕ್ಕೆ? ಪ್ರಶ್ನೆ ಬಂತು. ಅದಕ್ಕಿಂತ ಮುಂಚೆ ನಾವು ಎದಕ್ಕೆ ಕಾದಿದ್ದೇವೆ? ನಮ್ಮ ಪ್ರಶ್ನೆ ನಾವು ಹಾಕೊಳ್ಬೇಕು. ನಾವು ಎದಕ್ಕೆ ಕಾದಿದ್ದೇವೆ? ಕವಿ ಎದಕ್ಕೆ ಕಾಯ್ತಾ ಇದ್ದಾನೆ? ಹೇಳ್ತಾರೆ, ನಾನು ಕಾಯುತ್ತಲೇ ಇರುತ್ತೇನೆ. ಕುರ್ಚಿಗಾಗಲ್ಲ, ಅಧಿಕಾರಕ್ಕಾಗಲ್ಲ, ಇನ್ಯಾವ ಒಡವೆ ವಸ್ತುಗಳಿಗಾಗಲ್ಲ. ಎದಕ್ಕೆ ಕಾಯ್ತಾರೆ ಅವರು? ಎಲುಬಿನ ಹಂದರಕ್ಕೆಲ್ಲ ತಳಿರು ತೋರಣ ಕಟ್ಟುವುದನ್ನ ಕಾಣುವುದಕ್ಕಾಗಿ ಕಾಯ್ತಾ ಇದ್ದಾರೆ. ಅಲ್ಲಿಯ ಉಸಿರು ಹಸಿರಾಗಿ
ಬೆಳದಿಂಗಳ ನಗೆ ನಗುವುದನ್ನ ನೋಡುವುದಕ್ಕಾಗಿ ಕಾಯ್ತಾರೆ. ನೋಡಿ, ಇಡೀ ಸಂಕಲನ ದಮನಿತ ವರ್ಗಗಳು. ಇಲ್ಲಿ ಕೇವಲ ಅಸ್ಪೃಶ್ಯ ವರ್ಗ ಅಂತ ಮಾತ್ರ ಭಾವಿಸ್ಬೇಡಿ ದಯವಿಟ್ಟು. ಎಲ್ಲ ದಮನಿತ ವರ್ಗಗಳು, ಅವನು ರೈತನೋ, ಹೆಣ್ಣೋ, ಅಥವಾ ಕೆಳವರ್ಗದವರು, ಬಡವನು, ಸ್ಲಮ್ಮಲ್ಲಿರೋನು, ಅಥವಾ ಯಾವುದೋ ಅಜ್ಞಾತ ಪ್ರದೇಶದಲ್ಲಿರೋ, ಬುಡಕಟ್ಟು, ಯಾರು ಒಟ್ಟು ಮನುಷ್ಯರು ಅಂತ ನಾವು ಪರಿಭಾವಿಸ್ಕೊಳ್ಬೇಕು. ಯಾರೆಲ್ಲ ಸಂಕಟದಲ್ಲಿದ್ದಾರೆ, ಒದ್ದಾಡ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ, ನರಳ್ತಾ ಇದ್ದಾರೆ, ಅವರೆಲ್ಲರ ನಗುವಿಗಾಗಿ ನಾನು ಕಾಯ್ತಾ ಇದ್ದೇನೆ. ಉಳಿದ ಯಾವುದು ನನಗೆ ಬೇಕಾಗಿಲ್ಲ. ಯಾಕಂದ್ರೆ ನಾನು ಅವರನ್ನು ಕಾಯ್ಬೇಕಾಗಿದೆ. ಅವರೆಲ್ಲರ ನಗು ಬರ್ಬೇಕಂದ್ರೆ ಮತ್ತೆ ಬರೀತಾರೆ, ಬುದ್ಧ, ಬಸವ, ಅಕ್ಕ, ಅಲ್ಲಮರ ಅನುಸಂಧಾನಕ್ಕಾಗಿ. ಅವರ ಬೀಜಗಳು ಯಾವುದೋ ಅಟ್ಟದ ಮೇಲೆ ಇಟ್ಬಿಟ್ಟಿದ್ದೇವೆ ನಾವು. ಅವರ ತತ್ವಗಳು ಕೇವಲ ಓದಲಿಕ್ಕೆ, ವಾಚನ ಮಾಡಲಿಕ್ಕೆ, ಭಾಷಣ ಮಾಡೋದಕ್ಕೆ, ಎಕ್ಸಾಮ್ನೇ ಬರೆಯೋದಕ್ಕೆ ಅನ್ಕೊಂಡ್ಬಿಟ್ಟಿದ್ದೇವೆ ನಾವು. ಯಾಕೆ ಬದುಕಿಗೆ ಬರ್ತಾ ಇಲ್ಲ? ಬಹಳ ಬೇಡ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, 2 ಸಾಲ ಅರ್ಥ ಆದ್ರೆ ಸಾಕು. ಮತ್ತೇನು ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ ನಮಗೆ. ಬರೀ ನಮಗೆ ಭಯಪಟ್ಟು ಮಾಡಿದ್ದೀವಿ ನಾವು, ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಎಲ್ಲರನ್ನ ತಂದೆ ತಾಯಿಯಾಗಿ ಬಂಧು ಬಳಗವಾಗಿ ನೋಡುವಂತ ವ್ಯವಧಾನ ನಮ್ಗೆ ಎಲ್ಲಿದೆ? ಇವತ್ತಿನ ಈ ಕ್ಲೀಶೆಯಲ್ಲಿ ನಾವು ಸಾಯ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣ ಬಹುಶಃ ಪರಿಹಾರವಾಗಿ ಕವಿ ಹಠಮಾರಿತನದಿಂದ ಹೇಳ್ತಾನೆ. ಅಂದ್ರೆ ಕವಿ ಸುಮ್ಮನೆ ಬಿಡೋದಿಲ್ಲ, ನಾನು ಕಾಯ್ತೇನೆ ಅಂತ ಹೇಳಿ ಹೋಗೋದಿಲ್ಲ. ಕೊನೆಗೆ ಹೇಳ್ತಾರೆ, ನಾನು ಕಾಯುತ್ತೇನೆ, ಸತ್ತರೂ ಕಾಯೋದನ್ನು ಬಿಡೋದಿಲ್ಲ. ಅಕ್ಷರದಲ್ಲಿ ಚಿಗುರಿ ಕಾಯುತ್ತಾ ಕಾಡುತ್ತಲೇ ಇರುತ್ತೇನೆ. ಕವಿಯ ಹಠಮಾರಿತನವಿದೆ. ಜಗವನ್ನ ಬದಲಿಸಬೇಕಾದಂತ ಹಠಮಾರಿತನವಿದೆ. ನಾನು ಸತ್ತು ಹೋದ್ರೆ ಮುಗಿಯೋದಿಲ್ಲ, ಯಾಕಂದ್ರೆ ನಾನು ಇಲ್ಲಿ ಬಿತ್ತು ಬಿಟ್ಟಿದ್ದೀನಿ, ಇದರಲ್ಲಿ ದಾಖಲಿಸ್ಬಿಟ್ಟಿದ್ದೆ. ನಾನು ಕಾಯ್ತೇನೆ, ನಾನು ಸತ್ತ ಮೇಲೂ ಕಾಯ್ತೇನೆ, ಅಕ್ಷರದಲ್ಲಾದ್ರೂ ಚಿಗುರಿ ಕಾಯ್ತೇನೆ, ಮತ್ತು ಕಾಯ್ತೀನಿ ಅಷ್ಟೇ ಅಲ್ಲ, ಕೊನೆಗೆ ಹೇಳ್ತದೆ ಕಾಡುತ್ತಲೇ ಇರುತ್ತೇನೆ. ನಿಮಗೆ ಬಿಡೋದಿಲ್ಲ. ಯಾಕಂದ್ರೆ ನಾವು ತಿಳಿದವರು ತಪ್ಪು ಮಾಡಿದ್ರೆ ಆ ತಪ್ಪು ಅಂತ ನಮ್ಗೆ ಗೊತ್ತಿದ್ದಾಗ ಅದು ನಮ್ಮನ್ನು ಬಿಡೋದಿಲ್ಲ. ಒಪ್ಕೊಳ್ಳೇಬೇಕು ನಾವಿದ್ದೀನಿ. ನಾವು ತಿಳಿದು ತಪ್ಪು ಮಾಡಿದಾಗ ನಮ್ಮನ್ನು ಕಾಡ್ತಾ ಇರ್ತದೆ, ಎಲ್ಲೆಲ್ಲೋ ಕಾಡ್ತಾ ಇರ್ತದೆ, ನಾನು ತಪ್ಪು ಮಾಡಿದೆ ಅಂತ. ಹಾಗೆ ಗೊತ್ತಿದ್ದು ನಾವು ಮಾಡುವ ತಪ್ಪುಗಳು, ಇಂತಹ ಕವಿತೆಗಳಿಂದ ನಾವು ಎಚ್ಚರಗೊಳ್ಳಬೇಕು. ಹಾಗಾಗಿ ನಾನು ಕಾಡ್ತೇನೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನು 7ನೇ ಕವಿತೆ, ಅವಳು ನಾನು ಬೆಕ್ಕು. ಒಂದು ರೀತಿಯ ಕಥನ ಮಾದರಿಯಲ್ಲಿ ಕಾಣಿಸ್ಕೊಳ್ತದ. ಇಡೀ ಕಥೆಯನ್ನ ನಾನು ಹೇಳಕ್ ಹೋಗೋದಿಲ್ಲ. ಏನಿದೆ ಅಂದ್ರೆ ಇಲ್ಲಿ ಅವಳು ಒಳಗಿದ್ದಾಳೆ ಮನೆಯೊಳಗೆ, ನಾನು ಅಂದ್ರೆ ಕವಿ ಹೊರಗಿದ್ದಾಳೆ, ನಡುವೆ ಬೆಕ್ಕ. ಬಹುಶಃ ನನ್ನ ಅರ್ಥ ಮಾಡ್ಕೊಳಕ್ಕೆ ನಾನು ಸ್ವಲ್ಪ ನನಗೆ ಒಂದಿಷ್ಟು ಗೊಂದಲನು ಅನಿಸ್ತು. ಅವಳು ಒಳಗಿದ್ದಾಳೆ, ಇವನು ಹೊರಗಿದ್ದಾನೆ. ಅವಳಿಗೆ ಇವನನ್ನ ಸೇರುವ ಆಸೆ ಕಾಣಿಸ್ಕೊಳ್ತಾನೆ. ಇವನಿಗೆ ಅಂದ್ರೆ ನಾನು ಅಂತ ಸಂಬಂಧಪಟ್ಟ ಕವಿನೇ ಅನ್ಕೊಳ್ಳೋದು ನಾವು. ಕವಿಗೆ ಅವಳ ಹುಡುಕಾಟವಿದೆ. ಅವರಿಬ್ಬರು ಸೇರಿದರೆ ಬದುಕು ಸಂಭ್ರಮವಾಗುತ್ತೆ, ಬದುಕು ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಅವರಿಬ್ಬರ ನಡುವೆ ಬೆಕ್ಕಿದೆಯಾ? ಬೆಕ್ಕು ಸುಮ್ಮನೆ ಇರೋದಿಲ್ಲ. ಆ ಬೆಕ್ಕನ್ನ ಕವಿ ಯಾವ ರೀತಿ ಬಳಸಿದ್ದಾರೋ ಬಹುಶಃ ಕವಿ ಆಮೇಲೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅನ್ಕೊಳ್ತೀನಿ. ಬಟ್ ನನಗನ್ಸಿರೋದು, ಆ ಬೆಕ್ಕು ನಮ್ಮ ನಡುವೆ ಏನು ನಾವು ಹಾಕೊಂಡಿದ್ದೇವೆ, ಧರ್ಮ, ಜಾತಿ, ನಿಯಮ, ಪರಂಪರೆ, ಸಂಪ್ರದಾಯ ಅಥವಾ ಇನ್ನೇನೋ ಇರಬಹುದೇನೋ ಅನಿಸ್ತು. ನೋಡಿ, ಒಂದು ಸಾಲ ಹೋಗ್ತೇನೆ ಅಷ್ಟೇ. ಬೆಕ್ಕಿಗೆ ಬಲು ಸೊಕ್ಕು, ಮೇಲೆ ಒಂದಿಷ್ಟು ದಿಮಾಕು. ಯಾರಿಲ್ಲದ ವೇಳೆಯಲ್ಲಿ ಮೀಸೆ ನಿಗುರಿಸಿ ಕಣ್ ಬಿಡುತ್ತಿತ್ತು. ಅತ್ತಿಂದಿತ್ತ ಇತ್ತಿಂದತ್ತ ತಿರುಗುತ್ತಲೇ ಇತ್ತು, ಕಣ್ಣ ಹಾಕುತ್ತಿತ್ತು. ಬಿಡೋದಿಲ್ಲ, ಇಬ್ಬರನ್ನು ಸೇರ್ಲಿಕ್ಕೆ ಬಿಡೋದಿಲ್ಲ. ಅಥವಾ ನೋಡಿ, ಇನ್ನೊಂದೆರಡು ಸಾಲು ಬಹಳ ಮುಖ್ಯವಾದ ಸಾಲು. ಏನು? ಹುಡುಕಾಟಕ್ಕೂ ಬೇಟೆಗೂ ಇರಲಿಕ್ಕಿಲ್ಲ ವ್ಯತ್ಯಾಸ. ಹುಡುಕಾಟ ಬೇರೆ, ಬೇಟೆ ಬೇರೆ. ಇಲ್ಲಿ ಕವಿ ಹುಡುಕಾಟದಲ್ಲಿದ್ದಾನೆ, ಅವಳು ಹುಡುಕಾಟದಲ್ಲಿದ್ದಾನೆ. ಇಲ್ಲಿ ಬೆಕ್ಕು ಬೇಟೆಗಾಗಿ ಕಾಯ್ದಿದೆ. ಯಾರನ್ನು ಹಿಡೀಲಿ, ಯಾರನ್ನ ಸಂಕಟದಲ್ಲಿ ಸಿಗಾಕ್ಸಿದೆ, ಯಾರನ್ನ ನಾವು ಸಪರೇಟ್ ಮಾಡಿ. ಇದು ಇಷ್ಟಕ್ಕೆ ಮುಗಿಯೋದಿಲ್ಲ. ಕೊನೆಗೆ ಹೇಳ್ತಾರೆ ನೋಡ್ರಿ, ಹುಡುಕಾಟದಲ್ಲಿ ಒತ್ತು ಜಾರಿದ್ದು ಗೊತ್ತಾಗುವುದಿಲ್ಲ. ಅವಳು ಮುದುಕಿಯಾದ್ದು, ಇವನು ಮುದುಕನ. ಇದು ಬರೀ ಕವಿ ಮತ್ತು ಅವಳ ಕಥೆ ಅಲ್ಲ, ಜಗತ್ತಿನ ಕಥೆ. ಪ್ರತಿಭಾ ನಂದಕುಮಾರ್ ಅವರ ನಾವು ಹುಡುಗಿಯಲ್ಲಿ ಹೀಗೆ ಪದ್ಯವನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಬಹುದು. ಯಾಕಂದ್ರೆ ಇವಳ ಕೊರಗಿನಲ್ಲಿ ಅವನು, ಅವನ ಕೊರಗಿ ಇವಳು. ಇದು ಬರೀ ಈ ಪ್ರೀತಿ ಪ್ರೇಮವನ್ನು ಅಷ್ಟೇ ಅನ್ವಯಿಸಿಕೊಳ್ಳದೆ ಬೇರೆಲ್ಲಕ್ಕೂ ಅನ್ವಯಿಸಿಕೊಳ್ಬಹುದು. ಅಂದ್ರೆ ಒತ್ತು ಜಾರಿದ್ದು ಗೊತ್ತೇ ಆಗೋದಿಲ್ಲ. ಆ ಸಂಕಟದಲ್ಲಿ, ಹುಡುಕಾಟದಲ್ಲಿ, ಕಾಯುವಿಕೆಯಲ್ಲಿ ಹೋಗ್ಬಿಡ್ತದ. ಈ ಮಧ್ಯವಿರ್ತಕ್ಕಂಥ ಏನಿದೆಯಲ್ಲ, ಈ ಬಂಧನಗಳು ನಮ್ಮನ್ನು ಮುಂದಕ್ಕೆ ಹೋಗ್ಲಿಕ್ಕೆ ಬಿಡೋದೇ ಇಲ್ಲ. ಬಿಡುವಷ್ಟರಲ್ಲಿ ಬದುಕು ಸಂಜೆಯಾಗಿರ್ತದ ಅನ್ನುವಂತ ಮಾತು. ಇನ್ನ 8ನೇ ಕವಿತೆ, ಕತ್ತಲೆಯ ಕತೆ. ಇಲ್ಲೂ ಕೂಡ 2 ಭಾಗವನ್ನ ಕವಿನೇ ಮಾಡ್ತಾರೆ. ಕತ್ತಲೆಯ ಕತೆ. ಮೊದಲನೇ ಕತ್ತಲೆ ನಾನು ವಿಸ್ತಾರವಾಗಿ ಹೇಳಕ್
ಅದು ಬಾಲ್ಯದ ಕತ್ತಲೆ. ಬಾಲ್ಯದಲ್ಲಿ ನಾವೆಲ್ಲ ಕತ್ತಲೆಯ ಸುಖವನ್ನು ಉಂಡಿದ್ದೇವೆ. ನೋಡಿ, ಕತ್ತಲೆಗೆ ಒಂದು ಸುಖ ಇದೆ. ನಾನು ಸುಖ ಅಂತ ಪದವನ್ನು ಬಳಸ್ತಾ ಇದ್ದೆ. ಇವತ್ತು ನಮಗೆ ಕತ್ತಲೆಯ ಅನುಭವ ಇಲ್ಲ. ಕರೆಂಟ್ ಹೋದ್ರು ಕತ್ತಲು ಅನ್ಸೋದಲ್ಲ, ಲೈಟ್ ಹಾರಿಸಿದ್ರು ಕತ್ತಲು ಅನ್ಸೋದಿಲ್ಲ. ಯಾಕಂದ್ರೆ ನಮ್ಮ ಮನೆಗಿಂತ 4 ಪಟ್ಟು ಮ್ಯಾಗ ಲೈಟ್ ಅದಾವೆ. ನಾವು ಮನ್ಯಾಗ ಎಲ್ಲಾ ಲೈಟ್ ಆಫ್ ಮಾಡ್ಕೊಂಡ್ರು ಮನೆ ಒಳಗೆ ಬೆಳಕು ಬಿಡ್ತಾವ. ಕತ್ತಲೆಯೇ ಎಂತ ಅದ್ಭುತವಾದ ಸಂದರ್ಭ. ಕರೆಂಟ್ ಹೋಗ್ಬಿಡ್ತು. ಬಹುಶಃ ಕವಿಯ ಮಾತು ನನ್ನ ಮಾತು ಕೇಳಿಸ್ಬಿಡ್ತದೆ KEB ಅವರಿಗೆ. ನೋಡಿ, ನಾನೊಂದು ಲೇಖನ ಬಂದಿತ್ತು ನಮ್ಮ BSc ಅವರಿಗೆ ಪಾಠ ಮಾಡ್ತಾ. ಏನ್ ಬಂದಿತ್ತು ಅಂದ್ರೆ, ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ನಮ್ಮ ದೇಹದೊಳಗಡೆ ಒಂದು ಗ್ರಂಥಿ ಇರ್ತದ. ಅದು ಜಾಗೃತವಾಗೋದು ರಾತ್ರಿ 11 ಗಂಟೆ. 11 ಗಂಟೆ ಅದೇ ನೆನಪಿಲ್ಲ ನನಗೆ. 11 ಗಂಟೆಗೆ ಜಾಗೃತವಾದ್ರೆ 1 ಗಂಟೆ ಅಥವಾ 1:30 ಗಂಟೆ ಅಷ್ಟೇ ಕೆಲಸ ಮಾಡ್ತದೆ. ರಾತ್ರಿ 1:30ಗೆ ಸ್ಟಾಪ್ ಆಗ್ತದೆ. ಆ ಗ್ರಂಥಿ ಯಾವಾಗ ಕೆಲಸ ಮಾಡ್ತದಂದ್ರೆ, ನಮ್ಮ ಇಡೀ ದೇಹಕ್ಕೆ ಕತ್ತಲಾಗಿದೆ ಅನ್ನೋ ಫೀಲ್ ಬಂದ್ರೆ ಮಾತ್ರ ಕೆಲಸ ಮಾಡ್ತದೆ. ಲೈಟ್ ಹಾರಿಸೋದಷ್ಟೇ ಅಲ್ಲ, ನಮಗೆ ಫೀಲ್ ಆಗ್ಬೇಕು ಸಂಪೂರ್ಣ ಕತ್ತಲೆ. ನೋಡಿ, ಬಾಲ್ಯವನ್ನು ನೆನಪು ಮಾಡ್ಕೊಳ್ಳಿ. ಏನು ಕಾಣಿಸ್ಲಿಕ್ಕೂ ದಾರಿ ಅಂತ ಸುಮ್ಮನೆ ಹೋಗ್ತಿದ್ವಿ ನಾವು. 2 ಗಂಟೆ ಡಿಕ್ಕಿ ಹೊಡಿತಿದ್ವಿ, ಹೋಗಿ ದಾರಿ ಕರ್ಕೊಂಡು ಹೋಗ್ತಿದ್ವಿ. ಸಂಪೂರ್ಣ ಕತ್ತಲೆ, ಏನು ಕಾಣ್ತಿದ್ದಾರೆ. ಯಾರ ಮನೆಗೆ ಒಂದು ಚಿಮಣಿ ಇತ್ತಂದ್ರೆ ಸ್ವಲ್ಪ ಬೆಳಕು ಕಾಣಿಸೋದಷ್ಟೇ. ಆ ಕತ್ತಲು ಇವತ್ತಿಲ್ಲ. ಇಲ್ಲಿ ಹೆಣ್ಮಕ್ಳು, ಅದು ವಿಶೇಷವಾಗಿ ಹೆಣ್ಮಕ್ಳಿಗೆ ರಾತ್ರಿ 11:30 ರಾತ್ರಿ 1:00-1:30 1:30 ಕೆಲಸ ಮಾಡೋದಿಲ್ಲ. ಅದು ಕೆಲಸ ಮಾಡ್ಬೇಕಂದ್ರೆ ಸಂಪೂರ್ಣ ಕತ್ತಲೆಯ ಫೀಲ್ ಬರಬೇಕು. ಅದು ಇವತ್ತು ನಮಗೆ ಸಿಗದೇ ಇರೋದ್ರಿಂದ, ಯಾಕಂದ್ರೆ ನಾವು ಮಕ್ಕಳದ 12 ಗಂಟೆ 1 ಗಂಟೆ 2 ಗಂಟೆ ಮಲಗಿದ್ರು ಕತ್ತಲೆಯ ಫೀಲ್ ನಮಗೆ ಬರೋದಿಲ್ಲ. ಇವತ್ತು ಮಹಿಳೆಯರಿಗೆ ಕ್ಯಾನ್ಸರ್ಗೆ ಅದು ಹೆಚ್ಚು ಕಾರಣವಾಗುತ್ತೆ ಅಂತ ಒಂದು ಸಂಶೋಧನಾ ಲೇಖನ ನಮ್ಮ BScಗೆ ಒಂದು 4 ವರ್ಷದಿಂದ ಅಳವಡಿಸಿದ್ದನ್ನ ನಾನು ನೋಡಿದೆ. ಬಹುಶಃ ಇದನ್ನು ದಯವಿಟ್ಟು ಗಮನಿಸಬೇಕು ನಾವು. ಯಾಕಂದ್ರೆ ನಮ್ಮ ಜೀವನ ಶೈಲಿ ನಮ್ಮ ಬದುಕನ್ನ ಎತ್ತ ಕಡೆ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇಲ್ಲಿ ಕವಿ ಮೊದಲ ಭಾಗದಲ್ಲಿ ಕತ್ತಲೆಯ ಕಥೆಯನ್ನು ಬಿಚ್ಚಿಡ್ತಾರೆ, ಸಂಪೂರ್ಣ ಕತ್ತಲೆ. 2ನೇ ಭಾಗದಲ್ಲಿ ಹೇಳ್ತಾರೆ, ಬಹುಶಃ ನಮ್ಗೆ ಅನಿಸ್ತದ 2ನೇ ಭಾಗದಾಗ ಬೆಳಕು ಬೇಕು ಅಂತ ಕವಿ ಅಂತಾನಂತ. ಇಲ್ಲ, ಕವಿ ಅಂತ 2ನೇ ಭಾಗದಾಗ ಕತ್ತಲನೇ ಇಲ್ಲ. ಯಾಕೆ 2ನೇ ಭಾಗದಾಗೂ ಬೆಳಕು ಸಿಗುತ್ತನ್ನೋ ಭರವಸೆ ಇಲ್ಲ. ಎಲ್ಲಿದೆ ಇವತ್ತು ದಮನಿತ ವರ್ಗಗಳಿಗೆ, ಹೆಣ್ಣು ಮಕ್ಕಳಿಗೆ, ರೈತರಿಗೆ, ಇವತ್ತು ಯಾರ್ಯಾರೆಲ್ಲ ಶೋಷಣೆ ಅನುಭವಿಸ್ತಾ ಬಂದಿದ್ದಾರೆ, ಇವತ್ತಿಗೂ ಅವರ ಭಾವನೆಗಳು ತೀರಿಲ್ಲ. ಅದಕ್ಕೆ ಕವಿ ಅಂತಾರೆ, ಬೇಡ ಬಿಡು, ಬೆಳಕೆ ಬೇಡ, ನಮಗೆ ಬೇಕಾದ ಬೆಳಕನ್ನ ಕತ್ತಲೆಯಲ್ಲಿ ನಾವು ಕನಸಿನಲ್ಲೇ ಸ್ವೀಕಾರ ಮಾಡಿಬಿಡ್ತೇವೆ. ನೋಡಿ, ಕತ್ತಲೆಯ ಜೊತೆ ಬದುಕಿ ಕತ್ತಲೆ ನಮಗೆ ನೆರಳಾಗ್ತಾ ಇದೆ. ಬೆಳಕಿನ ಹೋದ್ರೂ ಬದುಕಕ್ಕೆ ಬಿಡೋದಿಲ್ಲ. ಸುಮ್ಮನೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಅಂತರ್ಜಾತಿ ವಿವಾಹ ಮಾಡ್ಕೊಳ್ಬೇಕು, ಏನ್ ಬಿಡ್ತಾ ಇದ್ದೀವಿ? ಬಿಡಲ್ಲ. ಅದಕ್ಕೆ ಕತ್ತಲೆ ಇಲ್ಲದ್ರೆ ಕನಸಿನಲ್ಲಿ. ಒಂದು ಮಾತು ಹೇಳೋದಾದ್ರೆ, ಕನಸಿನಲ್ಲಾದರೂ ದಕ್ಕಬಹುದಲ್ಲ. ನೋಡಿ, ಬೆಳಕಿಗೆ ಎಷ್ಟೊಂದು ಮುಖಗಳು, ಲೆಕ್ಕವಿಲ್ಲದ ಅವತಾರಗಳು. ಹೌದಾ? ಬೆಳಕಿಗೆ ಎಷ್ಟೊಂದು ಅವತಾರಗಳು. ನಮ್ಮ ಕಣ್ಣಿಗೆ ಕಾಣೋದು ಬೇರೆ ಬೇರೆ ಬೇರೆ, ನಮ್ಮ ಮನಸ್ಸಿನಲ್ಲಿ ಮೂಡೋದು ಬೇರೆ ಬೇರೆ ಬೇರೆ. ಆದ್ರೆ ಕತ್ತಲೆಗೆ ಒಂದೇ ಮುಖ. ಇಲ್ಲಿ 2 ಸಾಲನ್ನು ದಾಖಲಿಸಿ ಹೇಳಬೇಕು ನಾನು. ಕತ್ತಲಲ್ಲಿ ಗಂಡು ಯಾರು, ಹೆಣ್ಣು ಯಾರು, ಗಂಡ ಯಾರು, ಹೆಂಡತಿ ಯಾರು, ಯಾರು ಮಾಲೀಕ, ಯಾರು ಆಳು, ಹುಡುಗಿದರೆ ಅನರ್ಥ, ಕರಡಿ ಕುಡಿ. ಅಲ್ಲಿ ಯಾವುದನ್ನು ಸಪರೇಟ್ ಆಗಿ ನೋಡಕ್ ಆಗದೇ ಇಲ್ಲ, ಎಲ್ಲ ಒಂದೇ. ಅಲ್ಲಿ ಆಳು, ಮಾಲೀಕ, ದೊಡ್ಡವರು, ಸಣ್ಣವರು ಎಲ್ಲ ಹೋಗಿ ಅವನು ಕಲ್ಪಿಸಿಕೊಂಡ ಒಂದೇ ಒಂದು ಚಿತ್ರ, ಅದು ಅಂತಿಮವಾಗಿಬಿಟ್ಟು. ಅದಕ್ಕೆ ಕವಿ ಹೇಳ್ತಾನೆ, ಈ ಬೆಳಕೆ ಬೇಡ, ಕನಸಿನಲ್ಲಾದ್ರೂ ನಮಗೆ ಅನಿಸಿಕೊಂಡಿದ್ದು, ಬಯಸಿದ್ದು ಒಂದಿಷ್ಟು ಸಿಗಬಹುದಲ್ಲ. 2ನೇ ಸಾಲಿದೆ, ಏನು? ಬೆಳಕಿನಕ್ಕಿಂತಲೂ ನನಗೆ, ನನ್ನವರಿಗೆ ಕತ್ತಲೆಯೇ ಪ್ರಾಣ, ನಿರಾಭರಣ ಸುಂದರ. ನೋಡಿ, ಬೆಳಕಿಗಿಂತ ಕತ್ತಲೆ ನಮ್ಗೆ ಸಿಗ್ತದೆ. ಕನಸಿನಾದ್ರೂ ಕಲ್ಪಿಸ್ಕೊಳ್ತೀವಪ್ಪ ನಾವು. ಊಟ ಮಾಡ್ಲಿಕ್ಕೆ ಇತ್ತು ನೋಡಿ, ಅದನ್ನು ನೋಡಿ ಆಸ್ವಾದಿಸಿ ಅನುಭವಿಸಿ, ಇದನ್ನು ಎಲ್ಲದಕ್ಕೂ ಬೇರೆ ಬೇರೆ ಕಡೆ ಅನ್ವಯಿಸ್ಕೊಳ್ಬಹುದು. ಹಾಗಾಗಿ ಇಲ್ಲಿ ಕವಿಯ ಉದ್ದೇಶವಿಷ್ಟೇ, ಕತ್ತಲ ಲೋಕದಲ್ಲಿರೋರಿಗೆ ಬೆಳಕು ದಕ್ಕಲಿ ಅಂತ. ಅವರ ಸಂಕಟ ಬೆಳಕಿನಲ್ಲಿದ್ದವರಿಗೆ ಗೊತ್ತಾಗಲಿ ಅನ್ನೋದು ಕವಿಯ ಆಶಯವಾಗಿ ಕಾಣಿಸ್ತದೆ. ಇನ್ನು 9ನೇದು ಶೂನ್ಯದಲ್ಲಿ ಶೂನ್ಯ. ಈ ಕವಿತೆ ಸಾವಿನ ಬಗ್ಗೆ ಮಾತಾಡ್ತಾರೆ. ನೋಡ್ರಿ, ಸಾವು ಬಹುಶಃ ಇಲ್ಲಿ ಕುಳಿತುಕೊಂಡ ಎಲ್ಲರಿಗೂ ಫಿಕ್ಸ್ ಬರುವಂಥದ್ದು. ನಮಗೆ ಹುಟ್ಟು ಇದೆ ಅಂದ್ರೆ ಸಾವು ಇದೆ ಅಂತ ಅರ್ಥ. ಆದ್ರೆ ಕವಿ ಹೇಳೋದು ಸಾವನ್ನ ಸಮಾನತೆಯ ಹರಿಕಾರ ಅಂತ ಸಂಬೋಧಿಸ್ತಾನೆ. ಯಾಕೆ? ಸಾವಿನ ನೋಡ್ರಿ, ರಾಜನೋ, ರಾಣಿಯೋ, ರಾಜಕಾರಣಿಯೋ, ಬಡವನೋ, ಶ್ರೀಮಂತನೋ, ಬ್ರಾಹ್ಮಣನೋ, ಶೂದ್ರನೋ, ಹೆಣ್ಣೋ, ಗಂಡು, ಯಾವುದು ಲೆಕ್ಕಕ್ಕಿಲ್ಲ, ಎಲ್ಲರೂ ಸಮಾನರು. ಅಲ್ಲಿ ಯಾರಿಗೂ ಮತ್ತ ಪೋಸ್ಟ್ಪೋನ್ ಇಲ್ಲ, ಮುಂದಕ್ಕೆ ಹೋಗಿಲ್ಲ, ಹಿಂದಕ್ಕೆ ಹೋಗಿಲ್ಲ. ಒಂದು ಸಣ್ಣ ಕಥೆ ಬರ್ತದೆ, ಸುಮ್ಮನೆ ನಿಮ್ಗೆ ಮತ್ತೆ ಭಾಳ ಏನ್ ಮಾತಾಡೋದು ನನಗೆ ಗೊತ್ತಾಗ್ತಿಲ್ಲ, ಏನೋ ಹೇಳ್ತಾನೆ ಅನ್ಸ್ಬಂತ ಒಂದು ಕಥೆ ಹೇಳ್ತೀನಿ ಸುಮ್ಮನೆ. 2ನೇ ಸಾಲಿದ್ದು. ಯಾಕಂದ್ರೆ ಸಾವನ್ನ ನಾವು ಮುಂದೂಡಕ್ಕೆ ಬಯಸ್ತೇವೆ.
ಕ್ರಿಮಿನಲ್ ಅಂತ ಅನ್ಬೋದು ನಾವು. ಅವನಿಗೆ ಸಾವಿನ ಗಂಟೆ ಬಂದಿತ್ತು, ಯಮಧರ್ಮ ಬಂದ, ರೆಡಿಯಪ್ಪ ನಿನ್ ಟೈಮ್ ಆಗಿದೆ ಹೋಗೋಣ ಅಂತ ಕರೆಯಕ್ಕೆ ಬಂದ. ಇವ್ನು ಹೇಳ್ದ, ಇಲ್ಲ ನಾನು ಇನ್ನೂ ಆಸೆಗಳು ಭಾಳ ಅದಾವು, ನಾನು ಅಷ್ಟು ಒಳ್ಳೇದು ಮಾಡೀನಿ ಇಷ್ಟು ಒಳ್ಳೇದು ಮಾಡೀನಿ, ಅದು ಏನೇನೋ ಸುಳ್ಳು ಹೇಳಿ. ಇಲ್ಲಪ್ಪ ನೋಡಿ ಲಿಸ್ಟ್ ತೋರಿಸಿದ, ಲಿಸ್ಟ್ನ್ಯಾಗ ಫಸ್ಟ್ ಹೆಸರು ನಿಂದ ಐತಿ, ನಿಂದ ಹಾಗಿಂದ ಮುಂದವ್ರ ಪಾಳೆ ನಡಿ ಹೋಗ, ನೀನ್ ಏನ್ ಮಾಡಿದ್ರು ಬಿಡಾಗಲ್ಲ. ಆಯ್ತು ಕೊನೆಯ ಸೇರಿ ಈಡೇರಿಸ್ತೇನೆ, ಆಯ್ತು ಈಡೇರಿಸ್ತೇನೆ, ಏನು ನಡಿ ಊಟ ಮಾಡೋಣ. ಕರ್ಕೊಂಡು ಹೋದ ಒಂದು ದೊಡ್ಡ 5 ಸ್ಟಾರ್ ಹೋಟೆಲ್ ಕುಂದಿಸಿ ಊಟ ಮಾಡಿಸಿದ. ಅವ ಯಮಧರ್ಮ ಅಂತ, ಭೂಲೋಕದಲ್ಲಿ ಮನುಷ್ಯರು ಎಷ್ಟೊಂದು ಸುಖವಾಗಿರ್ತಾರೆ, ಭೂಲೋಕದಲ್ಲಿ ಮನುಷ್ಯರು ಎಷ್ಟೊಂದು ಸುಖವಾಗಿರ್ತಾರೆ, ಎಂತ ಹೋಟೆಲ್ ಎಂತ ಊಟ, ನಮ್ಮ ಲೋಕದಲ್ಲಿ ಇಂಥ ಊಟನೇ ಇಲ್ಲ ಅನ್ಕೊಂಡು ಹೊಟ್ಟೆ ತುಂಬ ತಿಂದು ನಿದ್ದೆ ಆಗೋಗ್ಬಿಟ್ಟ. ಇವನಿಗೆ ಬೇಕಾಗಿತ್ತು ಅದೇ ಟೈಮ್. ಅವನ ಕೈಯಲ್ಲಿರುವ ಲಿಸ್ಟ್ ತಗೊಂಡ, ಬಡ 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 ಇನ್ನೊಂದು ಲಿಸ್ಟ್ ರೆಡಿ ಮಾಡಿದ. ಇವನ ಹೆಸರು ಲಾಸ್ಟಿಗೆ ಬರ್ಕೊಟ್ಬಿಟ್ಟು ಯಾಚಿರಾತು, ಅಪ್ಪ ಏನ್ ಮನುಷ್ಯ ಇದೆಯೋ ನೀನು, ನೀನು ನಿಜವಾಗ್ಲೂ ಈಗ ಸಾವು ಬರಬಾರ್ದಾಗಿತ್ತು, ನಿನ್ನ ಮೇಲೆ ಕರುಣೆ ಬಂದಿದೆ, ಹಾಗಾಗಿ ನಾನು ಫಸ್ಟ್ ಇಂದ ಹೋಗಲ್ಲ ಲಾಸ್ಟ್ ಇಂದ ಬರ್ತೀನಿ. ತಪ್ಪದದು, ಅದನ್ನು ಮುಂದೂಡಕ್ ಸಾಧ್ಯನೇ ಇಲ್ಲ. ಇಲ್ಲಿ ಎಲ್ಲರಿಗೂ ಸಮಾನತೆ. ಅವನು ಬಹಳ ಚಲೋ ಇದ್ದ, ಹೆಂಗೆ ಇದ್ದ ಹಂಗಿದ್ದು ಯಾರು ಸತ್ತಿಲ್ರಿ. ಗಾಂಧಿ, ಅಂಬೇಡ್ಕರ್, ಅರಿಸ್ಟಾಟಲ್, ಪ್ಲೇಟೋ, ರೂಸೋ, ವರ್ಡ್ಸ್ವರ್ತ್, ಶೆಲ್ಲಿ, ಕೀಟ್ಸ್ ಯಾರು ಹುಟ್ಟಿದ್ದಾರೆ, ಎಲ್ಲರೂ ಹೋಗ್ಲೇಬೇಕು, ಎಲ್ಲರೂ ಹೋಗ್ಲೇಬೇಕು. ಆದ್ರೆ ಒಂದು ಸಮಾಧಾನ ಅಂದ್ರೆ ಸಾವಿನಲ್ಲಾದ್ರೂ ಸಮಾನತೆ ಇದೆಯಲ್ಲ. ಅಂದ್ರೆ ಬದುಕಿದ್ದಾಗ ಒಂದಿಗೆ ಸಮಾನತೆ ಕೊಡ್ರಪ್ಪ, ಸತ್ ಮೇಲೆ ಯಾಕೆ ಕೊಡ್ತೀರಿ? ಸತ್ ಮೇಲೆ ನಮಗೆಲ್ಲರಿಗೂ ಬರೋ ಒಂದೇ ಒಂದು ಫಿಕ್ಸ್ ಹೆಸರು ಯಾವುದು? ಹೆಣ. ಹೆಣ ಅನ್ನೋ ಹೆಸರು ನಮ್ಮ ಮನೆ ಹೆಸರು. ಅದು ಬರೋದಕ್ಕಿಂತ ಮುಂಚೆ ಆದ್ರೂ ಒಂದಿಷ್ಟು ಸಮಾನತೆಯನ್ನ ಕೊಡಬೇಕು ಅನ್ನೋದು. ನೋಡಿ ಇಲ್ಲಿ 2 ಸಾಲ ದಾಖಲಿಸ ವಚನ ಮಾಡ್ತಾನೆ. ಬೀಜ ಮೊಳಕೆಯೊಡೆಯಿತೋ ತಕ್ಷಣ ಕಣ್ಣು ಮುಚ್ಚಾಲೆ ಆಟ ಪ್ರಾರಂಭ. ಹುಟ್ಟಿದ ತಕ್ಷಣ ಶುರು ಇತ್ತು ಕಣ್ಣು ಮುಚ್ಚಾಲೆ ಆಟ. ಉಸಿರಿದ್ದಲ್ಲಿ ನಿನ್ನದೇ ಕರಡಿ ಕುಣಿತ. ಹುಟ್ಟಿನಿಂದ ಸಾವಿನವರೆಗೆ ಹೋರಾಟ ಇದ್ದದ್ದೇ. GS ಶಿವರುದ್ರಪ್ಪನವರ ಒಂದು ಕವಿತೆ ನೆನಪಾಗುತ್ತೆ, ಮಬ್ಬಿನಿಂದ ಮಬ್ಬಿಗೆ ಅಂತಕ್ಕಂಥದ್ದು. ಏನ್ ಬೆಳಗಿನ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇಡೀ ಮನುಷ್ಯನ ಬದುಕನ್ನ ಬಹಳ ಅದ್ಭುತವಾಗಿ ಕಟ್ಟಿಕೊಡ್ತಾರೆ. ಇಲ್ಲಿ ಹುಟ್ಟಿದ ತಕ್ಷಣ ಶುರುವಾಯ್ತು, ನಿಂದ ಆ ಹೆಸರು ಈ ಹೆಸರು, ನಿಂದ ಆ ಧರ್ಮ ಈ ಧರ್ಮ, ನೀನ್ ಮೇಲು ನೀನ್ ಕೀಳು, ನೀನ್ ಹಂಗಿರ್ಬೇಕು ನೀನ್ ಹಿಂಗಿರ್ಬೇಕು, ನೀನ್ ಹೆಣ್ಣು ಹಾಗೆ, ನೀನ್ ಗಂಡು ಹೀಗೆ, ನೀನ್ ನಗಬಾರ್ದು ನೀನ್ ಅಳಬಾರ್ದು, ಎಷ್ಟೊಂದು ಹಾಕೊಂಡ್ಬಿಟ್ಟಿದ್ದೀರ. ಹಾಗಾಗಿ ಆ ಎಲ್ಲ ಸಂಕಟಗಳನ್ನ ಕೊನೆಯಾಗಿಸುವುದು ಸಾವು. ಅದಕ್ಕೆ ಶೂನ್ಯವನ್ನಾಗಿ ಹೇಳೋದ್ರ ಜೊತೆಗೆ ಅವ್ರು ಹೇಳ್ತಾರೆ ಸಮಾನತೆಯ ಹರಿಕಾರ. ಎಲ್ಲಾದ್ರೂ ಸಮಾನತೆ ಸಿಕ್ಕಿತಲ್ಲ, ಸಿಗಬೇಕಲ್ಲ, ಅಂದ್ರೆ ನಾವು ಬದುಕಿನಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು. ಇನ್ನು 10ನೇದು ಒಂದು ಸಂವಾದ, ಬಹಳ ಚಂದ. ಇಲ್ಲಿ ಪೆನ್ನುಗಳ ಕಥೆ. ಪೆನ್ನುಗಳ ಕಥೆ ಮೊದಲೇ 2 ಸಲ ಹೇಳ್ತೇನೆ. ಪೆನ್ನೆರಡು ನೋಡುತ್ತಿದ್ದವು ತಮ್ಮ ಚೂಪಾದ ಕಣ್ಣುಗಳ ತೆರೆದು, ಯುದ್ಧಕ್ಕೆ ತಯಾರಾದ ಸೈನಿಕರಂತೆ ಮೊನಚಾದ ಬರ್ಚಿ. ಇಲ್ಲಿ ಕವಿಯನ್ನು 2 ಪೆನ್ನು ನೋಡಾಕತ್ತೇವು. ಚೂಪಾದ ಕಣ್ಣು ತೆರೆದು, ಒಂದು ಕಣ್ಣ ಕೆಂಪುದು ಒಂದು ಕಣ್ಣು ಕರಿದು ಅಂತ ಬರೀತಾರೆ. ಇಲ್ಲಿ ಏನಾಗ್ತದ, ಇಡೀ ಕವಿತೆ ಓದೋದು ಬೇಡ. ಏನಾಗ್ತದ, ಅವು ಹೇಳ್ತಾವ, ತಮ್ಮ ಇತಿಹಾಸ ಹೇಳ್ತಾವ. ಪೆನ್ನಿಂದ ಯಾವ್ದು ನಡೀತದ್ರಿ? ಯಾರೋ ಒಬ್ರು ಹುಟ್ಟಿದ ತಕ್ಷಣ ದಾಖಲಿಸುತ್ತ ಪೆನ್ನ, ಅವನ ಜನ್ಮ ದಿನಾಂಕವನ್ನ, ಅವನ ಜ್ಯೋತಿಷ್ಯ ಪಂಚಕಲವನ್ನು. ಸತ್ತ ಮೇಲೆ ಒಂದು ದಾಖಲಿಸುತ್ತ ಪೆನ್ನ. ಇಡೀ ಬದುಕಿನಾದ್ಯಂತ ನಮ್ಮನ್ನು ಬಳಸ್ಕೊಂತೀವಿ, ಬೇಕಾದಷ್ಟು ಬಳಸ್ಕೊಂತೀವಿ. ಆದ್ರೆ ನಮಗೊಂದು ಇತಿಹಾಸವಿಲ್ಲ, ನಮಗೊಂದು ಸ್ಥಾನ ಇಲ್ಲ, ನಮ್ಮನ್ನ ನಿರ್ಲಕ್ಷ್ಯ ಮಾಡಿದ್ದೀರಿ. ಕೊನೆಗೊಂದು ಸಾಲ ಬರ್ತದ, ಏನು? ನಿಮಗೆ ಗಂಧ ಮೇಣಬತ್ತಿಗಳ ತ್ಯಾಗದ್ದೇ ನೆನಪು. ನಿಮಗೆ ಗಂಧ ಮೇಣಬತ್ತಿಗಳ ತ್ಯಾಗದ್ದೇ ನೆನಪು. ನಮ್ಮ ಮೇಲೆ ಇಲ್ಲವೇ ಇಲ್ಲ. ಎಳ್ಳು ಕಾಳಿನಷ್ಟು ಒಲವು. ಬಿಕ್ಕಳಿಗೆ ಹತ್ತಿದರೆ ಸಾಕು, ನಾವು ಕಸದ ಬುಟ್ಟಿಯಪ್ಪ. ಹೌದು, ಪೆನ್ ನೋಡಿದ್ರೆ ಬಿಸಾಕು. ಇದನ್ನ ಇಷ್ಟ ಅರ್ಥ ಮಾಡ್ಕೊಂಡ್ಬಿಟ್ರ ಕವಿತೆ ಪೂರ್ಣ ಆಗೋದಿಲ್ಲ. ಇಲ್ಲಿ ಇದನ್ನ ನಾವು ಬದುಕಿಗೆ ತೆಗೆದುಕೊಂಡು ಬರೋಣ. ಇಲ್ಲಿ ಪೆನ್ನುಗಳಂದ್ರೇನು? ಇಡೀ ಬದುಕಿನಾದ್ಯಂತ ದುಡಿಯವು, ಬರೆಸ್ಕೊಳ್ಳೋಣ. ಎಲ್ಲಿವರೆಗೂ? ಮಸಿ ಆಗುವವರೆಗೂ. ಶ್ರಮಿಕ ವರ್ಗ, ದುಡಿಯುವ ವರ್ಗ, ಹೆಣ್ಣು ಮಕ್ಕಳು. ಅಂದ್ರೆ ನಾವು ಕೂಲಿಕಾರರನ್ನ, ಬಡವರ್ಗದವರನ್ನ, ಕೆಳವರ್ಗದವರನ್ನ, ತಳ ಸಮುದಾಯಗಳನ್ನ ನಮಗೆ ಬೇಕಾದಂಗೆ ಬಳಸ್ಕೊಂಡ್ಬಿಟ್ಟಿವಿ. ಇಲ್ಲಿ ಮೇಣ ಮತ್ತು ಗಂಧ ಮತ್ತು ಮೇಣಬತ್ತಿಗಳು ಮೇಲ್ವರ್ಗದ ಪಾಲಾಗಿ ಶ್ರೀಮಂತರ ಪ್ರತಿಮೆಗಳಾಗಿ ನಮಗೆ ಕಾಣಿಸ್ಕೊಳ್ತಾರೆ. ಇಲ್ಲಿ ಅವನ್ನ ಬಳಸಿ ಬಿಸಾಡ್ಬಿಡ್ತೀವಲ್ಲ, ಆ ನೋವು ಕವಿಯಲ್ಲಿ ಕಾಣಿಸ್ತಾ ಇದೆ. ಪೆನ್ನುಗಳ ಮೂಲಕ ಶ್ರಮಿಕ ವರ್ಗದ ಸಂಕಟಗಳನ್ನ, ಅವರನ್ನ ನಿರ್ಲಕ್ಷ್ಯ ಮಾಡುವಂತಹ ಉಳ್ಳವರನ್ನ ಇಲ್ಲಿ ಛೇಡಿಸುವ ಕೆಲಸವನ್ನ ಕವಿ ಬಹಳ ಸೂಕ್ಷ್ಮವಾಗಿ, ತುಂಬಾ ಅದ್ಭುತವಾಗಿ ಇಲ್ಲಿ ಕಟ್ಟಿಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಚರಾಚರ ಸಂಗತಿಗಳನ್ನ ನಾವು ಬಳಸುವುದರ ಜೊತೆಗೆ ಅವುಗಳಿಗೂ ಯೋಗ್ಯವಾದ ಸ್ಥಾನವನ್ನ ಸಾಧ್ಯವಿದ್ದಲ್ಲಿ ಕೊಡಬೇಕು ಅನ್ನೋದು ಒಂದು ಭಾವ ಕಾಣಿಸ್ಕೊಳ್ತದೆ.
ಒಂದು ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ, ಪೆನ್ನಿಗೂ ಇತಿಹಾಸ ಐತೆ ಸರ್ ಇವಾಗ. ಯಾಕಂದ್ರೆ ಪೆನ್ನಿಗೂ ಒಂದಿಷ್ಟು ಇತಿಹಾಸ ಅವ್ರು ಕಂಡು ಹಿಡಿದ್ರು, ಇವ್ರು ಕಂಡು ಹಿಡಿದ್ರು, ಬೇರೆ ಬೇರೆ ಸಿಗ್ತದ. ಮತ್ತು ದೊಡ್ಡ ದೊಡ್ಡವರು ಅದನ್ನು ಬಿಡುಗಡೆ ಮಾಡಿದ್ರೆ, ಈಗ ಅಮಿತಾಬ್ ಬಚ್ಚನ್ ಅಂತವ್ರು ಏನಾದ್ರು ಇಟ್ಕೊಂಡ್ರಂದ್ರ ಆ ಪೆನ್ನು ಸ್ವಲ್ಪ ದೊಡ್ಡ ದೊಡ್ಡ ಸ್ಥಾನ ಪಡ್ಕೊಳಕತ್ತೇವಿ ಅಂತ ಸ್ವಲ್ಪ ಇದನ್ನ ಗಮನಿಸ್ಬೋದು ಅಂತ ಅನಿಸ್ತೇನೆ. ಇನ್ನು ನೆಕ್ಸ್ಟ್ ಬಹುಶಃ ಬಹಳ ಬೇಜಾರಾದ್ರ ಸೂಚನೆ ಕೊಟ್ಟು ನಾನು ಮುಗಿಸ್ತೀನಿ, ಯಾಕಂದ್ರೆ ನಾವು ಈಗ ಹೊಡೆಯಾಕತ್ತೀವಿ ಮೊದಲೇ ಹೇಳಿ ನಿಮಗೆ. ಹಕ್ಕಿ, ಮಗು, ಮನುಷ್ಯ, ಇಲ್ಲಿ ಮೂರು ಪ್ರತಿಮೆಗಳು. ಮಗು, ಹಕ್ಕಿ, ಮನುಷ್ಯ, ಇವರು ಮೂವರನ್ನು ಬಿಟ್ಟು ಹೊರಗೆ ಕವಿ. ನಾಲ್ಕದದು ಏನದ? ಒಂದು ಸುಂದರವಾದ ಬೆಳಗು, ಸೂರ್ಯ ಮೂಡದ ಸಮಯ, ಎರಡು ಹಕ್ಕಿಗಳು ಹಾರುತ್ತಿದ್ದವು ಆಕಾಶ. ಅದನ್ನೊಂದು ಮಗು ನೋಡ್ತದ. ಹೆಂಗ್ ನೋಡ್ತದ? ಮಗು ಅದನ್ನು ನೋಡಿ ಖುಷಿ ಆಗ್ತದೆ, ಖುಷಿಯಾಗಿ ಹೋಗ್ಬೇಕು. ಆ ಹಕ್ಕಿ ಹಾರುವಲ್ಲಿಗೆ ತಾನು ಹೋಗ್ಬೇಕಂತ ಮಗು ಆಸೆ. ಇಲ್ಲಿ ಎರಡನೇದು ಹಕ್ಕಿ ಮ್ಯಾಗ ಹರಡಾಕತ್ತಿದಲ್ಲ, ಅಷ್ಟಂತ ತೃಪ್ತಿ ಆಗುದಿಲ್ಲ, ಅದು ಆಕಾಶಕ್ಕೆ ನೆಗಿಬೇಕಂತ. ಆದ್ರೆ ಮನುಷ್ಯ ಮಗುನೂ ಅಲ್ಲ, ಹಕ್ಕಿನೂ ಅಲ್ಲ, ಇಲ್ಲೇ ಸುತ್ತಾಡಿ ಇಡೀ ಜಗತ್ತನ್ನ ತನ್ನ ಕಂಟ್ರೋಲ್ ಇಟ್ಕೊಂಡ, ಇಲ್ಲೇ ತನ್ನ ಏನು ಬೇಳೆ ಇದೆಯಲ್ಲ, ತನ್ನ ಆಸೆಗಳಿದಾವಲ್ಲ, ಪೂರೈಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆದ್ರೆ ಕವಿ ಈ ಮೂರನ್ನೂ ಬಿಟ್ಟು ಈ ನೆಲಮೂಲ ಸಂಸ್ಕೃತಿಯ ಬಗ್ಗೆ, ಈ ನೆಲದ ನಿಜವಾದ ತತ್ವ ಏನಿದೆಯಲ್ಲ, ಮನುಷ್ಯತ್ವ, ಮಾನವೀಯತೆ, ಅದರ ಕಡೆಗೆ ಮುಖ ಮಾಡ್ತಾರೆ. ಇಲ್ಲಿ ಎರಡು ಸಾಲಿದ್ದಾವೆ, ಬಹಳ ಅದ್ಭುತವಾದ ಸಾಲು. ಏನು? ಯಾರು ಎಷ್ಟೇ ಎತ್ತರಕ್ಕೇರಿದರೂ ಇಳಿಯಬೇಕಲ್ಲವೇ ಭೂಮಿಯ ಮೇಲೆ. ಎಷ್ಟರ ಎತ್ತರಕ್ಕೆ ಹೋಗ್ರಿ, ಎಂತ ನೌಕರಿಯಾರ ಮಾಡ್ರಿ, ಎಷ್ಟರ ಗಳಿಸ್ರಿ, ಎಷ್ಟರ ತಿನ್ರಿ, ಎಷ್ಟರ ಉಂಡ್ರಿ, ಎಷ್ಟರ ಬಲಶಾಲಿಗಳಾರಿ, ಒಂದು ದಿವಸ ಇಳಿಯಲೇಬೇಕು. ಇದು ಬದುಕಿನ ಸತ್ಯ. ಆ ಸತ್ಯವನ್ನ ಅರ್ಥ ಮಾಡಿಸುವ ಕೆಲಸವನ್ನ ಇಲ್ಲಿ ಕವಿ ಮಾಡ್ತಾ ಇದ್ದಾರೆ. ಇನ್ ನೆಕ್ಸ್ಟ್ ಕರುಳರಿಯುವ ಕಡಲು. ನಾನು ಮೊದಲೇ ಹೇಳಿದಂಗೆ ಸ್ತ್ರೀ ಮತ್ತೆ ಮತ್ತೆ ಬೇರೆ ಬೇರೆ ಕವಿತೆಗಳಿಗೆ ಇಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಕರುಳರಿಯುವ ಕಡಲಿನಲ್ಲಿ ಹೆಣ್ಣಿನ ಶ್ರೇಷ್ಠತೆಯನ್ನು ತೆಗೆದುಕೊಂಡು ಬರ್ತಾರೆ. ಇಲ್ಲಿ ನಾನು ಎಲ್ಲವನ್ನ ಹೇಳಕ್ ಹೋಗೋದಿಲ್ಲ. ಅವರು ಕೊಡುವ ಪ್ರತಿಭೆಗಳನ್ನು, ಅವಳನ್ನ ಬೆಳ್ಳಿ ಚುಕ್ಕಿ ಅಂತ ಒಂದ್ ಕಡೆ ಕರೆದ್ರೆ, ಮಲ್ಲಿಗೆಯ ಮೊಗ್ಗೆ ಅಂತ ಮತ್ತೊಂದು ಕಡೆ ಕರೀತಾರೆ, ಮೋಡ ತುಂಬಿದ ಮಳೆ ಅಂತಾರೆ, ಸದಾ ಹರಿಯುವ ನದಿ ಅಂತಾರೆ, ಎರಡು ನದಿಗಳಿಗೆ ಸೇತುವೆ. ಅದನ್ನಾಗಲೇ ನಾನು ಮಾತಾಡಿದೆ. ಹಾಗಾಗಿ ಹೆಣ್ಣಿನ ಶ್ರೇಷ್ಠತೆ ಬರೀ ಒಂದು ಪಾತ್ರವಲ್ಲ, ಒಂದು ಚಿತ್ರವಲ್ಲ, ಇಡೀ ಜಗತ್ತಿನ ವಂಶೋದ್ಧಾರವನ್ನ ಮುಂದುವರಿಸೋದ್ರ ಜೊತೆಗೆ ಜಗತ್ತು ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ ಬೆಳಕಾಗಿರೋಳು ಅವಳು. ಆದ್ರೆ ಅವಳ ಸ್ಥಿತಿ ಏನಾಗಿದೆ ಇವತ್ತು ಅನ್ನೋದನ್ನ ನಾವೆಲ್ಲ ಆತ್ಮಾವಲೋಕನ ಮಾಡ್ಕೊಳ್ಳಿಕ್ಕೆ ಈ ಕವಿತೆ ಹಸ್ತ. ಇನ್ನು ನೆಕ್ಸ್ಟ್ ಹೆಪ್ಪುಗಟ್ಟಿದ ಮೌನ. ನೋಡಿ, ಮೌನಕ್ಕೆ ಮಾತಿಗಿಂತ ಹೆಚ್ಚು ಶಕ್ತಿ ಅದು. ಮೌನ ಮಾತಿಗಿಂತ ಇನ್ನಷ್ಟು ವಿಶಾಲವಾಗಿ ಹೋಗಬಲ್ಲದು. ಏನು ಶಬ್ದದೊಳಗಿನ ನಿಶ್ಶಬ್ದ ಅಂತ ನಾವೇನು ಕರಿತೇವೆ, ಮೌನದೊಳಗಿನ ಜಗತ್ತನ್ನ ಬೇರೆ ಬೇರೆ ಕಡೆ ಅವರು ದಾಖಲಿಸ್ತಾ ಹೋಗ್ತಾರೆ. ಎರಡು ಸಾಲ ಹೇಳ್ತೇನೆ ಅಷ್ಟೇ. ಕಣ್ಣು ಕಣ್ಣು ಕಲೆಯುವಾಗ ಮೌನ. ಆ ಮೌನದ ಜಗತ್ತೇ ಬೇರೆ. ಅದನ್ನ ಶಬ್ದಗಳಲ್ಲಿ ನಾವು ಎಷ್ಟು ಹೇಳಿದ್ರು ಅಪೂರ್ಣ. ಅಂದ್ರೆ ಮೌನದ ಜಗತ್ತು ಎಷ್ಟು ವಿಸ್ತಾರವಾಗಿದೆ. ಕಣ್ಣು ಕಣ್ಣು ಕಲೆಯುವಾಗ ಮೌನ, ಬಸಮಾಲಗಿತ್ತಿಯೂ ಮೌನ, ಪಟ್ಟೆ ಪೀತಾಂಬರ ತೊಡುವಾಗ ಮೌನ, ಕತ್ತಲಲ್ಲಿ ಗಂಡ ಹೆಂಡತಿ ಮೌನ, ಬೀಜ ಮೊಳಕೆ ಎಳೆಯುವಾಗಲೂ ಮೌನ, ತಾಯಿ ಗರ್ಭದಲ್ಲಿ ಜೀವ ಜೀವಂತ ಮೌನ, ಮೋಡಕ್ಕೆ ಮೋಡ ಬೆರೆಯುವಾಗಲೂ ಮೌನ. ನೋಡಿ, ಈ ಸ್ಟಾಂಜ ಆರಂಭದಿಂದ ಅಂತ್ಯದವರೆಗೂ ಎಲ್ಲವನ್ನ, ಜೀವದ ಹುಟ್ಟಿನಿಂದ ಮತ್ತೆ ರೀಸೈಕಲ್ ವರೆಗೂ ಎಲ್ಲವನ್ನ ಕಟ್ಟಿಕೊಡುದು. ಇಲ್ಲೆಲ್ಲವೂ ಮಾತಿಗಿಂತ ಗೆದ್ದಿರೋದು ಯಾವುದೋ ಮೌನವೇ. ಅದನ್ನ ಹಿಮಾಲಯಕ್ಕೆ ಹೋಲಿಸ್ತಾರೆ. ಆ ಮೌನಕ್ಕೆ, ಮೌನದೊಳಗಿನ ಜಗತ್ತಿಗೆ ಅವರು ಒಂದಿಷ್ಟು ಒತ್ತು ಕೊಡ್ತಾರೆ. ಬಹಳ ಕ್ಯೂರಿಯಾಸಿಟಿ ಆಗಿರ್ತಕ್ಕಂಥ ಕವಿತೆ ಸುಮ್ಮನೆ ಒಂದು ನೆನಪು ಅಂತ. ಇದು ಕಥನ ಕವನ, ಕವಿ ಅನುಭವದ ಲೋಕ. ಕತೆ ಹೇಳಿಬಿಡ್ತೀನಿ ನಿಮ್ಗೆ ಅಷ್ಟೇ, ಯಾಕಂದ್ರೆ ಬಹಳ ದೊಡ್ಡದಲ್ಲ, 3 ಪೇಜ್ ಇರ್ತದ. ಕವಿ ಒಮ್ಮೆ ಬೆಂಗಳೂರು ಬಿಟ್ಟಿದ್ದಾರೆ ಬಸ್ನ್ಯಾಗ. ಬೆಂಗಳೂರು ಹೋಗೋತ್ನ್ಯಾಗ ಕಿಟಕಿ ಪಕ್ಕ ಯಾರು ಬಂದು ಕುಂದಿರ್ಲಿಲ್ಲ ಅಂತ. ಆಮೇಲೆ ದಾರ್ಯಾಗ ಹೋಗಿದ್ದ ಒಬ್ಬ ಹುಡುಗಿ ಬಂದು ಕುಂತ್ಕೊಂಡ, ಬಹಳ ಚಂದ ಇದ್ಲ. ಅದ್ರ ಕವಿನ ಹೇಳ್ತಾರ, ಏನು? ತಿದ್ದಿ ತೀಡಿದ ಕಣ್ಣು ಮೂಗು, ಕಣ್ಣು ಕುಕ್ಕುವ ಬಣ್ಣ, ಕಾಲಿಂಗಳ ನೆನಪು, ಥಟ್ಟನೆ ಸೆಳೆವ ಅಧರ, ನೋಟ ಒಂದು ಚುರು. ಬಂದು ಕೂತ್ಕೊಂಡ್ರು, ಸಂಕ್ಷಿಪ್ತ ಪರಿಚಯ ಆಯ್ತು, ಮಾತಾಡಿದ್ರು, ಪರಿಚಯ ಮಾಡ್ಕೊಂಡ್ರು. ಇವರು ಕವಿ ಅಂತ ಹೇಳಿದ್ರು, ಅವಳು ಪರಿಚಯ ಮಾಡ್ಕೊಂಡ್ರು. ಈ ಪರಿಚಯ ಅಂಗ ಮುಂದಕ್ಕೆ ಹೋತು. ಇವರ ಮನಸ್ಸು ಹಾಗೆ ಹೀಗೆ ಒಂದಿಷ್ಟು ಹಾರಾಡುತ್ತೆ. ಜೊತೆಗೆ ಇನ್ನೂ ದಾಖಲಿಸ್ತಾರೆ, ಏನು? ಕೈಗೆ ಕೈ, ಮೈಗೆ ಮೈ ತಾಕಿದರೂ ಇರಲಿಲ್ಲ ಇಬ್ಬರಲು ಅನುಮಾನ ಅಪನಂಬಿಕೆ. ಬಸ್ಸಿನ ಕಿಡಕಿಯಲ್ಲಿ ತೂರಿ ಬರುತ್ತಿತ್ತು ಚಂದಿರನ ತುಂಟನೆ. ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಆದ್ರೆ
ನಡುವೆ ಅವಳು ಒಂದು ಮಾತು ಹೇಳಿದ್ರು. ಏನ್ ಮಾತು ಹೇಳಿದ್ದಕ್ಕೆಂದ್ರೆ, ನನಗ ಕಿಟಕಿ ಸೀಟ್ ಬಿಟ್ಕೊಡ್ರಿ, ಕಿಟಕಿ ಸೀಟ್ ಬಿಟ್ಕೊಡ್ರಿ ಅಂದಾಗ ಕವಿ ಕೇಳ್ತಾರೆ, ಯಾಕೆ? ಸರಿ ಕೊಡ್ತೀನಿ, ಯಾಕೆ ಅಂತ ಕೇಳಿದ್ರು. ಅವಾಗ ಆಕೆ ಹೇಳ್ತಾಳೆ, ಇಲ್ಲ ಅಲ್ಲಿ ಕೊಡತಕ್ಕಾಗಲ್ಲ. ನೋಡಿ, ನೋಡಿರಲ್ಲ ನನ್ನ ಪಕ್ಕದಲ್ಲಿ ನಿಂತವರ ವರಸೆ, ಕತ್ತಲಲ್ಲಿ ನಿಂತವರು ಅವಳ ಮೈ ಕೈ ಭುಜಕ್ಕೆ ತಾಗಿಸುತ್ತಿದ್ದರು. ಅದಕ್ಕೆ ಕಿಟಕಿ ಸೀಟ್ ತಗೊಂಡು ಕೊಟ್ಟರು, ಕಾರಣವನ್ನು ಹೇಳಿದ್ದು. ಆಮೇಲೆ ಹೋಗುವಾಗ ಒಂದು ಮಾತು ಹೇಳಿ ಹೋಗ್ತಾಳ, ಕವಿ ಪಕ್ಕದಲ್ಲಿ ಕುಳಿತದ್ದು ಹೊಸ ಲೋಕದ ಅನುಭವ, ರಸಾನುಭವ, ಮರೆಯದಿರಿ ಎಂದಿಗೂ ಈ ಸ್ನೇಹ ಸಂಬಂಧ ಅಂತ ಹೇಳಿ ಹೋಗ್ತಾಳೆ. ಇಲ್ಲಿ ಎರಡು ಸಂಗತಿಗಳ ಬಗ್ಗೆ ನಾನು ಮಾತಾಡ್ತೇನೆ. ಒಂದು, ಬಸ್ಸಿನಲ್ಲಿ ಓಡಾಡುವ ಮಹಿಳೆಯರ ಸಂಕಟ. ಏನೆಲ್ಲ ಸಂಕಟಗಳು ನೋಡಿ, ಯಾರು ದಾಖಲಿಸ್ತಾರೆ. ನಿಂತವರು, ಪಕ್ಕದಲ್ಲಿ ಕುಳಿತವರು, ಅವರಿಂದ ವಿಶೇಷವಾಗಿ ಪುರುಷರಿಂದ ಅನುಭವಿಸುವ ಸಂಕಟಗಳು, ಈ ಲೈಂಗಿಕ ದೌರ್ಜನ್ಯಗಳು ಏನೆಲ್ಲ ನಡೀತಾ ಇದ್ದಾವೆ. ಹೊರಗಡೆ ಬರುವ ಪ್ರಮಾಣ 1, 2, 3, 5% ಅಷ್ಟೇ. 90% ಸಹಿಸಿಕೊಂಡು ಹೋಗುವ ಅನಿವಾರ್ಯತೆ, ಕೆಲಸದ ಒತ್ತಡ, ಆಫೀಸ್ಗೆ ಹೋಗ್ಬೇಕು, ಟೈಮ್ ಹೋಗ್ಬೇಕು, ಅವ್ರ ಜಗಳ ಟೈಮ್ ಇಲ್ಲ ಅನ್ನೋದು ಒಂದು ಮಾತು. ಇನ್ನೊಂದು ಮಾತು, ಇವತ್ತಿನ ಬಸ್ಸಿನಾಗ ಪುರುಷರು ಈ ಸಂಕಟವನ್ನು ಅನುಭವಿಸ್ತಾ ಇದ್ದೀವಿ. ಪುರುಷರು ಈ ಸಂಕಟವನ್ನು ಅನುಭವಿಸ್ತಾ, ಯಾಕಂದ್ರೆ ನಾನು 8 ವರ್ಷದ ದಿನ ಹೇಳ್ತಿದ್ದೆ, 4 ತಾಸು ಪ್ರಯಾಣ ಮಾಡ್ತೀನಿ. ಇವತ್ತು ಆಧಾರ್ ಕಾರ್ಡ್ ಪ್ರಭಾವ ಇದೆಯೋ ಅದಕ್ಕಿಂತ ಗೊತ್ತಿಲ್ಲ, ನಾವೇ ಒಂದು ರೀತಿಯೊಳಗೆ ಮುದುಡಿಕೊಂಡು ಕುಳಿತುಬೇಕಾದ ಅಥವಾ ಎಲ್ಲೋ ದೂರದಲ್ಲಿ ನಿಂತುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ, ನಾವು ಅನುಭವಿಸ್ತಾ ಇದ್ದೀವಿ. ಆ ಸಂಕಟದ ಬಗ್ಗೆ ಬಹುಶಃ ಕವಿ ಮುಂದೊಂದು ಕವಿತೆ ಬರೀರಿ ಅಂತ ನಾನು ಅಪೇಕ್ಷೆ ಪಡ್ತೀನಿ. ಮತ್ತೆ ಇನ್ನೊಂದು ಮಾತು ನಾನು ಹೇಳೋದು, ಅವಳು ಹೇಳೋದಲ್ಲ ಹೋಗ್ಬೇಕಾದ್ರೆ, ಕವಿ ಪಕ್ಕದಲ್ಲಿ ಕುಳಿತದ್ದು ಹೊಸ ಲೋಕದ ಅನುಭವ, ರಸಾನುಭವ ಅಂತ ಹೇಳಿದ್ದೆ. ಮತ್ತೆ ಇಲ್ಲೆಲ್ಲರೂ ಬಹಳ ಜನ ಕವಿಗಳಿದ್ದೀರಿ, ಎಷ್ಟೊಂದು ಪ್ರಯಾಣದಲ್ಲಿ ಬೇರೆ ಬೇರೆ ಫ್ರೆಂಡ್ಸ್ ಅವರು ಇವರು ಅಪರಿಚಿತರು ಸಿಗ್ತಾರೆ. ಎಷ್ಟು ಜನರಿಗೆ ಕವಿಗಳು ರಸಾನುಭವವಾಗುವಂತ ಸ್ನೇಹ ಸಂಬಂಧವನ್ನ ಕಟ್ಟಿಕೊಂಡಿದ್ದೇವೆ ಅನ್ನುವ ಆತ್ಮಾವಲೋಕನ ಅಗತ್ಯ. ಮಾತಾಡಿಸದೆ ಪ್ರಯಾಣ ಮಾಡೋರೆ 90%, ಮಾತಾಡಿಸಿದ್ರು ಜಗಳಾಡೋದಾರ ಮತ್ತೆ ಇನ್ನೊಂದು, ಮಾತಾಡಿಸಿದ ತಕ್ಷಣ ಎಲ್ಲರೂ ಸ್ನೇಹ ಸಂಬಂಧ ಬರೋದಿಲ್ಲ. ಮತ್ತೆ ಅವರ ನಡುವಿನ ಈ ಸ್ನೇಹ ಸಂಬಂಧ, ಕವಿ ಅಂದ್ರೆ ಕವಿಯ ಜವಾಬ್ದಾರಿ. ಅವನು ಬರೀ ತನ್ನ ಪೆನ್ನಿನ ಮೂಲಕ ಅಷ್ಟೇ ಲೋಕವನ್ನ ಬೆಳಗೋದಲ್ಲ, ತನ್ನ ನಡತೆಯಿಂದ, ತನ್ನ ನುಡಿಯಿಂದ, ತನ್ನ ಬದುಕಿನ ಪ್ರತಿ ಸಂದರ್ಭದಲ್ಲೂ ಸಾಧ್ಯವಾದ ಮಟ್ಟಿಗೆ ಒಂದಷ್ಟು ತಿಳಿ ವಾತಾವರಣ ಸೃಷ್ಟಿ ಮಾಡಲಿ ಅಂತಕ್ಕಂಥ ಅನುಭವ ಇಲ್ಲಿ ಕಾಣಿಸಿಕೊಳ್ತದೆ. ಆದ್ರೆ ಕೊನೆಗೊಂದು ಡೌಟ್ ಅಂತ ನನಗೆ, ಸರ್ ಇಲ್ಲಿ ಬರೆದ್ರಿ ಆಯ್ತು ಎಂದು ಬೆಳ್ಕೊಟ್ಟೆ ಮೆಲ್ಲಗೆ, ಆಗಿಂದ 2000 ಬರೀತಾರ, ಕಾಣಲಿಲ್ಲ ಯಾರಿಗೂ ನನ್ನ ಮುಖದ ಮೇಲಿನ ಬೇಸರಿಕೆ ಅಂತ ಸರ್. ಯಾಕೆ ಅದನ್ನ ಆಮೇಲೆ ಕೇಳ್ತೀರಿ, ಯಾಕೆ ಬೇಸರ ಅಂತಂದ್ರ, ಒಂದು ನನಗನ್ಸಿದ್ದು ಬಹುಶಃ ಸ್ನೇಹ ಈಗ ಹುಟ್ಟಿತ್ತು, ಸ್ನೇಹ ಬಿಡುಗಡೆ ಆಯ್ತೇನೋ ಅದಕ್ಕೆ ಬೇಸರ ಅನ್ನೋದು ನಾನು ಅನ್ಕೊಂಡಿದ್ದು. ಮತ್ತೆ ಬೇರೆ ಇದ್ರೆ ಆಮೇಲೆ ಇನ್ನ ಮುಂದಿನ ಕವಿತೆ ಬದುಕು ಬೇಟೆ. ಸೊಳ್ಳೆ ಬಗ್ಗೆ ನೋಡಿ, ನಾನು ಮೊದಲೇ ಹೇಳಿದೆ, ಚರಾಚರ ಸಂಗತಿಗಳು ಕವಿತೆಯಲ್ಲಿ ಸ್ಥಾನ ಪಡ್ಕೊಂಡಿದ್ದಾವೆ. ಸೊಳ್ಳೆ ಕೆಲಸ ಏನ್ರಿ, ರಕ್ತ ಹೀರುವ. ಎದಕ್ಕಿರ್ತದ ರಕ್ತನ? ಬದುಕಿರ್ತ, ಯಾಕಂದ್ರೆ ಅದನ್ನ ಬಿಟ್ಟು ಬೇರೆ ಏನ್ ತಿನ್ಬೇಕಲ್ಲ, ರೊಟ್ಟಿ ಪಲ್ಯ ತಿನ್ನಕ್ಕಾಗಲ್ಲ, ರಕ್ತ ಹೀರ್ತದ. ಆದ್ರೆ ನಾವೆಷ್ಟು ರಕ್ತ ಹೀರುತ್ತಿದ್ದೇವೆ ತಿಳಿದವರು ಬುದ್ಧಿವಂತರು. ಹಾಗಾಗಿ ಆನೆ, ಇರುವೆ, ಬೇರೆ ಬೇರೆ ಪ್ರತಿಮೆಗಳನ್ನು ಕೊಟ್ಟು ಕೊನೆಗೆ ತರ್ತಾರೆ, ಮನುಷ್ಯ ನಿಜವಾಗಿಯೂ ರಕ್ತವನ್ನ ಹೀರುವವನು. ಹಾಗಾಗಿ ಮನುಷ್ಯರಿಗೆ ಒಂದು ತಿಳಿಪಾಠ ಇಲ್ಲಿ ಕಾಣಿಸ್ಕೊಳ್ತದೆ. ಏನಾದ್ರೂ ಮುಂದಿಂದು ಒಂದ್ ರೀತಿ ಸೇಮ್ ಬರ್ತದ, ಕೋಳಿ ಮರಿ ಹದ್ದು. ಸರ್ ಬರೀತಾರೆ, ನಾನು ಚಿಕ್ಕವನಿದ್ದಾಗ ಆಣೆ 4 ಆಣೆ ಖರ್ಚಿಗಾಗಿ ಕೋಳಿ ಸಾಕಿದ್ದೆ. ಹೌದಲ್ಲ, 4 ಆಣೆಗೋಸ್ಕರ ಕೋಳಿ ಸಾಕೋದು ನೋಡಿ, ಬಹುಶಃ ಇಲ್ಲಿರೋರೆಲ್ಲರಿಗೂ ತಮ್ಮ ಬಾಲ್ಯ ನೆನಪಾಗಿಬಿಡ್ತದ. ನಾನು ಮಾಡಿದ್ದೆ, ಕೋಳಿ ಸಾಕಿದ್ದೆ, ಕುರಿ ಸಾಕಿದ್ದೆ, ಮೀನ ಹಿಡಿಯಕ್ಕೆ ಹೋಗಿದ್ದೆ, ಚಂತೆನ ಕುತ್ಕೊಂಡು 2 ದಿನ ಹಿಡ್ಕೊಂಡ್ ಬಂದಿದ್ದೆ. ನೋಡಿ, ನಾಳೆ 4 ಆಣೆ ಅವತ್ತಿನ ಬದುಕು ದುಡ್ಡಿರ್ಲಿಲ್ಲ ಅಷ್ಟೇ, ಬದುಕು ಶ್ರೀಮಂತ ಆಗಿತ್ತು. ಇವತ್ತು ದುಡ್ಡಿದೆ, ಶ್ರೀಮಂತಿಕೆ ಇಲ್ಲ. ಹಾಗಾಗಿ ಹೇಳ್ತಾ ನೋಡಿ, ಏನು ಬಾಲ್ಯದಲ್ಲಿ ಕೋಳಿ ಮರಿ, ಆ ಕೋಳಿ ಮರಿಯನ್ನ ಹೊಂಚ್ ಹಾಕ್ಲಿಕ್ಕೆ ಮೇಲೆ ಹದ್ದು. ಇವತ್ತು ಕೋಳಿ ಮರಿಗಳಿಲ್ಲ, ಅವೆಲ್ಲವುಗಳು ಫಾರ್ಮ್ ಹೌಸ್ನಾಗ ಅವು ಇಂಜೆಕ್ಷನ್ ಮೆಡಿಸಿನ್ ತಿಂದ್ಕೊಂಡು ಬೆಳೆಯಾಕತ್ತಾರೆ. ಇವತ್ತಿನ ಹದ್ದುಗಳೇ ಅವು ವಿಜ್ಞಾನದ ಸಂಶೋಧನೆಗಳು. ಇವತ್ತಿನ ಹೆಲಿಕಾಪ್ಟರ್ಗಳು, ಫ್ಲೈಟ್ಗಳು ಬೇರೆ ಬೇರೆ ಎದಕ್ಕೆ ಬಳಸಾಕತ್ತೀವ್ರಿ? ಯುದ್ಧ ಮಾಡೋದು, ಕೊಂದು ಹಾಕೋದು. ಅವತ್ತ ಹದ್ದು ತನ್ನ
ತನ್ನ ಬದುಕನ್ನ ಹೊಟ್ಟೆ ತುಂಬಿಸಿಕೊಳ್ಳಕ ಕೋಳಿಯನ್ನು ಕೊಂದ್ರೆ ಇವತ್ತು ನಮ್ಮ ವಿಜ್ಞಾನದ ಸಂಶೋಧನೆಗಳು ಮನುಷ್ಯರನ್ನ ದೇಶಗಳನ್ನ ಸುಡುವಂತಹ ಕೆಲಸಕ್ಕೆ ನಾವು ಬಳಸಿಕೊಳ್ತಾ ಇದ್ದೇವೆ. ಹಾಗಾಗಿ ಆ ಬಾಲ್ಯದ ಬದುಕಿಗೆ ಕವಿ ಒತ್ತು ಕೊಡ್ತಾರೆ. ಇನ್ನ ಇರುವೆಯನ್ನ ಸ್ವಚ್ಛ ಭಾರತದ ರಾಯಭಾರಿ ಅಂತ. ಸ್ವಚ್ಛ ಭಾರತದ ರಾಯಭಾರಿ ನೋಡಿ, ಇರುವೆ ಸಣ್ಣ ಸಣ್ಣ ಬದುಕು ಪ್ರತಿಭೆ ಎಷ್ಟು ಚಂದದವು, ನಮ್ಮ ಬದುಕಿಗೆ ಎಷ್ಟೊಂದು ದಾರಿಯನ್ನು ತೋರಿಸ್ತಾವ. ಅದರ ಶಿಸ್ತು, ಅದರ ನಡಿಗೆ, ಒಗ್ಗಟ್ಟು, ವಿಶ್ರಮಿಸದೆ ಇರುವಂತದ್ದು, ಅದಕ್ಕ ಸ್ವಚ್ಛ ಭಾರತದ ರಾಯಭಾರಿ ಅಂತಾನೆ ಕರೀತಾ ಇದ್ದಾರೆ. ಆದ್ರೆ ಮನುಷ್ಯ ಸದಾ ಬಂಚು ಹಾಕುವ ಪ್ರಾಣಿ. ಅವರೇ ದಾಖಲಿಸ್ತಾರೆ, ಸದಾ ಬಂಚಿನ ಕನಸು. ಸದಾ ಇರುವೆಗೊಂದು ಪ್ರತಿಮೆ ಕೊಡ್ತಾರ, ಬಹಳ ಇಷ್ಟ ಆದ ನನಗೆ. ಏನಂದ್ರೆ ತಡೆರಹಿತ ಬಸ್ಸು ಅಂತಾರೆ. ಇರುವೆಗೆ ಅವ್ರು ಕೊಡುವ ಹೆಸರು ತಡೆರಹಿತ ಬಸ್. ಈಗ ಹೆಂಗ ನಾನ್ ಬಸ್ಗಳು ಬಂದಾವ್ರಿ, ಆ ಇರುವೆಗೆ ಅದನ್ನ ಕವಿ ಕೊಡ್ತಾರೆ, ಶಿಸ್ತಿನ ಸಿಪಾಯಿ ಅಂತಾರೆ. ಅದನ್ನ ಹೋಲಿಸ್ತಾ ಕೊನೆಗೆ ಇನ್ನೊಂದು ಪ್ರತಿಮೆಯನ್ನು ಕೊಡ್ತಾರ, ನಡುಬಾಗಿಸಿದ ಹಮಾಲ ಅಂತಕ್ಕಂಥ ಪ್ರತಿಮೆಯನ್ನ ಇರುವೆಗೆ ಕೊಡ್ತಾರೆ. ಕೊನೆಗೆ ಹೇಳ್ತಾರೆ, ಸತ್ತಾಗ ಬೇಕಿಲ್ಲ 4 ಜನ. ಇರುವೆ ಸತ್ತಾಗ ಬೇಕಾಗಿಲ್ಲ ಅಂದ್ರೆ ಅಷ್ಟು ಪಡ್ಕೊಂತದ, ಅಷ್ಟು ನೀಟಾಗಿರ್ತಾರೆ. ನಮ್ಗೆ ಸತ್ತಾಗ ಬಂದು ಬಾಳ ಬರ್ಬೇಕಂತೀವಿ ನಾವು, ಮತ್ ನಾವೇನ್ ಬದುಕಾಕತ್ತೀವಿ? ಇದು ಪ್ರಶ್ನೆ. ಇರುವೆ ಸತ್ತಾಗ ಯಾರು ಬೇಕಾಗಿಲ್ಲ ಅದಕ್ಕೆ, ಅದು ಅಷ್ಟು ನೀಟಾಗಿ ಶಿಸ್ತಿನಿಂದ ಬದುಕ್ತದ. ನಾವು ಸತ್ತಾಗ ಜನಸಾಗರವೇ ಬೇಕು ಅಂತ ಬಯಸ್ಕೊಂಡು ಸಾಯ್ತಾ ಇದ್ದೀವಿ. ಹಾಗಾದ್ರೆ ನಾವು ಇರುವೆಯಂತೆ, ಜೇನು ಹುಳದಂತೆ, ಮರದಂತೆ, ಪ್ರಾಣಿ ಪಕ್ಷಿಗಳಂತೆ ಬದುಕುತ್ತಿದ್ದೇವ ಅನ್ನೋ ಆತ್ಮಾವಲೋಕನ ಇಲ್ಲಿದೆ. ಮತ್ತೊಂದು ಮುಖ್ಯವಾದ ಕವಿತೆ ದಿಲ್ಲಿ ರಾಣಿ. ದಿಲ್ಲಿ ನಮ್ಮ ರಾಷ್ಟ್ರ ರಾಜಧಾನಿ. ದೆಹಲಿ ಅಂದ ತಕ್ಷಣ ನಮ್ಮ ಕಣ್ಣುಗಳು ಅರಳುತ್ತವು. ಅಲ್ಲಿನ ಸಂಸತ್ತು, ಅಲ್ಲಿನ ಕೆಂಪು ಕೋಟೆ, ಅಲ್ಲಿನ ವೈಭವ, ನಮ್ಮ ರಾಜಕಾರಣಿಗಳು, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಎಲ್ಲ ಕಣ್ಣಿಗೆ ಬಂದ್ಬಿಡ್ತಾರೆ. ಆದ್ರೆ ಕವಿಯ ಕಣ್ಣಿಗೆ ದಿಲ್ಲಿ ಕಾಣೋದೇ. ಯಾಕಂದ್ರೆ ಇಷ್ಟೊಂದು ವೈಭವಕ್ಕೆ, ಪುಳಕಕ್ಕೆ ಕಾರಣವಾಗುವ ದಿಲ್ಲಿಯೊಳಗ ಒಳ್ಳೇದೆಷ್ಟಿದೆಯೋ ಅದಕ್ಕಿಂತ ಹೆಚ್ಚು ಕೆಟ್ಟದ, ಕೆಸರದ, ಬಲಸದ. ಇಲ್ಲಿ ಕವಿಯ ಬಂಡಾಯ ಕಾಣಿಸಿಕೊಡ್ತದ. ಅಲ್ಲಿನ ಅಧಿಕಾರಕ್ಕೆ, ರಕ್ತ ಸಿಕ್ತ ವಾತಾವರಣಕ್ಕೆ, ನಮ್ಮ ಸಂಸತ್ತಿನಲ್ಲಿ ಏನು ನಡೀತಾ ಇದ್ದಾವೆ, ಕಳ್ಳಪಟ್ಟಿಯನ್ನು ಹಿಡಿದಿರುವ, ವಾಚಾಮಗೋಚರವಾಗಿ ಅಸಂಸದೀಯ ಪದಗಳನ್ನು ಬಳಸುವ ನಮ್ಮ ಪ್ರತಿನಿಧಿಗಳ ಆಲಾಪವನ್ನ ನೋಡಿದಾಗ ಕವಿ ಬೇಸರಗೊಳ್ತಾರೆ. ಅದಕ್ಕೆ ದಿಲ್ಲಿ ಬಗ್ಗೆ ಬಹಳ ಚಂದಾಗಿರೋ 2 ಸಾಲ 4 ಸಾಲ ಹಾಕಿಸ್ತಾರೆ ನೋಡಿ. ಓದ್ತಿರೋದನ್ನ, ನಿನ್ನೊಳಗೆ ಎಲ್ಲವೂ ಇದೆ, ನಿನ್ನೊಳಗೆ ಎಲ್ಲವೂ ಇದೆ, ಕೆಮ್ಮು, ದಮ್ಮು, ಸುಖ, ಶಾಂತಿ, ಕಣ್ಣೀರು, ಕೂಳು, ಅಂಗಾತ ಮುಂಗಾತ ಬಿದ್ದು ಹೇಗೋ ಬದುಕುವವ. ನೋಡಿ, ದಿಲ್ಲಿಯಲ್ಲಿ ಬಹುಶಃ ಕಳೆದ ವರ್ಷ ನೋಡಿದ್ರಿ, ಒಂದು ದಿವಸ ಸಮ ನಂಬರ್ ಇರ್ತಕ್ಕಂಥ ಗಾಡಿಗಳು ಓಡಾಡಬೇಕು, ಒಂದ್ ದಿವಸ ಬೆಸ ನಂಬರ್ ಗಾಡಿಗಳು ಓಡಾಡಬೇಕು. ಅಲ್ಲಿ ಉಸಿರಾಡಕ್ಕೆ ಗಾಳಿನೇ ಸರಿಯಾಗಿಲ್ಲ. ಮತ್ತೆ ರಾಷ್ಟ್ರ ರಾಜಧಾನಿಯ ಪರಿಸ್ಥಿತಿ ಹಿಂಗಾದ್ರ ಮತ್ತೆ ಹಳ್ಳಿಗರ ಬದುಕೆ, ಹಳ್ಳಿಗಳು ಏನೂ ಸೌಲಭ್ಯಗಳಿಲ್ಲ. ನಮ್ಮ ಹಳ್ಳಿಗಳು ರಸ್ತೆನೇ ಇಲ್ಲ ಅಂತ ಹಳ್ಳಿಗಳಿದ್ದಾವೆ. ನಮ್ಮ ರಾಷ್ಟ್ರದ ಹೃದಯ ಭಾಗದಲ್ಲಿ ಹೀಗಿದೆ ಅಂದ್ರೆ ಮತ್ತೊಂದು ಇಲ್ಲಿ ದಾಖಲಿಸ್ತಾರೆ ಅವರೇ, ನಿರ್ಭಯಾಳ ಪ್ರಕರಣ. ದಿಲ್ಲಿಯಲ್ಲಿ ಸುಶಿಕ್ಷಿತರ ನಾಡಲ್ಲಿ, ರಾಷ್ಟ್ರ ರಾಜಧಾನಿಯಲ್ಲಿ ನಿರ್ಭಯಾಳ ಪ್ರಕರಣ ನಡೀತಾ ಇದೆ ಹಗಲು ಹೊತ್ತಲ್ಲಂದ್ರೆ, ಹಾಗಾದ್ರೆ ನಮ್ಮ ಭಾರತ ಎಷ್ಟು ಸೇಫ್ ಆಗಿದೆ, ನಮ್ಮ ಗ್ರಾಮೀಣ ಪರಂಪರೆ, ಉಳಿದ ಪ್ರದೇಶಗಳ ಪರಿಸ್ಥಿತಿ ಏನು ಅನ್ನೋದು ಕವಿಯ ಕಳವಳ. ಹಾಗಾಗಿ ಇದು ನಮ್ಮ ರಾಜಕೀಯಕ್ಕೆ, ನಮ್ಮ ನಾಯಕರಿಗೆ, ನಮ್ಮ ಆಡಳಿತಕ್ಕೆ ಕೊಕ್ಕೆ ಹಾಕುವ ಕೆಲಸವನ್ನ ಇಲ್ಲಿ ಕವಿ ಮಾಡ್ತಾರೆ. ಇನ್ನ ಮುಂದಿನ ಕವಿತೆ, ಇದು ನಿಜವೇ ಸಖಿ ಅನ್ನೋದು. ಫಸ್ಟ್ ಕವಿತೆ ಬರೆದಿದ್ದಲ್ಲ ಪ್ರೇಮದೊಲೆ, ಬಹುಶಃ ಅದಕ್ಕೆ ಇಲ್ಲಿ ಕನೆಕ್ಟ್ ಆಗ್ತದೆ. ಇಲ್ಲಿ ಪತ್ರ ಬರೆಯಕ್ಕೆ ಪ್ರಯತ್ನ ಪಡ್ತಾರೋ. ಇದು ಸಾರಿ ಇಲ್ಲ, ಇನ್ನೊಂದು ಕವಿತೆ ಅದು. ಇದು ನಿಜವೇ ಸಖಿ. ಬಹುಶಃ ಅಕ್ಕನ ನೋಡಿ, ಅಕ್ಕ ಮತ್ತೆ ಮತ್ತೆ ಬಂದು ಅಂತ ಹೇಳಿದ್ರೆ, ಅಕ್ಕ ಮತ್ತೆ ಬರ್ತಾಳೆ. ಅಕ್ಕ ನಾನಾಗ್ಲೇ ಮಾತಾಡಿದ್ದನ್ನ ಏನು, ಪುರುಷಾಧಿಕಾರಕ್ಕೆ, ಪುರುಷ ವ್ಯವಸ್ಥೆಗೆ, ಇಡೀ ವ್ಯವಸ್ಥೆಗೆ ಧಿಕ್ಕರಿಸುವುದಳು. ಹಾಗಾದ್ರೆ ಅವಳ ಹೆಜ್ಜೆ ಇವತ್ತಿನ ಮಹಿಳೆಯರಿಗೆ ಸಿಕ್ಕಿದೆಯಾ? ಅವಳಿಗೆ ಚನ್ನಮಲ್ಲಿಕಾರ್ಜುನ ಸಿಕ್ಕ ಇವತ್ತಿನ ಮಹಿಳೆಯರಿಗೆ ಸಿಕ್ಕಿದೆಯಾ? ನೋಡಿ, ಅಕ್ಕನಿಗೆ ಸಿಕ್ಕನೋ ಇಲ್ಲವೋ ಆ ಸುಲಿಪಲ್ಲ ಗೊರವ. ಇದು ನಿಜವೇ ಸಿಕ್ಕಿ ಎಂದಾಗುವ ಈ ಮುಖಾಮುಖಿ. ಯಾಕಂದ್ರೆ ಇವತ್ತಿಗೂ ಅವಳು ಪುರುಷನ ಬಂಧಿಯಾಗಿ ಏನೆಲ್ಲ ಸಂಕಟಗಳ ನಡುವೆ ಬದುಕ್ತಾ ಇದ್ದಾಳೆ. ನೋಡಿ, ಕಣ್ಣು ಕಿವಿ ಇದ್ದರೂ ಇಲ್ಲಿದ್ದ ಎಲ್ಲರದು ಅದೇ ಹಳಸಲು ಮಾತು. ಕೆಂಜಗದ ಕಣ್ಣು ಕೋತಿ ಖ್ಯಾತದಲ್ಲ ಅಲ್ವಾ? ನಾವು ಬಿಟ್ಟೇ ಇಲ್ಲ. ಮತ್ತೆ ನೀನು ಹೀಗೆ ಇರಬೇಕು, ನೀನು ಹೀಗೆ ಇರಬೇಕು, ನೀನ್ ನಗಬಾರ್ದು, ನೀನು ಹಳಬಾರ್ದು. ಈ ಪರಂಪರೆಗೆ ಕವಿ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ನಾನು ಆಗಲೇ ಹೇಳಿದ್ನಲ್ಲ, ಬರೆಯಬಲ್ಲೆ ಗೆಳತಿ ಪ್ರೇಮದೋಲೆ ಇಲ್ಲಿ
ಬರಿತೀನಿ ಅಂತಾರೆ ಮತ್ತೆ ಹೋಗ್ಲಿ ಕವಿ, ಯಾಕಂದ್ರೆ ಕವಿಗೆ ಸುಮ್ ಕುತ್ಕೊಳಕ್ ಆಗೋದಿಲ್ಲ, ಬರಿಬೇಕು. ಅವ್ನು ಹೇಳ್ತಾನೆ, ಬರೆಯಬಲ್ಲ ಗೆಳತಿ ನಿನ್ನ ಮೇಲೊಂದು ಹೊಸ ಕವಿತೆ ಬರೆಯಬಲ್ಲ. ಆದ್ರೆ ಬರೀತಾರ ಮತ್ತೆ ಬರೆಯಲಿಲ್ಲ, ಇಲ್ಲೂ ಬರಲಿಲ್ಲ. ಯಾಕೆ? ಬರೆಯಲಾಗದ ಸಂಕಟ. ಎದಕ್ಕೆ ನೋಡಿ, 2 ಸಾಲ ಓದ್ತೇನೆ. ಕಾಗೆ ಗೂಗೆಗಳ ಕೈಯಲ್ಲೀಗ ಕಚೇರಿ, ಕಾಗೆ ಗೂಗೆಗಳ ಕೈಯಲ್ಲೀಗ ಕಚೇರಿ, ಬುದ್ಧನಿಯಿಂದ ಹಡ್ಡುವರು ಸಲಿಕೆಯಿಂದ ತುಂಬಿ ಹಗೆ ತುಂಬುವರು, ಬಣವೆ ಒಟ್ಟುವರು, ನಿತ್ಯ ಇದೇ ಕೆಲಸ, ಪಂಚೇಂದ್ರಿಯಗಳಿಗೆಲ್ಲ ಪುರುಸ. ಇಂಥ ಭ್ರಷ್ಟತೆಯನ್ನು ನೋಡಿ ಪ್ರಕೃತಿ ಹೇಗಿದೆ. ಯಾವ್ದಾದ್ರು ಪ್ರಾಣಿ ಪಕ್ಷಿಗಳು ನಾಳೆಗಾಗಿ ಕೂಡಿಟ್ಟ ಉದಾಹರಣೆಗಳಿದೆಯಾ? ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಾ, ಅಕೌಂಟ್ ಇದೆಯಾ, ರಿಜಿಸ್ಟ್ರೇಷನ್ ಇದೆಯಾ? ಏನಿಲ್ಲ. ಸಿಕ್ಕರೆ ಸಿಗಲಿ ಮುಂದಕ್ಕೆ ಹೋಗ್ತಾರೆ. ಇಡೀ ಜೀವವೈದ್ಯ ಹಾಗೆ ಬದುಕ್ತಾ ಇರ್ಬೇಕಾದ್ರೆ ಮನುಷ್ಯನಿಗೆ ಇಷ್ಟೊಂದು ದುರಾಸೆ. ಇಂತಹ ದುರಾಸೆಗೆ ನಾನು ಯಾಕೆ ಬರೆಯಕ್ಕಾಗಲ್ಲ. ಇದೆಲ್ಲವೂ ಅರ್ಥವಾದ್ರೆ, ಎಲ್ಲರಿಗೂ ಅರ್ಥವಾದ್ರೆ ಅವತ್ತು ನಾನು ಕವಿತೆ ಬರೀತೇನೆ ಅಂತೇಳಿ ಮತ್ತೆ ಅದನ್ನು ಮುಂದುವರಿಸಿ ಕವಿತೆಯನ್ನು ಬರೆಯದೆ ಕವಿತೆಯನ್ನ ಸಮಾಪ್ತಿ ಮಾಡ್ತಾರೆ. ಇನ್ನು ಎತ್ತಣ ಹೂವು ಎತ್ತಣ ಹಕ್ಕಿ, ಬಹುಶಃ ಅಲ್ಲಮನ ವಚನ ಏನ್ ಬರ್ತಾ ಇದೆ ಅದರ ಹಾಗೆ ಇದೆ. ಸೃಷ್ಟಿಯ ವೈಚಿತ್ರ್ಯದ ಸಂಬಂಧಗಳನ್ನ ಕಟ್ಟಿಕೊಡ್ತಾರೆ. ಇನ್ನು ಮತ್ತೊಂದು ಮುಖ್ಯವಾದ ಪದ್ಯ ಮಹಾಬೋಧಿ ಅಂತ. ಕವಿ ಮಹಾಬೋಧಿ ಅಂತಕ್ಕಂಥ ಪ್ರತಿಮೆಯನ್ನ ಯಾರಿಗೆ ಕೊಡ್ತಾರೆ? ಹೆಣ್ಣಿಗೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವಳಿಗೆ ಕೊಡುವ ಅತ್ಯಂತ ಉನ್ನತವಾದ ಸ್ಥಾನ ಮಹಾಬೋಧಿ ಅಂತಕ್ಕಂಥ ಸಂಬೋಧನೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಹೆಣ್ಣಿಗೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಇಲ್ಲಿ ಕಾಳಜಿ ಮಾಡ್ತಾ ಇದ್ದಾರೆ. ನಿಲ್ಲದ ಶೋಷಣೆಯ ಬಗ್ಗೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಮತ್ತೆ ಬರೋದು ರಿಪೀಟ್ ಆಗ್ತಾ ಇದೆ. ಬುದ್ಧ, ಬಸವ, ಅಂಬೇಡ್ಕರ್ ಇವರೆಲ್ಲರ ಬೆಳಕು ಏನು ಹೋಯಿತು? ಮುಂದಿನ ಜನಾಂಗ ಹೀಗೆ ನಡ್ಕೊಂಡೋದ್ರೆ ಮುಂದಿನ ಜನಾಂಗದ ಪರಿಸ್ಥಿತಿ ಏನಾಯಿತು? ಈ ನಿಟ್ಟಿನೊಳಗ ಕವಿ ಏನ್ ಮಾಡ್ತಾನೆ? ಹೆಣ್ಣನ್ನ ಶ್ರೇಷ್ಠತೆಯ ಮಟ್ಟಕ್ಕೆ ಒಯ್ಯೋದ್ರ ಜೊತೆಗೆ ಅವಳ ಶೋಷಣೆಯ ಸಂಕಟಗಳಿಗೆ ತಿಲಾಂಜಲಿ ನೀಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನ ಮುಂದಿದ್ದು ಅಜ್ಜಿ ಹೇಳಿದ ಕತೆ. ಬಹುಶಃ ಇನ್ನೊಂದು 2-3 ಹೇಳಿ ಮುಗಿಸ್ತೀನಿ ನಾನು, ಯಾಕಂದ್ರೆ ಇನ್ನೊಂದಿಷ್ಟು ನೀವು ಓದ್ಕೊಡ್ರಿ, ಎಲ್ಲ ನಾನೇ ಹೇಳೋದಕ್ಕಿಂತ ಅಂತ ಅನ್ಕೊಳ್ತೀನಿ. ಅಜ್ಜಿ ಹೇಳಿದ ಕತೆ ನೋಡಿ, ನಾವೆಲ್ಲ ಅಜ್ಜಿ ಹೇಳಿದ ಕಥೆಗಳನ್ನು ಕೇಳಿದ್ದೀವಿ. ಇಲ್ಲಿ ಕೂಡ 2 ಭಾಗ ಕಾಣಿಸ್ಕೊಳ್ತದ. ಅಜ್ಜಿ ಬಹುಶಃ ನಾವು ಕೇಳಿರೋ ಕಥೆಗಳ ಹೆಂಗ ನೋಡಿ, ಇಲ್ಲಿದೆ 7 ಸುತ್ತಿನ ಕೋಟೆ, 7 ಸುತ್ತಿನ ಕೋಟೆ, ಅದರೊಳಗೆ ಇದ್ದಳು ರಾಜಕುಮಾರಿ ಒಬ್ಬಳು. ತಲೆ ತುಂಬ ಬಂಗಾರ ಬಣ್ಣದ ಕೂದಲು, ದಟ್ಟ ಕಾಡಿನ ವನಪು, ಸುತ್ತಲೂ ನಾಗರ ಹಿಡೆ ಕಾವಲು. ಚಂದ ಅನಿಸ್ತದ? 7 ಸುತ್ತಿನ ಕೋಟೆ, ಅದರೊಳಗೆ ರಾಜಕುಮಾರಿ, ತಲೆ ತುಂಬ ಬಂಗಾರ ಕೂದಲು, ದಟ್ಟ ಕಾಡು, ಸುತ್ತಲೂ ನಾಗರ ಹೆಡೆ ಕಾವಲು. ಕೇಳಕ್ಕೆ ಓದಕ್ಕೆ ಚಂದ ಅನಿಸ್ತದೆ. ನಾನು ಪಂಜರದ ಪಕ್ಷಿ ನನಗಾರದ ಕವಿ ಬರೀತಾರೆ. ಪಕ್ಷಿ ಎಲ್ಲಿರ್ಬೇಕು ಅಲ್ಲಿತರ ಚಂದ. 7 ಸುತ್ತಿನ ಕೋಟೆ ಒಳಗಿಟ್ಟು ಅವಳಿಗೆ ಬೇಕಾದಲ್ಲ ಕೋಟೆ ಅವಳು ಸುಖವಾಗಿರ್ತಾಳ. ಇದು ಅಜ್ಜಿ ಹೇಳಿದ ಕತೆ. ಕವಿ ಅಲ್ಲಿಂದ ಮುಂದುವರಿಸಿಕೊಂಡು ಎಲ್ಲಿಗೆ ಬರ್ತಾರೆ? ನೆನಪಾಗುತ್ತಾಳೆ ಮತ್ತೆ ಮಂಥರೆಗೆ ಬರ್ತಾರೆ. ಮಂಥರೆ ಅವಳು ಮಾಡಿದ ತಪ್ಪೆ. ಅವಳು ಬಹುಶಃ ನಮ್ಮ ಕುವೆಂಪುರವರ ನಾವು ರಾಮಾಯಣ ಓದಿದ್ರೆ ಅವರು ತುಂಬಾ ಚೆನ್ನಾಗಿ ಮಂತ್ರಿ ಪಾತ್ರ ತೆಗೆದುಕೊಂಡು ಬರ್ತಾರೆ. ಅವಳು ಮಾಡಿದ ತಪ್ಪೆ. ನಾವೆಲ್ಲ ಹೌದು ತಪ್ಪು, ವನವಾಸ ಕಳಿಸ್ಲಿಕ್ಕೆ ಅವಳೇ ಕಾರಣ. ಅವಳೇನು ತಪ್ಪು? ಕಾಡಲ್ಲಿ ಅಕ್ರಾಳ ವಿಕ್ರಾಳವಾಗಿರುವ ಕುರುಪವಾಗಿರುವ ಒಂದು ಕೂಸು ಸಿಕ್ಕಿದೆ. ಅದನ್ನು ತೆಗೆದುಕೊಂಡು ಕೈಕಿ ಜೊತೆಗೆ ಬೆಳೆದುಕೊಂಡಿರ್ತಾಳೆ ಅಂತ ಸಾಕೊಂಡ. ಕೈಕಿಯನ್ನೇ ತನ್ನ ಬದುಕನ್ನಾಗಿ ಅವಳೊಂದಿಗೆ ಸಖಿಯಾಗಿ, ತಾಯಿಯಾಗಿ, ಹೆಣ್ಣಾಗಿ ಎಲ್ಲ ಪಾತ್ರವಾಗಿ ಅವಳು ಬದುಕಿದ್ಲು. ಅವಳು ಮದುವೆಯಾಗಿ ಬಂದಾಗ ಬಂದು ಅವಳ ಹೊಟ್ಟೆಯಲ್ಲಿ ಹುಟ್ಟಿದ ಭರತನನ್ನು ಅಷ್ಟೇ ಪ್ರೀತಿಸಿದ್ಲು. ಪಟ್ಟ ಕಟ್ಟುವ ಸಂದರ್ಭ ಬಂದಾಗ ಅವಳ ತಾಯಿಯ ಮಮತೆ, ಅವಳ ಪ್ರೀತಿ, ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲಿಕ್ಕೆ ಅವಳನ್ನು ಕೇಳಿದ್ವಿ. ಅದಕ್ಕೆ ಮಮತೆಯ ಸುಳಿ ಮಂಥರೆ ಅಂತ ಒಂದು ಟೈಟಲ್ ಕೊಟ್ಟು ನಾವು ಪ್ರೈಮರಿಯಿಂದ ನೋಡಿದ್ವಿ. ಯಾಕಂದ್ರೆ ಮಂಥರೆಯಿಂದ ಇದೆಲ್ಲ ಅನಾಹುತ ಆಯ್ತು ಬೇರೆ, ಮತ್ತು ಅದೊಂದು ಬದುಕಿಳಿ. ಆದ್ರೆ ಅವಳು ತಾಯ್ತನದಿಂದ ಅವಳ ಕಾಳಜಿಯಿಂದ ಬಯಸಿದ್ದು ತಪ್ಪೆ. ಆನಂತರ ಮಂಥರೆಯನ್ನು ಎಲ್ಲಿಟ್ಟಿದ್ವಿ? ಇಡೀ ಬೌದ್ಧಿಕ ಜಗತ್ತು ಅವಳನ್ನ ನಿಕೃಷ್ಟವಾದ ಸ್ಥಾನಕ್ಕಿಟ್ಟು ದೂರ ತಳ್ಳಿಬಿಟ್ಟಿದ್ವಿ. ಮಂಥರೆ ಅಂದ್ರೆ ಸಾಕು, ನಮ್ಮೊಳಗೆ ಒಂದು ಬೀಭತ್ಸರಸ ಒಂದು ಬಂದು ಹೋಗ್ಬಿಡ್ತದೆ. ಅವಳ ದೇಹ ವಿಕಾರ, ಅವಳ ಮನಸ್ಸಷ್ಟೇ ಅಲ್ಲ, ಇಡೀ ದೇಹವನ್ನೇ ವಿಕಾರವಾಗಿ ಚಿತ್ರಿಸಿಬಿಟ್ಟಿದೆ. ಹಾಗಾಗಿ ಹೆಣ್ಣು ಪುರಾಣದಲ್ಲೂ ಕಾವ್ಯ ಮಹಾಕಾವ್ಯಗಳಲ್ಲೂ ಇನ್ನು ಬೇಕಾದಷ್ಟು ಪಾತ್ರಗಳು ಸಿಗ್ತಾ ಇರಬೇಕು. ಆಮೇಲೆ ಇಲ್ಲಿ 7 ಸುತ್ತಿನ ಕೋಟೆಯಲ್ಲೂ ಮತ್ತು
ಸೀತೆಯನ್ನು ಕರ್ಕೊಂಡು ಹೋದ ರಾವಣ. ಸೀತೆಯಲ್ಲಿ ಹೋಗಿ ಅವನು ಕೂಡ ಅವಳನ್ನ ಬಂಧನದಲ್ಲೇ ಇಟ್ಟ. ಈ ಎಲ್ಲವನ್ನು ಹೇಳಿ ಕೊನೆಗೊಂದು ಪ್ರತಿಭೆಯನ್ನು ತೆಗೆದುಕೊಂಡು ಬರ್ತಾರೆ. ರಾಮ ಲಕ್ಷ್ಮಣ ನಡುವೆ ಒಲೆ ಹಚ್ಚಿದ್ರು ಒಂದೇ ಕಟ್ಟಿಗೆ ಇಟ್ಟು ಹೋಗಿಲ್ಲ, ಇನ್ನೊಂದು ಕಟ್ಟಿಗೆ ಹಚ್ಚಿ ಉರಿತಾರೆ. ಅಂದ್ರೆ ಗಂಡು ಹೆಣ್ಣು ಜೊತೆಯಾಗಿದ್ದಾಗಲೇ ಬರುದು. ಜೊತೆಯಾಗಿರೋದಕ್ಕೂ ಈಗ ಈ ಬೋಲ್ಡ್ ಯಾರು ಬರ್ದ್ರೆ ಅಂದ್ರೆ ನಾನು ಬರ್ದೆ ಅಂತ ನಾನು ಹೇಳಿದೆ ಅನ್ಕೊಳ್ಳಿ, ಅವಾಗ ಏನ್ ಅನ್ಸುತ್ತೆ, ಎಲ್ಲರೂ ನನ್ನ ಜೊತೆಗಿದ್ದವರಲ್ಲ ನೋಡಿ ತಾನು ಬರ್ದೆ ಅಂತ ಹೇಳ್ಕೊಂಡ. ನಾನೊಬ್ಬರೇ ಬರೆದ್ರು ಕೂಡ ನಾವು ಬರೆದಿದ್ದೇವೆ ಅಂದ್ಬಿಟ್ರೆ ಎಲ್ಲರ ಮನಸ್ಸುಗಳು ನೋಡಿ, ನಾನು ಅನ್ನೋ ಬಗ್ಗೆ ನಾವು ಅಂದ್ಬಿಟ್ರೆ ಎಲ್ಲರ ಮನಸ್ಸುಗಳು ಬದಲಾವಣೆ. ಅದು ನಾನು ಬರೆದಿಲ್ಲ ಆದ್ರೂ ನನ್ನನ್ನು ತೆಗೆದುಕೊಂಡು ಹೇಳಿದ. ಈ ನಾನು ಅನ್ನೋದಕ್ಕೂ ನಾವು ಅನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲಿ ಹೆಣ್ಣನ್ನ ಬಂಧನದಲ್ಲಿಟ್ಟು ನೋಡದೆ ಅವಳಿಗೆ ರಾಜಕುಮಾರಿ ಬೇಡ. ಒಂದ್ ಕಡೆ ಸ್ತ್ರೀವಾದಿಗಳು ಹೇಳ್ತಾರಲ್ಲ, ನಮ್ಮನ್ನು ರಾಜಕುಮಾರಿ ದೇವತೆಯಾಗಿ ಚಿತ್ರಿಸಿದ್ದಾರೆ, ಇಲ್ಲವೇ ರಾಕ್ಷಸಿಯಾಗಿ ಚಿತ್ರಿಸಿದ್ದಾರೆ. ದಯವಿಟ್ಟು ನಾವು ದೇವತೆ ಆಗೋದು ಬೇಡ, ರಾಕ್ಷಸಿ ಆಗೋದು ಬೇಡ, ನಮ್ಮನ್ನು ಮನುಷ್ಯರಂತೆ ನೋಡಿ. ಅದು ಈ ಕವಿತೆಯಲ್ಲಿ ಕಾಣಿಸ್ತದೆ. ಆಮೇಲೆ ಬೆನ್ಪುಟಕ್ಕೆ ಹಾಕೊಂಡಿದ್ದಾರೆ, ಕನಸಿನಲ್ಲಿ ಅಲ್ಲಮ ಅಂತ. ಇದನ್ನ ಹೇಳಿ ಮುಗಿಸ್ತೀನಿ, ದಯವಿಟ್ಟು ವ್ಯಾಸನ ಮಾಡಿಸ್ಕೊಬಿಡ್ರಿ, ಬಹಳ ಮಾತಾಡಿದ್ರಿ ಅಂತ. ನೋಡಿ ಈ ಕವಿತೆ ಒಂದ್ಸಾರಿ ಓದ್ಬಿಡ್ತೀನಿ. ಒಂದು ದಿನ ಕನಸಿನಲ್ಲಿ ಅಲ್ಲಮ ಬಂದ, ತಲೆ ಸವರಿದ, ಶೂನ್ಯ ಪೀಠದಲ್ಲಿ ಮಂದಸ್ಮಿತನಾಗಿ ಕುಳಿತ. ನಮಗೆ ಅಲ್ಲಮ ಗೊತ್ತು, 12ನೇ ಶತಮಾನದ ಎಲ್ಲ ಕಥನಗಳು ಗೊತ್ತು. ಶಿವನ ಸಿಂಹಾಸನ ಪೀಠ ಗೊತ್ತು. ಬಸವಣ್ಣ ಮುಂದಾಳತ್ವದಲ್ಲಿ ಬಂತು. ಅವತ್ತಿನ ಕಲ್ಯಾಣ ರಾಜ್ಯ ಹೇಗಿತ್ತು, ಕಲ್ಯಾಣದೊಳಗೆ ಬಸವಣ್ಣನ ನಾಯಕತ್ವದಲ್ಲಿ ಎಷ್ಟು ಅದ್ಭುತವಾಗಿ ನಡೀತಾ ಇತ್ತು. ಇದೆಲ್ಲವೂ ಕವಿಯ ಕನಸಿನ ಕನಸು. ಎಚ್ಚರ ಆಯ್ತು, ಅಲ್ಲಮ ಮತ್ತೆ ಬಂದು ಸವರಿದ, ಕವಿಗೆ ಎಚ್ಚರ ಆಯ್ತು. ಎಚ್ಚರ ತಕ್ಷಣ ಕೈಯಾಗ ಪೇಪರ್ ಇತ್ತು. ಪೇಪರ್ನಾಗ ಏನ್ ನೋಡಿದ್ರು, ಕೈಯಲ್ಲಿ ದಿನಪತ್ರಿಕೆ, ಗದ್ದಲ, ಗೊಂದಲ, ಮೈಕುಗಳ ಕಿತ್ತಾಟ, ಅನುಭವ ಮಂಟಪದೆದರು ಕೂಗಾಟ, ಹಾರಾಟ, ಕುರ್ಚಿ ಎಸೆದಾಟ, ಕಾಗದಗಳ ತೂರಾಟ, ಅವನ ಕೈಯಲ್ಲಿ ಇವನ ಕೊರಳ ಪಟ್ಟಿ, ಇವನ ಕೈಯಲ್ಲಿ ಅವನ ಕೊರಳ ಪಟ್ಟಿ. ಮತ್ತೆ ಅಲ್ಲಮ ಮೆಲ್ಲನೆ ನನ್ನ ಬಳಿ ಬಂದು ಗುಡ್ಡಾಗಿ ಕಿವಿಯಲ್ಲಿ ಉಸಿರಿದ. ಏನಂತ, ಇದು ಅಲ್ಲವೇ ಅಲ್ಲ ಬಸವ ಜನಿಸಿದ ರಾಜ್ಯ, ಇದು ನಿಮ್ಮ ರಾಜ್ಯ, ನಿಮ್ಮ ಕಲ್ಯಾಣ ರಾಜ್ಯ. ಎಂತ ವ್ಯಂಗ್ಯವಾದ ಮಾತು. ನಮ್ಮ ಕಲ್ಯಾಣ ರಾಜ್ಯ, ಇದು ನಿಮ್ಮ ಕರ್ಮ. ಈ ನೆಲದ ಮಕ್ಕಳ ದೌರ್ಭಾಗ್ಯ ಅನುಭವಿಸಿ. ಎಷ್ಟು ಓದಿದ್ರು, ಎಷ್ಟು ತಿಳುವಳಿಕೆ ಇದ್ರು, ಎಷ್ಟು PhD ಬಂದ್ರು ನಾವೆಲ್ಲಿ ಬದಲಾಗಿದ್ದೇವೆ. ಅವತ್ತಿನ ಬರೀ ಹೇಳ್ಕೊಳಕತ್ತೀವಿ ನಾವು. ಕಲ್ಯಾಣದ ಅನುಭವ ಮಂಟಪ ಹಾಗಿತ್ತು, ಹೀಗಿತ್ತು, ಅವ್ರು ಹಂಗ್ ಬದುಕಿದ್ರು, ಹಿಂಗ್ ಬದುಕಿದ್ರು, ನಾವೇ ಬದುಕ್ತಾ ಇದ್ದೀವಿ. ಇವತ್ತಿನ ಚರಿತ್ರೆ ಹೇಗಿದೆ, ಇದೆಲ್ಲವೂ ನಮಗಿಲ್ಲಿ ಪಾಠವಾಗುತ್ತೆ. ಇನ್ನು ಮುಂದಿನ ಕವಿತೆಗಳನ್ನು ನಾನು ತೇರಿಸ್ತೇನೆ. ಮುಂದಿನ ಕವಿತೆಗಳಲ್ಲಿ ಅಂಬೇಡ್ಕರ್ ಅವರನ್ನು ತೆಗೆದುಕೊಂಡು ಬರ್ತಾರೆ, ಕುವೆಂಪುರವರನ್ನು ಇರ್ತಾರೆ. ಕುವೆಂಪುರವರಿಗೆ ಕನ್ನಡದ ಬುದ್ಧ ಅಂತ ಹೆಸರಿದ್ದಾರೆ. ಕನ್ನಡದ ಬುದ್ಧ, ವಿಶ್ವ ಮಾನವ ಸಂದೇಶವನ್ನು ಕೊಟ್ಟಂತವರು ಕುವೆಂಪುರವರು. ಇವತ್ತು ಕುವೆಂಪುರವರನ್ನು ಕಟ್ಟಿ ಹಾಕಿ ಮೂಲೆಯಾಗಿಟ್ಬಿಟ್ಟಿದ್ದೀವಿ. ಬಾಬಾ ಸಾಹೇಬರನ್ನ ಪೂರ್ಣಿಮೆ ಚಂದ್ರ ಅಂತಾರೆ, ರಾಜ್ಕುಮಾರ್ ನೆನೆಸ್ತಾರೆ. ರಾಜ್ಕುಮಾರ್ ಅನಕ್ಷರಸ್ಥ, ಜಗವ ಸುತ್ತಿರ್ಲಿಲ್ಲ, ಕೋಶ ಓದಿರ್ಲಿಲ್ಲ, ಬದುಕು ಹೂ ಹಾಸಿಗೆಯಲ್ಲ, ಆದರೂ ನಟ ಸಾರ್ವಭೌಮನಾಗಿ ಬೆಳೆದ. ನಟನೆಯೊಳಗ ಆತನನ್ನ ಮೀರಿಸುವ ಶಕ್ತಿಯೇ ಇಲ್ಲ. ಜೊತೆಗೆ ಕುಟುಂಬಕ್ಕೂ ಒಂದು ಪಾಲು ಕೊಡ್ತಾರೆ. ಮಗಳನ್ನ ನನ್ನ ಕವಿತೆಯ ಹಾಗೆ ಅಂತ ಚಿತ್ರಿಸ್ತಾರೆ, ಮಗನನ್ನ ಹೂಮನೆಯ ಚಂದಿರ ಅಂತ ಚಿತ್ರಿಸ್ತಾರೆ. ಜೊತೆಗೆ ಪ್ರಕೃತಿಯ ಹಲವು ಸಂಗತಿಗಳು ನೆನೆದು ಇನ್ನೊಂದು ಮಾತು ಬಹುಶಃ ಇದರಿಂದ ಹೋಯ್ತು ಗೊತ್ತಾಗಲಿಲ್ಲ. ಅವ್ರು ಹೇಳ್ತಾರೆ, ಕವಿ ಹೆಣ್ಣನ್ನ ಇಷ್ಟೊಂದು ವಿಭಿನ್ನವಾಗಿ ಚಿತ್ರಿಸಿ ಮೇಲ್ಪಕ್ಕೆ ನೋಡಿ ಕೊನೆಗೆ ಹೇಳ್ತಾರೆ, ನಾನೇಕೆ ಹೆಣ್ಣಾಗಿ ಹುಟ್ಟಲಿಲ್ಲ ಅಂತ ಪ್ರಶ್ನೆ. ಈ ಒಂದು ಸಲ ಸಾಕು ಹೆಣ್ಣಿನ ಬದುಕು ಎಷ್ಟೊಂದು ಶ್ರೇಷ್ಠ ಅನ್ನೋದಕ್ಕೆ. ಕೊನೆಗೆ ಸಾಕ್ಷಾತ್ಕಾರ, ಕೊನೆಯ ಇದು ಹೋರಾಟದ ಬದುಕು. ಕವಿನೂ ಹೋರಾಟ ಮಾಡಿದ್ದಾನೆ, ನೀವು ಹೋರಾಟ ಮಾಡಿದ್ದೀರಿ, ನಾವು ಹೋರಾಟ ಮಾಡಿದ್ದೀವಿ, ಎಲ್ಲರೂ ಹೋರಾಟದ ಬದುಕೇ ಹೋರಾಟ. ಡಾರ್ವಿನ್ ಹೇಳಿದ್ದು ಇದನ್ನೇ. ಆದ್ರೆ ಎಲ್ಲಿವರೆಗೂ ಈ ಹೋರಾಟ? ಯಾರೋ ಬರ್ತಾರೆ, ಉದ್ಧಾರ ಮಾಡ್ತಾರೆ, ನಮ್ಮ ಮೇಲೆ ಚೆನ್ನಾಗಿರೋರು ದೊಡ್ಡವರು, ನಮ್ಮ ರಾಜಕಾರಣಿಗಳು ಆಳುವವರು ಉದ್ಧಾರ ಮಾಡ್ತಾರೆ ಅಂತ ಕಾಯ್ಕೊಂಡು ಎಷ್ಟು ದಿನ ಕೂತ್ಕೊಳ್ಳೋದು? ಕೊನೆಗೆ ಅಂತಿಮ ಶಹ ಅವರೇ ಬರೀತಾರೆ, ಏನು, ನಾವಾಗಿಯೇ ಸಾಕ್ಷಾತ್ಕಾರಗೊಳ್ಳಬೇಕು, ಬೇರೆ ಯಾರೋ ನಮ್ಮನ್ನು ಉದ್ಧಾರ ಮಾಡೋದಿಲ್ಲ, ನಮ್ಮನ್ನು ನಾವೇ ಉದ್ಧಾರ ಮಾಡ್ಬೇಕಂತ ಹೇಳಿ ಕವಿತೆಯನ್ನ ಇಲ್ಲಿಗೆ ಸಮಾಪ್ತಿ ಮಾಡ್ತಾರೆ. ಇದು 35 ಕವಿತೆಗಳು. ನನಗೆ ಕಡಿಮೆ ಅವಧಿಯಲ್ಲಿ ಈ ಅನಾರೋಗ್ಯದಲ್ಲಿ ದಕ್ಕಿದಷ್ಟನ್ನ ನಿಮ್ಮ ಮುಂದೆ ಹೇಳಿ ಮುಗಿಸುವ ಮುಂಚೆ ಇಡೀ ಕವನ ನೋಡಿದಾಗ, ಇಡೀ ಸಂಕಲನ ನೋಡಿದಾಗ ನನಗೂ ಏನೋ ಬರೀಬೇಕನ್ನಿಸ್ತು. ಇದು ಕವಿತೆ ಅಲ್ಲ, ಇನ್ನೂ ತಿದ್ದಬೇಕೇನೋ, ಅದನ್ನೇ ಒಂದು ಓದಿ ನನ್ನ ಮಾತು ಮುಗಿಸ್ತೇನೆ. ವಿಷಾದವನ್ನೊತ್ತು ಬಟ ಬಯಲಲ್ಲಿ ನಿಂತಿದ್ದ
ನಿಂತಿದ್ದಾನೆ, ವಿಷಾದವನ್ನೊತ್ತು ಬಟಾಬಯಲಲ್ಲಿ ನಿಂತಿದ್ದಾನೆ ಜಾಜಿ ಮಲ್ಲಿಗೆಯ ಕವಿ. ಬಯಲ ಸುಖವನ್ನೆಲ್ಲ ಬಾಚಿ ತಪ್ಪಿ ಅನುಭವದ ಮೂಸೆಯಲ್ಲಿ ಕರಗಿಸಿ ಬರೆದಿಟ್ಟ ಅಕ್ಷರ ಲೋಕ ಈ ಬಟಾಬಯ. ವರ್ತಮಾನದ ಅಸ್ತವ್ಯಸ್ತತೆಗೆ ಕವಣೆ ಕಲ್ಲನ್ನು ಬೀಸಿ ರಾಜಕೀಯದ ಕೆಸರಿಗೆ ಛೀಮಾರಿ ಹಾಕಿ ಸಂತ ಮಹಾಂತ ಶರಣರಿಗೆಲ್ಲ ಹೂಮಾಲಿಗೆ ನಿಂತು ಪ್ರೀತಿ ಹಂಚಲು ಹವಣಿಸುವ ಕಾವ್ಯ ಕಥನವಿದೆ. ಬಾಲ್ಯದ ಸೊಗಸನೆಲ್ಲ ಇಡಿಯಾಗಿ ತೆರೆದಿಟ್ಟು ಗ್ರಾಮ್ಯ ಸೊಗಡನ್ನು ತಿಳಿಯಾಗಿ ಬಿಚ್ಚಿಟ್ಟು ದಮನಿತರ ನೋವಿಗೆ ಸಂಕಟಕ್ಕೆ ದನಿಯಾಗುವ ಪ್ರೀತಿಯ ರಾಯಭಾರಿ. ಅವಳೆಂದರೆ ಅವಳು, ಅವಳಿಗವಳೇ ಸರಿಸಾಟಿ. ಅವಳಿಗೆ ಭೂಮಿ ತೂಕವ ನೀಡಿ ಜಗಬೆಳಗಿದ ಸಾಧಕರ ನೆನೆದು ವಂಚಕರ ಹಳಿದು ಕುಟುಂಬಕ್ಕೂ ಚರಾಚರಕ್ಕೂ ಜಾಗ ಕೊಟ್ಟ ಕಾವ್ಯದ ಉತ್ತರವಿದೆ. ಪ್ರೇಮದೋಲೆಗೆ ಕೈ ಹಾಕಿಯೂ ಬರೆಯಲಾಗದೆ ಬೆಂದು ಮಡುಗಟ್ಟಿದ ಆಕ್ರೋಶದಲ್ಲೂ ಅಬ್ಬರಿಸದೆ ನಿಂತು ಸರಳತೆಯ ನಡೆನುಡಿಯಲ್ಲಿ ಸಹಜತೆಯ ಕಾವ್ಯ ಮಾರ್ಗದಲ್ಲಿ ಗುಡಿಸಲ ಚರಿತ್ರೆಯನ್ನು ಕಟ್ಟಿ ಸಾಕ್ಷಾತ್ಕಾರಕ್ಕೆ ಹಂಬಲಿಸಿ ಮನುಷ್ಯತ್ವಕ್ಕೆ ಬೆಂಬಲಿಸಿ ಶಾಂತಿ ಸಹಬಾಳ್ವೆಗೆ ಕಾದು ಕುಳಿತ ಸತ್ಯಾನಂದರ ಸಂಕಥನವಿದು ಬಟಾಬಯಲಿನ ದರ್ಶನ. ನನ್ನ ಮಾತನ್ನ ಸಹಿಸಿಕೊಂಡಿರ್ತಕ್ಕಂಥ ಎಲ್ಲರಿಗೂ